ಶ್ರೀಗುರುಭ್ಯೋ ನಮಃ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋ ದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾದ್ಗಮ್ಯಂ ವಂದೇ ಮುಕುಂದಾಭಿರಮವಲಮಲಂ ಬ್ರಹ್ಮವೇದಾಂತವೇದ್ಯಂ ವ್ಯಾಪ್ತರಿಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿರ್ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರ್ದುರಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವನಿರ್ಣಯಾಯ ಭಗವಾನಂದತೀರ್ಥೋ ಮುನಿಃ ಭವತಿ ಯತನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆನಂದತೀರ್ಥೋಪದಿಷ್ಟೋ ನಿಧರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ येन ಸಂವ್ಯಕ್ತೆ ತೀರ್ಥಂ ತಮಾಶ್ರಯೇ ಯೋ ವ್ಯಾಸಮುದಿದಾವಾಗ್ನಿಃ ಸಚ್ಚಾಸ್ತ್ರಮೃತಾ ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಅಘಭಂಗೇ ಜಗತ್ತುಂಗೇ ಸುತರಂಗೇ ಹರೇಃ ಪದೇ ಕೃತಸಂಗೇ ನಭೋ ಗಂಗೆ ಸದಪಾಂಗೇ ಶ್ರಮಂ ಹರಃ ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸಮಯ ಎಷ್ಟಿದೆ? 45 ನಿಮಿಷ. ನಿಮ್ಮ ಮಾತು 15 ನಿಮಿಷ. ನಿನ್ನೆ ದಿವಸ ನಾನು ಹೇಳಿರುವಂಥ ವಿಷಯಗಳ ಬಗ್ಗೆ ಬಹಳ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಿದೆ ಅಂತ ತಿಳಿಯಿತು. ಅದರಿಂದ ನಿಮಗೆಲ್ಲ ಆಗ್ಬೋದು ಅಂತಾದರೆ ಪ್ರಶ್ನೋತ್ತರವನ್ನು ಒಂದು 20 ಅಥವಾ 25 ನಿಮಿಷದ ತನಕ ನಾವು ಮಾಡಿ ಮಾತನ್ನು ಸ್ವಲ್ಪ ಅಂದರೆ ಪ್ರವಚನದ ಮೊನೋಲಾಗ್ನ ಸ್ವಲ್ಪ ಬೇಗ ನಿಲ್ಲಿಸೋದು ಅಂತಾದರೂ ಆಗ್ಬೋದು. ಅದು ನೀವು ಹೇಗೆ ಹೇಳ್ತೀರಿ ಹಾಗೆ ಮಾಡೋಣಂತೆ. ಇವತ್ತಿನ ವಿಷಯವನ್ನು ನಿನ್ನೆ ಒಬ್ಬರು ಕೇಳಿರುವಂಥ ಪ್ರಶ್ನೆಯನ್ನು ಉಪೋದ್ಘಾತತ್ವೇನ ಇಟ್ಕೊಂಡು ಪ್ರಾರಂಭ ಮಾಡ್ಬೋದು. ಪ್ರಶ್ನೆ ಏನು ಅಂತಂದರೆ, ಎರಡು ಮುಖದಲ್ಲಿ ಆ ಪ್ರಶ್ನೆಯನ್ನು ನೋಡಕ್ಕೆ ಬರ್ಬೋದು. ಒಂದು, ಜೀವರ ಸ್ವಭಾವದಲ್ಲಿ ಆನಂದ ಇದೆ ಅಂತ ಆದರೆ ಆ ಆನಂದದ ಆವಿರ್ಭಾವ ಅಂತ ಅನ್ನೋದು ಇವಾಗ ಯಾಕೆ ಆಗ್ತಾ ಇಲ್ಲ ಅಂತ ಒಂದು. ಅದಕ್ಕೆ ನಿನ್ನೆ ಒಂದು ರೀತಿಯಾದ ಉತ್ತರವನ್ನು ನೋಡಿದ್ವಿ. ಆದರೂ ಸ್ವಭಾವದಲ್ಲಿ ಆನಂದ ಇದ್ದು ಅದರ ಅನುಭವ ನಮಗೆ ಬರ್ತಿಲ್ಲ ಅಂತಾದರೆ ಅದು ಜೀವನದಲ್ಲಿರುವಂಥ ಒಂದು ದೋಷ ಆಗಲಿಲ್ವ ಅಂತ ಆನಂದ ಯಾಕೆ ಬೇಕು ಅಂತ ಒಂದು ಪ್ರಶ್ನೆ. ಮತ್ತೊಂದು, ನಿನ್ನೆ ನಾವು ನೋಡಿರುವಂತಹ ವೇದಾಂತದ ದೃಷ್ಟಿಯಲ್ಲಿ ಈ ಕರ್ಮಗಳ ಪಾತ್ರ ಏನು, ಕರ್ಮಗಳು ಎಲ್ಲಿ ಬಂದು ಬದುಕ್ತವೆ ಅಂತ ಅನ್ನೋದು ಮತ್ತೊಂದು ಪ್ರಶ್ನೆ. ಇದು ಒಳ್ಳೆ ಉಪೋದ್ಘಾತ ಆಗುತ್ತೆ ಇವತ್ತಿನ ಪ್ರವಚನಕ್ಕೆ. ಮುಂದೆ ಹೇಗೆ ಹೋಗೋಣಂತೆ. ಮೊದಲನೇ ಪ್ರಶ್ನೆಯನ್ನ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆ ಅಂತಂದ್ರೆ, ನಾನು ಮೊದಲನೇ ದಿವಸ ಕೇಳಿರುವಂತಹ ಪ್ರಶ್ನೆ, ನಾವು ಮಾಡಿರುವಂತಹ ಪುಣ್ಯ ಪಾಪಗಳು ಭಗವಂತನ ಪ್ರೇರಣೆಯಿಂದ ಆಗ್ತವೆ ಅಂತಾದ್ರೆ ಪುಣ್ಯ ಪಾಪಗಳ ಫಲಭೋಕ್ತೃತ್ವ ಅಂತನೋ ಜೀವನಕ್ಕೆ ಮಾತ್ರ ಯಾಕೆ ಆಗಬೇಕು ಅಂತ ಅನ್ನೋದು ಮತ್ತೊಂದು ಪ್ರಶ್ನೆ. ಇದೆಲ್ಲ ಪರಸ್ಪರ ಸಂಬದ್ಧವಾದಂತಹ ಪ್ರಶ್ನೆಗಳು. ಇದಕ್ಕೆ ಆಚಾರ್ಯರ ಸಿದ್ಧಾಂತದಲ್ಲಿ ಯಾವ ರೀತಿಯಾದ ಪರಿಷ್ಕಾರಗಳನ್ನು ಮಾಡಿದ್ದಾರೆ ಅಂತ ನೋಡೋಣಂತೆ. ಮೊದಲನೇ ಪ್ರಶ್ನೆಯನ್ನು ತಗೊಳ್ಳೋದಾದ್ರೆ, ನಾವು ಜೀವನ ಸ್ವರೂಪವನ್ನ ನಿನ್ನೆ ನಿರೂಪಣೆ ಮಾಡ್ತಾ ಆನಂದ ಸ್ವರೂಪನಾದವನು ಜೀವ ಅಂತ ನಾವು ಹೇಳಿದ್ವಿ. ಆದರೆ ಆಚಾರ್ಯರು ಸ್ವತಂತ್ರಂ ಅಸ್ವತಂತ್ರಂತೆ ದ್ವಿವಿಧಂ ತತ್ವಮಿಶ್ರತೆ ಸ್ವತಂತ್ರೋ ಭಗವಾನ್ ವಿಷ್ಣುರ್ ಭಾವಾಭಾವೋ ದ್ವಿಧೇತರದಂತ ಒಂದು ಮಾತಾಡ್ತಾರೆ. ಇದು ಜೀವನ ಸ್ವರೂಪ ಆನಂದ ರೂಪ ಜ್ಞಾನರೂಪ ಆದರೂ ಜೀವ ನಿರ್ದುಷ್ಟ ಅಲ್ಲ. ಜೀವನಲ್ಲಿ ದೋಷ ಇಲ್ಲ ಅಂತಿಲ್ಲ. ದೋಷಗಳು ಅಂದರೆ ಏನು ಅಂತ ಪ್ರಶ್ನೆ. ದೋಷಗಳು ಅಂತಂದ್ರೆ ಯಾವುದೇ ನೈಚ್ಛಾಪಾದಕವಾದಂತಹ ಒಂದು ಧರ್ಮವನ್ನು ದೋಷ ಅನ್ನುವ ಶಬ್ದದಿಂದ ಕರೀತಾರೆ. ಅಂದರೆ ನೈಚ್ಛಾಪಾದಕ ಅಂತ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಂದ್ರೆ, ಎನಿಥಿಂಗ್ ದಟ್ ಕ್ರಿಯೇಟ್ಸ್ ಎ ಸೆನ್ಸ್ ಆಫ್ ಲೋವರ್ನೆಸ್, ಇದನ್ನು ದೋಷ ಅನ್ನುವ ಶಬ್ದದಿಂದ ಬೇಕಾದ್ರೆ ದೋಷ ಅನ್ನುವ ಶಬ್ದದಿಂದ
ಕರಿಬೋದಾಗುತ್ತೆ. ಅಂಥದ್ದೇನಿದೆ ಜೀವನದಲ್ಲಿ ಅಂತಂದರೆ ಪ್ರಧಾನವಾಗಿರುವಂಥದ್ದು ಅಸ್ವಾತಂತ್ರ್ಯ ಅನ್ನೋ ದೋಷ. ಅಸ್ವಾತಂತ್ರ್ಯ ಅಂದರೆ ಏನು ಅಂತಂದರೆ ಇದು ತುಂಬ ಪಾರಿಭಾಷಿಕವಾದ ಶಾಸ್ತ್ರೀಯವಾದ ಶಬ್ದಗಳು. ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಲೋಕದ ವ್ಯವಹಾರದಲ್ಲಿ ಇರುವಂಥ ಶಬ್ದಗಳು ಯಾವಾಗ ಶಾಸ್ತ್ರದಲ್ಲೂ ಉಪಯುಕ್ತವಾಗ್ತವೆ, ಯಾವಾಗ ನಮ್ಮ ಲೋಕದ ವ್ಯವಹಾರದಲ್ಲಿ ಆ ಶಬ್ದಗಳಿಗೆ ಏನು ಅರ್ಥ ಇದೆ ಆ ಅರ್ಥವನ್ನು ಅದೇ ಅರ್ಥವನ್ನು ಶಾಸ್ತ್ರೀಯ ಶಬ್ದಗಳಿಗೆ ಹೇಳಿ ಪ್ರಯತ್ನ ಪಡ್ತೀವಿ. ನಾವು ವಿ ಫೇಲ್ ದೇರ್. ಅದಲ್ಲ, ಶಾಸ್ತ್ರೀಯ ಶಬ್ದಗಳು ಪಾರಿಭಾಷಿಕ ಶಬ್ದಗಳು. ಈ ವಿಷಯದ ಬಗ್ಗೆ ಮಧ್ವ ಸಿದ್ಧಾಂತದ ಬಗ್ಗೆ ಬಹಳ ಪ್ರಶ್ನೆಗಳಿದೆ, ಮತ್ತು ಸಿದ್ಧಾಂತವನ್ನು ಅನುಷ್ಠಾನ ಮಾಡೋರಲ್ಲೂ ಬಹಳ ಪ್ರಶ್ನೆಗಳಿರುವಂಥ ಒಂದು ವಿಚಾರ ಇದು. ಜೀವನದ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಜೀವನ ಅಸ್ವತಂತ್ರ, ಭಗವಂತನಲ್ಲಿ ಮಾತ್ರ ಸ್ವಾತಂತ್ರ್ಯ ಇರುವಂಥದ್ದು. ಸ್ವಾತಂತ್ರ್ಯ ಅಂದರೆ ಏನು ಅಂತ ಅದಕ್ಕೆ ಆಚಾರ್ಯರೇ ಲಕ್ಷಣವನ್ನು ಹೇಳ್ತಾರೆ. ಸತ್ತಾ ಪ್ರವೃತ್ತಿ ಪ್ರಮಿತಿ ರೂಪ ತ್ರಿವಿಧ ಸತ್ತಾಗಳಲ್ಲಿ ಪರ ಅನಪೇಕ್ಷತ್ವವನ್ನು ಸ್ವಾತಂತ್ರ್ಯ ಅಂತ ಕರೀತಾರೆ ಅಂತ. ಇದು ಸ್ವಲ್ಪ ಪಾರಿಭಾಷಿಕ ಆಗುತ್ತೆ, ನಾನು ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಪಡ್ತೀನಿ. ಇದು ಸ್ವಾತಂತ್ರ್ಯ ಅಂತನ್ನೋದು ಒಂದು ದಿಕ್ಕಾದರೆ, ಮತ್ತೊಂದು ದಿಕ್ಕಲ್ಲಿ ಕರ್ತೃತ್ವ ಅನ್ನೋ ಇನ್ನೊಂದು ಅಂಶ ಇದೆ. ನಮ್ಮ ಮಧ್ವ ಸಿದ್ಧಾಂತ ಏನು ಅಂತಂದರೆ ಜೀವನಗೆ ಕರ್ತೃತ್ವವನ್ನು ಅಂಗೀಕಾರ ಮಾಡಿ ಸ್ವಾತಂತ್ರ್ಯವನ್ನು ಅಂಗೀಕಾರ ಮಾಡದಿರುವಂಥ ಸಿದ್ಧಾಂತ. ಬಹಳ ಜನ ಇದು ಎರಡನ್ನ ಸಂಕರ ಮಾಡಿ ಎರಡರ ಸಾಂಕರ್ಯದಿಂದ ಬಹಳ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಆಚಾರ್ಯರ ಸಿದ್ಧಾಂತದಲ್ಲಿರುವಂತಹ ಸ್ವಾತಂತ್ರ್ಯ ಎಂಬ ಒಂದು ತತ್ವ ಮತ್ತೆ ಕರ್ತೃತ್ವ ಎಂಬ ಇನ್ನೊಂದು ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸಲ್ಲಿ ಬರೋ ತುಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಮೊದಲ 15 ನಿಮಿಷವನ್ನು ಈ ಸ್ವಾತಂತ್ರ್ಯ ಮತ್ತು ಕರ್ತೃತ್ವದ ಲಕ್ಷಣವನ್ನು ಹೇಳಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕರ್ತೃತ್ವ ಅಂದರೆ ಏನು ಅಂತ. ಕರ್ತೃತ್ವ ಅಂತಂದರೆ ಜ್ಞಾನ ಇಚ್ಛಾ ಕೃತಿಮತ್ವಂ ಅನ್ನೋ ಲಕ್ಷಣವನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಈಗ ನೋಡಿ, ಇವತ್ತಿದು ಇನ್ನೂ ಹೆಚ್ಚು ರೆಲೆವೆಂಟ್ ಆಗುತ್ತೆ. ನೀವೆಲ್ಲ GPT ಇತ್ಯಾದಿಗಳನ್ನು ಬಳಸಿರ್ತೀರಿ ಅಲ್ವಾ? AI ಬಹಳ ಬಳಸಿರ್ತೀರಿ. ಬಳಸಲಿಲ್ಲ ಅಂದರೆ ಬಳಸಿ, ಬಹಳ ಉಪಕಾರಿ ಅದು. ಅದು ಜಡ ಅಂತ ನಮ್ಗೆ ಅರ್ಥ ಆಗಿದೆ. ನಾವು ಚೇತನರು ನಮ್ಗೆ ಅರ್ಥ ಆಗಿದೆ. ಜಡಕ್ಕೂ ಚೇತನಕ್ಕೂ ಒಂದು ವ್ಯತ್ಯಾಸ ಬೇಕು. ಇದು ಆಚಾರ್ಯ ಹೇಳಿರುವಂಥ ಫಂಡಮೆಂಟಲ್ ಆದ ಭೇದಗಳಲ್ಲಿ ಒಂದು ಭೇದವಾದ್ದು ಜಡ ಮತ್ತು ಜೀವನ ವ್ಯತ್ಯಾಸ ಅಂತ ಅನ್ನೋದು. ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಇದು ಜೀವನಗೆ ಕರ್ತೃತ್ವ ಇದೆ, ಜಡಕ್ಕೆ ಕರ್ತೃತ್ವ ಇಲ್ಲ ಅಂತ ಅನ್ನೋದು ವ್ಯತ್ಯಾಸ. ಕರ್ತೃತ್ವ ಅಂದ್ರೆ ಏನು ಅಂತಂದ್ರೆ ಜ್ಞಾನ ಇಚ್ಛಾ ಪ್ರಯತ್ನವತ್ವ ಅಂತ ಅನ್ನೋದು ಕರ್ತೃತ್ವ. ಹೀಗಂದ್ರೆ ಏನು ಅಂತಂದ್ರೆ, ತುಂಬ ಸ್ಥೂಲವಾಗಿ ವಿ ಕ್ಯಾನ್ ಥಿಂಕ್, ವಿ ಕ್ಯಾನ್ ಡಿಸೈರ್, ವಿ ಕ್ಯಾನ್ ಆಕ್ಟ್. ಈ ಮೂರರ ಸಮ್ಮಿಲನವನ್ನೇ ಕರ್ತೃತ್ವ ಅನ್ನೋ ಶಬ್ದದಿಂದ ಕರೀತಾರೆ. ಅಂದರೆ ಅಬಿಲಿಟಿ ಟು ಥಿಂಕ್, ಅಬಿಲಿಟಿ ಟು ಡಿಸೈರ್ ಆ್ಯಂಡ್ ಅಬಿಲಿಟಿ ಟು ಆಕ್ಟ್. ಜ್ಞಾನ ಇಚ್ಛಾ ಪ್ರಯತ್ನ ಅಂತ ಅನ್ನೋದನ್ನು ಕರ್ತೃತ್ವ ಅನ್ನೋ ಶಬ್ದದಿಂದ ಕರೀತಾರೆ. ಇದು ಪ್ರತಿಯೊಬ್ಬ ಚೇತನನಿಗೂ ಇರುವಂಥದ್ದು ಅಂತ ಶಾಸ್ತ್ರೀಯವಾದಂತಹ ಘೋಷಣೆ. ಈ ಗುಣಗಳೇ ಒಬ್ಬ ಜೀವನನ್ನ ಅಥವಾ ಒಬ್ಬ ಚೇತನನನ್ನ ಒಂದು ಜಡದಿಂದ ಪ್ರತ್ಯೇಕಿಸುತ್ತೆ. ಈಗ ನೀವು ಕೇಳ್ಬೋದು, GPT ಇತ್ಯಾದಿಗಳ ಜ್ಞಾನ ಇಲ್ವಾ ಅಂತ. ನಿಮಗೇನು ಅನ್ಸುತ್ತೆ? ಜ್ಞಾನ ಇದೆ ಅದರಲ್ಲಿ, ಆದರೆ ಜ್ಞಾನ ಸ್ವಾಮಿತ್ವ ಇಲ್ಲ. ಇನ್ ಅದರ್ ವರ್ಡ್ಸ್, ಇಟ್ ಕ್ಯಾನ್ ಥಿಂಕ್ ಅಟ್ ಸಮ್ ಲೆವೆಲ್ ಬಟ್ ಇಟ್ ಕ್ಯಾನಾಟ್ ಡಿಸೈರ್. ಜ್ಞಾನ ಇಚ್ಛಾ ಮತ್ತೆ ಪ್ರಯತ್ನಗಳ ತ್ರಿತಯ, ಕಾಂಬಿನೇಷನ್ ಆಫ್ ದೀಸ್ ತ್ರೀ ಇದೆಯಲ್ಲ, ಇದನ್ನ ಕರ್ತೃತ್ವ ಅನ್ನೋ ಶಬ್ದದಿಂದ ಕರೀತಾರೆ. ಇನ್ಫ್ಯಾಕ್ಟ್ ಜೀವನಲ್ಲಿ ಜ್ಞಾನ ಇರೋದು, ಜ್ಞಾನ ಇಚ್ಛಾ ಪ್ರಯತ್ನ ಅಂತ ಹೇಳ್ತಾರೆ. ಜೀವನಲ್ಲಿ ಜ್ಞಾನ ಇರೋದು, ಜೀವನಲ್ಲಿ ಇಚ್ಛಾ ಇರೋದು ಅಥವಾ ಜೀವನಲ್ಲಿ ಪ್ರಯತ್ನ ಇರೋದು ಅಂತ ಅಲ್ಲ. ಜೀವನೇ ಜ್ಞಾನ, ಜೀವನೇ ಇಚ್ಛಾ, ಜೀವನೇ ಪ್ರಯತ್ನ. ಈ ಜ್ಞಾನ ಇಚ್ಛಾ ಪ್ರಯತ್ನದ ಕಾಂಬಿನೇಷನ್ ಇದೆಯಲ್ಲ, ಇದನ್ನೇ ಜೀವ ಅನ್ನೋ ಶಬ್ದದಿಂದ ಶಾಸ್ತ್ರ ಕರೆದಿರೋದು. ನಾವು ನಾನು ಅನ್ನೋ ಶಬ್ದದಿಂದ ಯಾವುದೋ ಒಂದು ಪದಾರ್ಥವನ್ನು ರೆಫರ್ ಮಾಡ್ತೀವಲ್ಲ, ಆ ಪದಾರ್ಥವನ್ನೇ ಜೀವ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಅಹಮಿತ್ಯೇವ ಯೋ ವೇದ್ಯ ಸಜೀವ ಇತಿ ಕೀರ್ತಿತಃ. ನಾನು ಅನ್ನೋ ಕಾಗ್ನಿಷನ್, ನಾನು ಅನ್ನೋ ಒಂದು ಜ್ಞಾನಕ್ಕೆ ಯಾವುದು ವಿಷಯವೋ ಅದೇ ಜೀವ. ಆ ಜೀವನೇ ಜ್ಞಾನ ರೂಪ, ಆ ಜೀವನೇ ಇಚ್ಛಾ ರೂಪ, ಆ ಜೀವನೇ ಪ್ರಯತ್ನ ರೂಪ.
ಸೊ ನಮ್ಮ ಇಚ್ಛೆಗಳಿದೆಯಲ್ಲ, ನಮ್ಮ ಆಸೆಗಳು ಅಂತಿದೆಯಲ್ಲ, ದಟ್ ಇಸ್ ವಾಟ್ ಮೇಕ್ಸ್ ಅಸ್ ಅಸ್. ನಮ್ಮ ಇಚ್ಛೆಗಳೇ ನಾವು ಬೇರೆ ಅಲ್ಲ, ನಮ್ಮ ಇಚ್ಛೆ ಬೇರೆ ಅಲ್ಲ. ನಮ್ಮ ಪ್ರಯತ್ನಗಳೇ ನಾವು ಬೇರೆ ಅಲ್ಲ, ನಮ್ಮ ಪ್ರಯತ್ನ ಬೇರೆ ಅಲ್ಲ. ನಮ್ಮ ಜ್ಞಾನವೇ ನಾವು ಬೇರೆ ಅಲ್ಲ, ನಮ್ಮ ಜ್ಞಾನ ಬೇರೆ ಅಲ್ಲ. ಈ ಕರ್ತೃತ್ವ ಅಂತೀವಿ, ಈ ಮೂರರ ಕಾಂಬಿನೇಷನ್ ಏನು ಕರೀತಾರಲ್ಲ ಕರ್ತೃತ್ವ ಅಂತ, ಈ ಕರ್ತೃತ್ವ ಜೀವನಲ್ಲಿ ಮತ್ತೆ ಈಶ್ವರನಲ್ಲಿ ಸಮಾನವಾಗಿದೆ. ಅಂದ್ರೆ ಸಮಾನ ಮ್ಯಾಗ್ನಿಟ್ಯೂಡಲ್ಲಿದೆ ಅಂತ ಅರ್ಥ ಅಲ್ಲ. ಈಶ್ವರನಲ್ಲೂ ಜ್ಞಾನ ಇಚ್ಛಾ ಪ್ರಯತ್ನಗಳಿದೆ, ಜೀವನಲ್ಲೂ ಜ್ಞಾನ ಇಚ್ಛಾ ಪ್ರಯತ್ನಗಳಿದೆ. ಇದೇ ದೃಷ್ಟಿಯಿಂದ ಜೀವನನ್ನ ಈಶ್ವರನ ಪ್ರತಿಬಿಂಬ ಅನ್ನೋ ಶಬ್ದದಿಂದ ಕರೀತಾರೆ. ಯಾಕೆ ಅಂತಂದ್ರೆ ಈಶ್ವರನಲ್ಲಿ ಇರುವಂತಹ ಜ್ಞಾನ ಇಚ್ಛಾ ಪ್ರಯತ್ನಗಳೇ ಡೈಲ್ಯೂಟೆಡ್ ಫಾರ್ಮ್ ಅಲ್ಲಿ ಜೀವನಲ್ಲಿ ಇದೆ ಅಂತ ಸಿದ್ಧಾಂತದ ಅಂಗೀಕಾರ ಆಯ್ತು. ಇಷ್ಟಾದ್ಮೇಲೆ ಸ್ವಾತಂತ್ರ್ಯ ಅಂದ್ರೆ ಏನು ಇದ್ರ ಮಧ್ಯ ಅಂತಂದ್ರೆ ನೋಡಿ, ನಮಗೆ ಇದರಲ್ಲೊಂದು ಸೀಕ್ವೆನ್ಸಿಂಗ್ ಇದೆ. ಮೊದಲು ಜ್ಞಾನೋತ್ಪತ್ತಿ ಆಗುತ್ತೆ, ಜ್ಞಾನದಿಂದ ಇಚ್ಛಾದ ಉತ್ಪತ್ತಿ ಆಗುತ್ತೆ, ಇಚ್ಛೆಯಿಂದ ಪ್ರಯತ್ನ ಉತ್ಪತ್ತಿ ಆಗುತ್ತೆ ಅಲ್ವಾ. ನಾವು ಯಾವುದೋ ಒಂದು ನೋಡ್ತೀವಿ, ಅದರದೊಂದು ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ನನಗಿದು ಬೇಕು ಅಥವಾ ಬೇಡ ಅಂತ ಏನೋ ಒಂದು ಇಚ್ಛೆ ಉತ್ಪನ್ನವಾಗುತ್ತೆ. ಆ ಇಚ್ಛೆಯ ಪ್ರಕಾರ ನಾವು ಒಂದಿಷ್ಟು ಪ್ರಯತ್ನ ಪಡ್ತೀವಿ, ಅದು ಆ ಪದಾರ್ಥ ಬೇಕು ಅನ್ನೋದು ದಿಕ್ಕಲ್ಲಿ ಪ್ರಯತ್ನ ಪಡ್ತೀವಿ. ನಮ್ಮ ಇಚ್ಛೆಗೂ ನಮ್ಮ ಪ್ರಯತ್ನಕ್ಕೂ ಕಾರ್ಯಕಾರಣ ಭಾವ ಇದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಇಚ್ಛೆಯಿಂದ ಪ್ರಯತ್ನ ಬರುತ್ತೆ. ಆದರೆ ನಾವು ಮಾಡಿರುವಂತಹ ಪ್ರಯತ್ನ ಅಂತ ಅನ್ನೋದು ಸಫಲ ಆಗೋದು ನಮ್ಮ ಕೈಲಿದೆಯಾ ಇಲ್ಲ ಅಂತ ಅನ್ನೋದು ಎಲ್ಲರ ಅನುಭವದಲ್ಲಿರುವಂಥದ್ದು ಅಲ್ವಾ. ಇದನ್ನ ಅಸ್ವಾತಂತ್ರ್ಯ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಜೀವನ ಜ್ಞಾನ ಬರುತ್ತೆ, ಜ್ಞಾನಾನುಸಾರವಾಗಿ ಅವನು ಇಚ್ಛೆಯನ್ನು ಪಡ್ತಾನೆ, ಇಚ್ಛಾನುಸಾರವಾಗಿ ಪ್ರಯತ್ನವನ್ನು ಪಡ್ತಾನೆ. ಆದರೆ ಅದರ ಅಂತರ್ಗಾಮಿತ್ವ, ಫಲಾಂತಗಾಮಿತ್ವ ಅಂತ ಅನ್ನೋದು ಇವನ್ ಕಂಟ್ರೋಲ್ ಅಲ್ಲಿ ಇಲ್ಲ. ಇದನ್ನ ಅಸ್ವಾತಂತ್ರ್ಯ ಅನ್ನೋ ಶಬ್ದದಿಂದ ಕರೀತಾರೆ. ಭಗವಂತನಿಗಾಗಬೇಕಾದ್ರೆ ಅವನು ಏನು ಪ್ರಯತ್ನವನ್ನು ಪಡ್ತಾನೆ, ಆ ಪ್ರಯತ್ನಕ್ಕೆ ಅನುಸಾರಿಯಾದಂತಹ ಫಲ ಅಂತ ಅನ್ನೋದು ಬಂದೇ ಬರುತ್ತೆ ಅಂತ ಅನ್ನೋದು ಸ್ವಾತಂತ್ರ್ಯ. ಇದು ಭಗವದೇಕ ನಿಷ್ಠವಾದಂತಹ ಒಂದು ಧರ್ಮ. ಅಂದ್ರೆ ಸ್ವಾತಂತ್ರ್ಯ ಅಂತ ಅನ್ನೋದು ಈಶಕೋಟಿ, ಅಂದ್ರೆ ದೇವರ ಭಗವಂತನಲ್ಲೂ ಒಂದು ಬಿಟ್ಟು ಇನ್ನು ಯಾವ ಪದಾರ್ಥದಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇಟ್ ಮೇಕ್ಸ್ ಪರ್ಫೆಕ್ಟ್ ಸೆನ್ಸ್. ನಾನು ಹೇಳ್ತೀನಿ ಯಾಕೆ ಅಂತ. ಪ್ರಪಂಚದಲ್ಲಿ ಎರಡು ಸ್ವತಂತ್ರ ಪದಾರ್ಥ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಈ ಎರಡು ಸ್ವತಂತ್ರ ಪದಾರ್ಥ ಇತ್ತು ಅಂತ ಇಟ್ಕೊಳ್ಳಿ. ಈಗ ಒಂದು ಸ್ವತಂತ್ರ ಪದಾರ್ಥಕ್ಕೆ ನಾನು ಸೃಷ್ಟಿ ಮಾಡ್ತೀನಿ ಅಂತ ಇಚ್ಛೆ ಬಂತು, ಅದೇ ಕಾಲದಲ್ಲಿ ಮತ್ತೊಂದು ಸ್ವತಂತ್ರ ಪದಾರ್ಥಕ್ಕೆ ನಾನು ಸಂಹಾರ ಮಾಡ್ತೀನಿ ಅನ್ನೋ ಇಚ್ಛೆ ಬಂತು. ಅವಾಗ ಏನಾಗುತ್ತೆ? ಯೂನಿವರ್ಸ್ ವಿಲ್ ಗೋ ಇನ್ ಟು ಎ ಖೇಯಾಸ್. ಅದರ ಮೇಲೆ ಆಚಾರ್ಯ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಕೊಳ್ತಾರೆ, ಅಲ್ಲ ಎರಡು ಸ್ವತಂತ್ರ ಪದಾರ್ಥಗಳು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಲಿ ಅಂತ. ದಿ ಮೊಮೆಂಟ್ ಯು ಟಾಕ್ ಆಫ್ ಕೋಆರ್ಡಿನೇಷನ್, ಸ್ವಾತಂತ್ರ್ಯ ಹೋಗ್ಬಿಡ್ತು. ಯಾಕಂದ್ರೆ ಇಬ್ರು ಜೊತೆಗೆ ಬಂದು, ನೋಡು ನಾನು ಇವಾಗ ಸೃಷ್ಟಿ ಮಾಡ್ಬೇಕು ಅಂತಿದ್ದೀನಿ, ನಿನಗೆ ಸಂಹಾರ ಇಚ್ಛೆ ಬಂದು ಸುಮ್ಮನೆ ಇರು, ಆಮೇಲೆ ಸಂಹಾರ ಮಾಡು, ಇವಾಗ ಮಾಡಬೇಡ ಅಂತ ಹೇಳಿ ತನಗೆ ಬಂದಂತಹ ಸಂಹಾರದ ಇಚ್ಛೆಯನ್ನ ಫಲದ ತನಕ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಎಲ್ಲಿ ಬಂತು ಸ್ವಾತಂತ್ರ್ಯ? ಆದ್ರಿಂದ ಸ್ವಾತಂತ್ರ್ಯ ಅನ್ನೋ ಒಂದು ಧರ್ಮ ಇತ್ತು ಅಂತಂದ್ರೆ ಅದು ಎರಡು ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಆದ್ರಿಂದಾನೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಇತರ ಭಾವಾಭಾವವು ದ್ವಿಧಾ ಇತರತ್. ಎಲ್ಲ ಪದಾರ್ಥಗಳು ಯು ಕ್ಯಾನ್ ಆಕ್ಚುಲಿ ಕ್ಲಾಸಿಫೈ ದಿಸ್ ಎಂಟೈರ್ ಯೂನಿವರ್ಸ್ ಇಂಟು ಟೂ ಸೆಟ್ಸ್. ಒಂದು ಸೆಟ್ ಸಿಂಗಲ್ಟನ್ ಅನ್ನೋದು, ಅಂದ್ರೆ ಸಿಂಗಲ್ ಎಲಿಮೆಂಟ್ ಇರುವಂಥದ್ದು ಸ್ವತಂತ್ರ ಸೆಟ್, ಅದು ಈಶ್ವರ ಅಷ್ಟೇ ಮಾತ್ರ ಎಲಿಮೆಂಟ್. ಇನ್ನು ಪ್ರಪಂಚದಲ್ಲಿರುವ ಮತ್ತೆ ಎಲ್ಲ ಚೇತನಾತ್ಮಕವಾದ ಪ್ರಪಂಚವನ್ನ ಅಸ್ವತಂತ್ರದ ಸೆಟ್ ಅಲ್ಲಿ ಇಡಬಹುದು ಅಂತ ಆಚಾರ್ಯ ಹೇಳ್ತಾರೆ. ಆಯ್ತಲ್ವಾ? ಈಗ ಜೀವನದಲ್ಲಿ ಜ್ಞಾನ ಇಚ್ಛಾ ಪ್ರಯತ್ನಗಳಿದೆ, ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬೇಕು. ಈಗ ನಾವು ಮಾಡುವಂತಹ ಶುಭಾಶುಭ ಕರ್ಮಗಳು ಅಥವಾ ಪುಣ್ಯ ಪಾಪ ಕರ್ಮಗಳಿಗೆ ನಾವು ಯಾಕೆ ಭಾಗಿಗಳಾಗ್ತೀವಿ ಅಂತಂದ್ರೆ, ನಾವು ಏನು ಶುಭಾಶುಭ ಕರ್ಮಗಳನ್ನು ಮಾಡ್ತೀವಿ ಅದು ನಮ್ಮ ಪ್ರಯತ್ನದಿಂದ ಮಾಡ್ತೀವಿ ಅಲ್ವಾ. ಆ ಪ್ರಯತ್ನ ನಾವು ಯಾವ ರೀತಿಯಾದ ಪ್ರಯತ್ನವನ್ನು ಪಡ್ತೀವಿ ಮತ್ತೆ ನಮ್ಮ ಇಚ್ಛೆ ಅಂತ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದ್ರಲ್ಲಿ ಭಗವಂತನ ಇಂಟರ್ವೆನ್ಷನ್ ಇಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಇದು ದಿಸ್ ಗೆಟ್ ಮಿಸ್ಡ್ ಆಲ್ ದಿ ಟೈಮ್. ಈಶ್ವರ ಅಂತನ್ನೋನು ಜೀವನ ಸ್ವರೂಪದಲ್ಲಿ ಎಂದು ಹಸ್ತಕ್ಷೇಪ ಮಾಡೋದಿಲ್ಲ. ಆದ್ರಿಂದ ವೆನ್ ಯು ಆಕ್ಟ್, ವೆನ್ ಯು ಥಿಂಕ್ ಯು ಥಿಂಕ್, ವೆನ್ ಯು ಡಿಸೈರ್ ಯು ಡಿಸೈರ್, and when you act you act.
ನೀವು ಯಾವ ಇಚ್ಛೆಯನ್ನು ಪಡ್ತೀರಿ, ಯಾವ ರೀತಿಯಾಗಿ ಪ್ರಯತ್ನವನ್ನು ಪಡ್ತೀರಿ ಅನ್ನೋದರಲ್ಲಿ ಈಶ್ವರನ ಕೈವಾಡ ಇಲ್ಲ. ಇಷ್ಟು ನಾವು ಹೇಳಿದ್ಮೇಲೆ ಏನಾಗುತ್ತೆ ಅಂತಂದ್ರೆ, ನಾವು ಮಾಡಿರುವಂತ ಪುಣ್ಯ ಪಾಪಗಳಿಗೆ ಭಾಗಿಗಳಾದವ್ರು ನಾವೇ ಆಗ್ತೀವಿ. ಯಾಕಂತಂದ್ರೆ ಇಲ್ಲಿ ನೀನು ಹೀಗೆ ಇಚ್ಛೆ ಮಾಡುವಂತ ಈಶ್ವರನ ಕೈವಾಡ ಇಲ್ಲ ಇಲ್ಲಿ. ಇಷ್ಟಾದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ತೇನ ವಿನಾ ತೃಣಮಪಿ ಚಲತಿ ನರತೆ ತ್ವತ್ಕ್ರಿಯತೆ ಅನ್ನೋ ಶ್ರುತಿವಾಕ್ಯಗಳಿಗೆ ಏನು ಗತಿ ಇದೆ ಅಲ್ವಾ? ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು ಅರ್ಥ ಮಾಡಿಸ್ಬೇಕು. ನೋಡಿ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನಸಂತಿ ಅದುಪೇಕ್ಷಯ ಅಂತ ಒಂದು ಶ್ರುತಿ, ಆಚಾರ್ಯರು ಕೋಟ್ ಮಾಡೋ ಶ್ರುತಿ ಇದು. ನಮ್ಮ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಹಿಯರ್ ಎಕ್ಸಿಸ್ಟೆನ್ಸ್ ಅನ್ನೋದು ಭಗವದ್ ಅಧೀನ ಅಂತ ಅನ್ನೋದು ಸತ್ಯ. ನಮ್ಮ ಇಚ್ಛೆ ಅಂತ ಅನ್ನೋದು ಭಗವದ್ ಅಧೀನ ಅಂತ ಅನ್ನೋದು ಸತ್ಯ. ಆದರೆ ನಮ್ಮ ಇಚ್ಛೆ ಅಂತ ಅನ್ನೋದು ಯಾವ ಪ್ರಕಾರವಾಗಿರ್ಬೇಕು ಅಂತ ಅನ್ನೋದು ಭಗವದ್ ಅಧೀನ ಅಲ್ಲ. ಇದು ನಾನು ಬರೀ ಶಬ್ದಾಡಂಬರ ಅಂತ ಅನ್ಸುತ್ತೆ, ಬರೀ ಯೂಸ್ ಆಫ್ ಲಾಟ್ ಆಫ್ ಲ್ಯಾಂಗ್ವೇಜ್ ಅಂತ ಅನ್ಸುತ್ತೆ. ಕ್ಲಾರಿಟಿ ಬರಬೇಕು ಅಂತಂದ್ರೆ ಒಂದು ದೃಷ್ಟಾಂತವನ್ನು ಹೇಳಬೇಕಾಗುತ್ತೆ. ನನ್ನ ಮನಸ್ಸಿಗೆ ಬಹಳ ಇಷ್ಟ ಆಗಿರೋ ಒಂದು ದೃಷ್ಟಾಂತವನ್ನ ಹೇಳ್ತೀನಿ, ನಿಮಗೆ ಇಷ್ಟ ಆಗುತ್ತಾ ನೋಡಿ. ಈಗ ಎಲೆಕ್ಟ್ರಿಸಿಟಿ ಸೋರ್ಸ್ ಇದೆ ಅಲ್ವಾ, ನಿಮ್ಮದೊಂದು ಸಾಕೆಟ್ ಸಿಗುತ್ತೆ, ಎಲೆಕ್ಟ್ರಿಸಿಟಿ ಸೋರ್ಸ್ ಇದೆ. ಅಲ್ಲಿ 240 ವೋಲ್ಟ್ಸು ಅಥವಾ ನೀವು US ಇದ್ರೆ 110 ವೋಲ್ಟ್ಸು ಯಾವುದೋ ಒಂದು ವೋಲ್ಟೇಜ್ ಸೋರ್ಸನ್ನು ಓಪನ್ ಮಾಡಿಟ್ಟಿರ್ತಾರೆ. ನೀವು ಅಲ್ಲಿ ಯಾವುದೋ ಒಂದು ಲೋಡನ್ನು ಕನೆಕ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಅಂದರೆ ಲೋಡ್ ಅಂದರೆ ನೀವು ಯಾವುದೋ ಒಂದು ಫ್ಯಾನು ಅಥವಾ ಇನ್ನೇನೋ ಬಲ್ಬು ಮತ್ತೇನೋ ಕನೆಕ್ಟ್ ಮಾಡ್ತೀರಿ. ಯು ಕನೆಕ್ಟ್ ದಿ ಎಕ್ಸಾಕ್ಟ್ ಸೇಮ್, ಯು ಕನೆಕ್ಟ್ ಡಿಫ್ರೆಂಟ್ ಲೋಡ್ಸ್ ಅಕ್ರಾಸ್ ದಿ ಎಕ್ಸಾಕ್ಟ್ ಸೇಮ್ ವೋಲ್ಟೇಜ್ ಸೋರ್ಸ್ ಅಲ್ವಾ? ಫ್ಯಾನನ್ನು ಅಲ್ಲೇ ಕನೆಕ್ಟ್ ಮಾಡ್ತೀರಿ, ನಿಮ್ಮ ಮೊಬೈಲ್ ಫೋನನ್ನು ಅಲ್ಲೇ ಕನೆಕ್ಟ್ ಮಾಡ್ತೀರಿ, ಟ್ಯೂಬ್ಲೈಟ್ನು ಅಲ್ಲೇ ಕನೆಕ್ಟ್ ಮಾಡ್ತೀರಿ. ಬಟ್ ಎಲ್ಲ ಒಂದೇ ರೀತಿಯಾದ ಬಿಹೇವಿಯರ್ನ ಡಿಸ್ಪ್ಲೇ ಮಾಡುತ್ತಾ? ವೈ? ಯಾಕಂತಂದ್ರೆ ಫ್ಯಾನ್ ಒಳಗೆ ಒಂದು ಸರ್ವೋ ಮೋಟರ್ ಇರುತ್ತೆ. ವೆನೆವರ್ ಇಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ ಎ ಸೋರ್ಸ್, ಅದರ ಸ್ವಭಾವ ಏನು ಅಂತಂದ್ರೆ ಟು ರೊಟೇಟ್. ಸರ್ವೋ ಮೋಟರ್ ಇಸ್ ಸಮಥಿಂಗ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಸಿಟಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಒಂದು ನೀವು ಬಲ್ಬ್ ಅನ್ನು ತಗೊಂಡ್ರೆ ಅದು ಎಲೆಕ್ಟ್ರಿಕಲ್ ಎನರ್ಜಿನ ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ, ಅದು ಅದರ ಸ್ವಭಾವ. ಭಗವಂತನ ಪ್ರೇರಣೆ ಅಂತ ಅನ್ನೋದನ್ನ ಯಾವ ರೀತಿ ನೋಡಬೇಕು ಅಂದ್ರೆ ಈ ಎಲೆಕ್ಟ್ರಿಕಲ್ ಸೋರ್ಸ್ ತರ ನೋಡಬೇಕು. ಜೀವನ ಸ್ವರೂಪ ಅಥವಾ ಸ್ವಭಾವವನ್ನು ಲೋಡ್ ತರ ನೋಡಬೇಕು. ಒಂದು ಲೋಡ್ ಇಲ್ಲ, ಎಲೆಕ್ಟ್ರಿಕಲ್ ಸೋರ್ಸ್ ಇಲ್ಲ ಅಂತಂದ್ರೆ ಸ್ವಭಾವದ ಅಭಿವ್ಯಕ್ತಿನೂ ಆಗೋದಿಲ್ಲ. ಜಸ್ಟ್ ಲೈಕ್ ಈವನ್ ಇಫ್ ದಿ ಫ್ಯಾನ್ ಇಸ್ ಕೇಪಬಲ್ ಆಫ್ ರೊಟೇಟಿಂಗ್, ಇಟ್ ಕೆನಾಟ್ ರೊಟೇಟ್ ವಿತೌಟ್ ಎಲೆಕ್ಟ್ರಿಸಿಟಿ ಅಲ್ವಾ? ಹೀಗೆ ಭಗವಂತನ ಪ್ರೇರಣೆ ಇದೆ. ನರತೆ ತತ್ಕ್ರಿಯತೆ ಕಿಂಚನಾರೆ ಅಂದ್ರೆ ಜೀವನ ಅಸ್ತಿತ್ವ, ಜೀವನ ಇಚ್ಛಾ ಅಂತ ಅನ್ನೋದು ಭಗವಂತನ ಅಧೀನ. ಅಂದ್ರೆ ಜೀವ ತಾನಾಗಿರ್ಲಿಕ್ಕೆ ದೇವರು ಬೇಕು, ನಾವಾಗಿರ್ಲಿಕ್ಕೆ ದೇವರು ಬೇಕು. ಎಕ್ಸಾಕ್ಟ್ ದೃಷ್ಟಾಂತ ಎಲೆಕ್ಟ್ರಿಕಲ್ ಸೋರ್ಸ್. ಆದ್ರೆ ಯಾವಾಗ ಭಗವಂತನ ಪ್ರೇರಣೆ ಇನ್ಫ್ಲೂಯೆನ್ಸ್ ನಾವು ಒಳಗಾಗ್ತೀವಿ, ಅವಾಗ ನಾವು ಏನ್ ಮಾಡ್ತೀವಿ ಅಂತ ಅನ್ನೋದು ನಮ್ಮ ಸ್ವಭಾವ. Just like when a load is connected across an electric source, it is for the load to rotate or to emit light or whatever. ಅದು ತತ್ತತ್ ಪದಾರ್ಥಗಳ ಸ್ವಭಾವ ಹೇಗೋ ಆ ರೀತಿಯಾಗಿ ಜೀವನ ಸ್ವಭಾವ, ಸ್ವರೂಪಭೂತವಾದ ಇಚ್ಛಾ ಮತ್ತೆ ಜ್ಞಾನ ಏನಿದೆ, ಆ ಸ್ವರೂಪಭೂತವಾದ ಇಚ್ಛಾ ಜ್ಞಾನದ ಅಭಿವ್ಯಕ್ತಿಗೆ ಭಗವಂತನ ಪ್ರೇರಣೆ ಬೇಕು. ಆದರೆ ಅವನು ಯಾವ ರೀತಿಯಾದ ಇಚ್ಛೆ ಮಾಡ್ತಾನೆ ಜೀವ ಅಂತ ಅನ್ನೋದು ಆ ಜೀವನ ಸ್ವಭಾವ. ಆದ್ರಿಂದ ಅಂದ್ರೆ ಇಟ್ ಇಸ್ ಲೈಕ್ ದಿಸ್ ರೈಟ್. ಅದು ಭಾಗವತದಲ್ಲಿ ಒಂದು ವಾಕ್ಯ ಬರುತ್ತೆ, ಉದಾಸೀನಂ ಅಂತ. ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳೋದು, ದೇವ್ರು ಹೇಗಿರ್ತಾನೆ ಪ್ರಪಂಚದಲ್ಲಿ ಅಂದ್ರೆ ಉದಾಸೀನ ತರ ಇರ್ತಾನೆ ಅಂತ. ಭಗವದ್ಗೀತೆಯಲ್ಲೂ ತುಂಬಾ ಕಡೆ ಬರುತ್ತೆ, ನಮೇ ದ್ವೇಷೋಸ್ತಿನ ಪ್ರಿಯ ಇತ್ಯಾದಿ ಕಡೆ. ದೇವರಿಗೆ ಪಾರ್ಶಿಯಾಲಿಟಿ ಇಲ್ಲ. ಜಸ್ಟ್ ಲೈಕ್ ದಿಸ್ ಎಲೆಕ್ಟ್ರಿಕ್ ಸೋರ್ಸ್ ಡಸ್ ನಾಟ್ ಹ್ಯಾವ್ ಎನಿ ಪಾರ್ಶಿಯಾಲಿಟಿ. ನೀವು ಏನನ್ನ ಬೇಕಾದ್ರೆ ಕನೆಕ್ಟ್ ಮಾಡಿ, ಅದೇನು ಇದನ್ನ ಕನೆಕ್ಟ್ ಮಾಡಿ ಅದನ್ನ ಕನೆಕ್ಟ್ ಮಾಡಿ ಅಂತ ಅದಕ್ಕೇನು ಪಾರ್ಶಿಯಾಲಿಟಿ ಇಲ್ಲ. ಎಲ್ಲಾದ್ರ ಕಡೆನೂ ಇಟ್ ವಿಲ್ ಗಿವ್ ದಿ ಸೇಮ್ 240 ವೋಲ್ಟ್ಸ್ ಆಫ್ ವೋಲ್ಟೇಜ್ ಹೇಗೋ ಹಾಗೆ ಭಗವಂತನ ಪ್ರೇರಕತ್ವ ಶಕ್ತಿಯಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ. ದೇವರು ಉದಾಸೀನನ ಥರ ಇರ್ತಾನೆ ಅಂತ. ಅದು ಆ ಶಬ್ದ ಎಷ್ಟು ಚೆನ್ನಾಗಿದೆ, ಉದಾಸೀನವತ್ ಆಸೀನಂ ಅಂತ. ಉದಾಸೀನನ ಥರ ಇರ್ತಾನೆ ಅಂತ. ಉದಾಸೀನ ಥರ ಯಾಕೆ ಅಂತಂದ್ರೆ ಸಂಪೂರ್ಣ ಉದಾಸೀನ ಆಗ್ಬಿಟ್ರೆ ಜೀವನ ಅಸ್ತಿತ್ವನೇ ಇರೋದಿಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹದ ಸಂತಿ ನಸಂತಿ ಅದುಪೇಕ್ಷಯ. ದೇವರು ಉಪೇಕ್ಷೆ ಮಾಡಿದ್ರೆ ಜೀವನ ಅಸ್ತಿತ್ವನೇ ಇರೋದಿಲ್ಲ. ಉದಾಸೀನಂತೆ ಯಾಕಿರ್ತಾನೆ ಅಂತಂದ್ರೆ, ಉದಾಸೀನ ಯಾವ ಅಂಶದಲ್ಲಿ ಅಂತಂದ್ರೆ ಜೀವನ ಸ್ವಭಾವದ ಇಚ್ಛೆ ಮತ್ತೆ ಜ್ಞಾನ ಏನಿದೆ, ಆ ಸ್ವಾಭಾವಿಕವಾದ ಇಚ್ಛಾ ಜ್ಞಾನವನ್ನ ವ್ಯತ್ಯಾಸ ಮಾಡದಿರೋ
ದೃಷ್ಟಿಯಲ್ಲಿ ಅವನು ಉದಾಸೀನನ ಥರ ಇರ್ತಾನೆ. ಸೊ ಥಿಂಕ್ ಆಫ್ ಹಿಮ್ ಲೈಕ್ ಎ ಫೆಸಿಲಿಟೇಟರ್. ಹಿಮ್ ಹರ್ ಆರ್ ವಾಟ್ ಎವರ್. ಹಿಮ್ ಅನ್ನೋ ಶಬ್ದದ ಬಗ್ಗೆ ಅಷ್ಟು ನೈರ್ಭರ್ಯ ಇಲ್ಲ. ಭಗವತ್ ಶಕ್ತಿ ಹೇಗೆ ಅಂತಂದ್ರೆ ಫೆಸಿಲಿಟೇಟರ್. ಅದನ್ನ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಭೂತ್ಯೈ ನಿಜಾಶ್ರಿತ ಜನಸ್ಸಹಿ ಸೃಜ್ಯ ಸೃಷ್ಟೋ ಈಕ್ಷಾ ಬಭೂವ ಅಂತ. ದೇವರಿ ಸೃಷ್ಟಿ ಇತ್ಯಾದಿ ಕೆಲಸಗಳನ್ನ ಯಾಕೆ ಮಾಡ್ತಾನೆ ಅಂತ. ನಾವು ನಿನ್ನೆ ಹೇಳಿರುವಂತ ಕಥೆಗೂ ಇವತ್ತು ಹೇಳೋ ಕಥೆಗೂ ಏನು ಸಂಬಂಧ ಅಂತಂದ್ರೆ, ಈಗ ನಮಗೇನೋ ಜೀವರಾಗಿ ನಮಗೆ ಆನಂದ ಬೇಕು, ಆನಂದದ ಆವಿರ್ಭಾವ ಅಂತ ಅನ್ನೋದು ಸ್ವರೂಪದಲ್ಲಿದೆ, ಅದಾಗುವಂಥದ್ದು ಪ್ರಕೃತಿ ಸಂಬಂಧದ ಧ್ವಂಸ ಆದಾಗ ಅಂತ. ದೇವರಿಯಾಗಿ ಇದನ್ನೆಲ್ಲ ಫೆಸಿಲಿಟೇಟ್ ಮಾಡಬೇಕು? ದೇವರ ಸೃಷ್ಟಿಯನ್ನ ಯಾಕೆ ಮಾಡಬೇಕು ಅಲ್ವಾ? ಅದಕ್ಕೂ ಆಚಾರ್ಯರು ಎಷ್ಟು ತುಂಬಾ ಸೊಗಸಾದ ಉತ್ತರವನ್ನು ಕೊಡ್ತಾರೆ ಅಂದ್ರೆ, ಪ್ರವೃತ್ತಿಗಳು ಚತುರ್ವಿಧ ಇದೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಜನಗಳು ಮಾಡೋ ಎಲ್ಲಾ ಪ್ರವೃತ್ತಿಗಳು ಯು ಕ್ಯಾನ್ ಕ್ಯಾಟಗರೈಸ್ ದೆಮ್ ಇಂಟು 4 ಪಾಸಿಬಲ್ ಬಕೆಟ್ಸ್ ಅಂತ. ಯಾವ ರೀತಿ ಅದು ಕ್ಯಾಟಗರೈಸೇಷನ್ ಮಾಡ್ಬೋದು ಅಂತಂದ್ರೆ, ಇಲ್ಲ ನೀವು ಸುಖ ಪ್ರಾಪ್ತಿಗೋಸ್ಕರ ಪ್ರವೃತ್ತಿ ಮಾಡ್ತೀರಿ, ಅಥವಾ ದುಃಖ ನಿವೃತ್ತಿಗೋಸ್ಕರ ಪ್ರವೃತ್ತಿ ಮಾಡ್ತೀರಿ, ಇಲ್ಲ ದುಃಖೋದ್ರೇಕದಿಂದ ಪ್ರವೃತ್ತಿ ಅಥವಾ ಸುಖೋದ್ರೇಕದಿಂದ ಪ್ರವೃತ್ತಿ ಅಂತ 4 ರೀತಿ ಪ್ರವೃತ್ತಿ ಅಂತ ಹೇಳ್ತಾರೆ. ನೀವು ಗಮನಿಸಿ, ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರು ಪ್ರಾಣಿಗಳು ಮಾಡೋ ಪ್ರವೃತ್ತಿಯನ್ನ ಯು ಕ್ಯಾನ್ ಆಕ್ಚುಲಿ ಪುಟ್ ಇಟ್ ಇಂಟು 1 ಆಫ್ ದೀಸ್ 4 ಕ್ಯಾಟಗರೀಸ್. ಏನು? ಸುಖ ಪ್ರಾಪ್ತಿಗೋಸ್ಕರ ಮಾಡೋ ಪ್ರವೃತ್ತಿ ಅಂದ್ರೆ, ನಾವು ಅಡುಗೆ ಮಾಡ್ಕೊಳ್ತೀವಿ, ಅದೊಂದು ಪ್ರಯತ್ನ. ಯಾಕೆ ಮಾಡ್ತೀವಿ ಅಂದ್ರೆ, ನಾವು ಊಟ ಮಾಡೋದ್ರಿಂದ ಸುಖ ಆಗುತ್ತೆ, ಅದರಿಂದ ಆ ಕೆಲಸ ಮಾಡ್ತೀವಿ, ಅದು ಸುಖ ಪ್ರಾಪ್ತಿಗೋಸ್ಕರ ಮಾಡೋ ಪ್ರವೃತ್ತಿ. ಇನ್ನೊಂದು ಪ್ರವೃತ್ತಿ, ನಾವೇನೋ ಔಷಧಿ ತಗೊಳ್ತೀವಿ ರೋಗ ಬಂದ್ರೆ, ಅದು ದುಃಖ ನಿವೃತ್ತಿಗೆ ಮಾಡೋ ಪ್ರವೃತ್ತಿ. ಏನೋ ದುಃಖ ಆಗ್ತಿರುತ್ತೆ, ಆ ದುಃಖ ಪರಿಹಾರ ಆಗಲಿ ಅಂತ ನಾವು ಪ್ರವೃತ್ತಿ ಮಾಡ್ತೀವಿ. ಆಯ್ತು. ಇದಲ್ಲದೆ ದುಃಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ಸಿಟ್ಟಾಗ ಜನ ಕೋಪದಿಂದ ಕಿರ್ಚ್ತಾರೆ, ಏನೇನೋ ಮಾಡ್ತಾರಲ್ಲ, ಇದು ಯಾಕೆ ಮಾಡ್ತಾರೆ? ಅವ್ರಿಗೆ ಅದರಿಂದ ಏನೋ ಪ್ರಯೋಜನ ಇಲ್ಲ. ವೆನ್ ಪೀಪಲ್ ಸ್ಕ್ರೀಮ್ ಅಥವಾ ಏನೋ ಕಷ್ಟದಿಂದ ನೆಲದ ಮೇಲೆ ಹೊರಳಾಡ್ತಾರೆ ಇಂಥದ್ದು ಮಾಡ್ತಾರೆ, ಯಾಕೆ ಮಾಡ್ತಾರೆ? ಇದರಿಂದ ಅವರಿಗೆ ದುಃಖದ ನಿವೃತ್ತಿಯೂ ಆಗೋದಿಲ್ಲ, ಸುಖ ಪ್ರಾಪ್ತಿಯೂ ಆಗೋದಿಲ್ಲ, ಆದ್ರೂ ಪ್ರವೃತ್ತಿ ಮಾಡ್ತಾರೆ. ಈ ಪ್ರವೃತ್ತಿಯನ್ನು ಎಲ್ಲಿ ಕ್ಯಾಟಗರೈಸ್ ಮಾಡ್ತೀರಾ ನೀವು ಅಂದ್ರೆ, ದುಃಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ ಅಂತ ಹೇಳ್ತಾರೆ ಆಚಾರ್ಯರು. ಅಂದ್ರೆ ಇಟ್ ಈಸ್ ಎ ಸ್ಟೇಟ್ ಆಫ್ ಓವರ್ವೆಲ್ಮಿಂಗ್ ಸಾರೋ. ಆದ್ರಿಂದ ಏನೋ ಒಂದಿಷ್ಟು ಪ್ರವೃತ್ತಿ ಮಾಡ್ತಾರೆ. ಇದಲ್ಲದೆ 4ನೇ ಪ್ರವೃತ್ತಿ ಇದೆ, ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ ಅಂತ. ಅದಕ್ಕೆ ಉದಾಹರಣೆ, ನಾನು ಕಾಂಟೆಂಪರರಿ ಉದಾಹರಣೆ ಕೊಡೋದು, ನೀವೇನಾದ್ರೂ ಈ ಫುಟ್ಬಾಲ್, ಕ್ರಿಕೆಟ್ ಇಂತ ನೋಡಿದ್ರೆ, ಅವರು ಏನಾದ್ರೂ ಒಂದು ಅವರಿಗೆ ಫೇವರೇಬಲ್ ಇವೆಂಟ್ ಆದ್ರೆ, ಗೋಲ್ ಹೊಡೆದ್ರೆ ಅಥವಾ ವಿಕೆಟ್ ತೆಗೆದ್ರೆ ಅವರು ಶರ್ಟ್ ತೆಗಿತಾರೆ, ಪಟ್ಟಿ ಹೊಡಿತಾರೆ, ಹೀಗೆಲ್ಲ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅವರಿಗೆ? ಇದು ಸುಖ ಪ್ರಾಪ್ತಿಗೆ ಮಾಡೋ ಪ್ರವೃತ್ತಿ ಅಲ್ಲ, ದುಃಖದ ನಿವೃತ್ತಿಗೆ ಮಾಡೋ ಪ್ರವೃತ್ತಿ ಅಲ್ಲ, ದುಃಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ ಅಲ್ಲ, ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ಅದಕ್ಕೆ ಆಚಾರ್ಯರು ಕೊಡೋ ದೃಷ್ಟಾಂತ ಅಂತಂದ್ರೆ, ಗಾಯನವನ್ನು ಮಾಡೋರು ಅವ್ರ ಕೈ ಅಂಗ ಚೇಷ್ಟೆಯನ್ನ ಮಾಡ್ತಾರಲ್ಲ, ಏನಕ್ಕೋಸ್ಕರ ಮಾಡ್ತಾರೆ? ದೇ ಡೋಂಟ್ ಸೀ ಎನಿಥಿಂಗ್ ಫ್ರಮ್ ಇಟ್. ನಾನು ಮಾತಾಡ್ಬೇಕಾದ್ರೆ ಹೀಗೆಲ್ಲ ಏನಕ್ಕೋಸ್ಕರ ಮಾಡ್ತಾರೆ? ಇದು ಸ್ಟೇಟ್ ಆಫ್ ಓವರ್ವೆಲ್ಮಿಂಗ್ ಜಾಯ್ ಇಂದ ಮಾಡೋ ಪ್ರವೃತ್ತಿ ಅಂತ ಹೇಳ್ತಾರೆ. ಇಷ್ಟನ್ನು ಹೇಳಿ, ಭಗವಂತ ಮಾಡುವಂತಹ ಸೃಷ್ಟಿಯಾದಿ ವ್ಯಾಪಾರಗಳು ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ ಅಂತ ಆಚಾರ್ಯ ಹೇಳಿದರು. ನೀವು ಗಮನಿಸಿ, ಒಬ್ಬ ಮನುಷ್ಯ ಅಥವಾ ಯಾವುದೋ ಒಂದು ಚೇತನ ಶಕ್ತಿ ತನ್ನ ಸುಖದ ಉದ್ರೇಕದ ಸ್ಥಿತಿಯಲ್ಲಿ ಮಾಡೋ ಪ್ರವೃತ್ತಿಯಿಂದ ಅನಂತ ಜೀವರ ಅನಾದಿ ಕಾಲದ ಬಂಧ ಅಂತ ಅನ್ನೋದು ನಿವೃತ್ತವಾಗುತ್ತೆ ಅಂದ್ರೆ, ಇದಕ್ಕಿಂತ ಹೆಚ್ಚು ಕರುಣೆ ಬೇಕಾ? ಇದು ದೇವರ ಮಹಾಕಾರುಣ್ಯ ಅಂದ್ರೆ. ಏನೋ ನಮಗೆ ಸಂಸಾರದ ಚಕ್ರದಲ್ಲಿ ಯಾವುದೋ ಸಣ್ಣ ತೊಂದರೆ ಆಗಿದೆ, ಆ ತೊಂದರೆಯನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಅದು ನಿವೃತ್ತಿ ಆಗುತ್ತೆ ಅಂತ ಅನ್ನೋದು ದೇವರ ಕಾರುಣ್ಯ ಅಲ್ಲ. ಯಾಕಂದ್ರೆ ನಾವು ಸಂಸಾರದ ಒಳಗಿದ್ದು ಮಾಡುವಂತ ಯಾವುದೋ ಒಂದು ಪ್ರಾರ್ಥನೆ ಇದೆಯಲ್ಲ, ಅಂದ್ರೆ ನಮ್ಗೇನೋ ನಮ್ಮ ಮಕ್ಳಿಗೆ ಇದಾಗ್ಲಿ ಅಥವಾ ನಮ್ಗೆ ಕೆಲಸ ಸಿಗಲಿ ಇತ್ಯಾದಿ ಪ್ರಾರ್ಥನೆಗಳು, ಇವೆಲ್ಲ ಬಂಧಕ. ನಾಸ್ತಿ ಅಕೃತಃ ಕೃತೇನ ಅಂತ ಉಪನಿಷತ್ತು. ನಿಮ್ಗೆಲ್ಲ ಗೊತ್ತು, ಕೆಸರನ್ನ ತೊಳೆದಂಗೆ ಕರ್ಮದ ಫಲ ಅಂತ ಹೇಳ್ತಾರಲ್ಲ. ಇದು ಯಾಕೆ ಅಂತಂದ್ರೆ, ನ್ಯೂಟನ್ಸ್ ಥರ್ಡ್ ಲಾ ಅಷ್ಟೇ ಅದು. ಯು ಆಲ್ ನೋ ದಟ್, ರೈಟ್? ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಕರ್ಮಕ್ಕೆ ಈಕ್ವಲ್ ಆಗ್ಬೇಕಾಗಿಲ್ಲ, ಮೋರ್ ಆಗ್ಬೋದು ಒಂದೊಂದ್ಸಲ, ಆದ್ರೆ ರಿಯಾಕ್ಷನ್ ಅಂತೂ ಇರುತ್ತೆ. ನೀವು ಯಾವುದೇ ಕರ್ಮವನ್ನು ಮಾಡಿದ್ರು ಆ ಕರ್ಮ ಅಂತನೋದು ಮತ್ತೊಂದು ಕರ್ಮಕ್ಕೆ ಒಂದಲ್ಲ. ಆಚಾರ್ಯ ಗೀತಾ ಭಾಷೆಯಲ್ಲಿ ಒಂದಲ್ಲ 7-8 ಜನ್ಮಕ್ಕಾಗುವಷ್ಟು ಕರ್ಮವನ್ನ ಒಂದು ದಿನದಲ್ಲಿ ಒಬ್ಬ ಜೀವ ಮಾಡ್ತಾನೆ ಅಂತ ಆಚಾರ್ಯ ಹೇಳ್ತಾರೆ. ಅದರಿಂದ ಪ್ರತಿಯೊಂದು ಕರ್ಮ ಅಂತನ್ನೋದು ಮತ್ತೊಂದಿಷ್ಟು ಕರ್ಮಕ್ಕೆ ಕಾರಣ ಆಗುತ್ತೆ, ಅದರಿಂದ ಹೆಚ್ಚೆಚ್ಚು ಬಂಧ ಆಗುತ್ತೆ. ಅದರಿಂದ ದೇವರಲ್ಲಿ ಏನಾದ್ರು ಈ ಸಾಂಸಾರಿಕವಾದಂತಹ ಕರ್ಮದ ಬ್ಯಾಲೆನ್ಸ್ ಅನ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡೋ ಅನ್ನೋ ಪ್ರಾರ್ಥನೆ ಇದೆಯಲ್ಲ, ಅದು ನಮ್ಮನ್ನ ಇನ್ನೊಂದು ಮತ್ತಷ್ಟು ಬಂಧದಲ್ಲಿ ಸಿಲುಕಿಸುವಂತಹ ಪ್ರವೃತ್ತಿಗಳು. ಇದಲ್ಲ ದೇವರ ಕಾರುಣ್ಯ ಅಂದ್ರೆ. ನಾನು ಮೊದಲನೇ ದಿವಸ ಹೇಳಿದ್ದೆ ಅಲ್ವಾ, ಹೌ ಕ್ಯಾನ್ ಗಾಡ್ ಬಿ ಕಂಪ್ಯಾಷನೇಟ್ ಅಂಡ್ ಸ್ಟಿಲ್ ಹ್ಯಾವ್ ಅ ವರ್ಲ್ಡ್ ಲೈಕ್ ದಿಸ್ ಅಂತ. ಅದಕ್ಕೆ ಉತ್ತರ ನೋಡಿ. ಫಸ್ಟ್ ಆಫ್ ಆಲ್, ಜೀವನ ದೇವರು ಸೃಷ್ಟಿ ಮಾಡಲೇ ಇಲ್ಲ.
ಮತ್ತೆ ಪ್ರೇರಣೆ ಮಾಡಿ ತಾನೇ ಪ್ರೇರಣೆ ಮಾಡಿ ಪುಣ್ಯ ಪಾಪಗಳ ಕರ್ಮವನ್ನು ನಮಗೆ ಫಲವನ್ನು ನಮಗೆ ಕೊಡ್ತಾನೆ ಅಂದ್ರೆ ತಾನು ಪ್ರೇರಣೆ ಮಾಡೋದು ಅಂದ್ರೆ ಏನು ಅಂದ್ರೆ ನಮ್ಮ ಸ್ವಭಾವದಲ್ಲಿರುವಂತಹ ಇಚ್ಛೆಯನ್ನ ಅಭಿವ್ಯಕ್ತಿ ಆಗೋ ರೀತಿಯಾಗಿ ಯಾವ ರೀತಿಯಾದ ಫೆಸಿಲಿಟೇಷನ್ ಬೇಕೋ ಅದನ್ನು ಮಾತ್ರ ಮಾಡ್ತಾನೆ. ಅದರಿಂದ ಕರ್ಮಫಲ ಬರಬೇಕಾದ ಜೀವನಿಗೆ ಹೀಸ್ ಫೇರ್ ದಟ್ ವೇ. ಕಾರುಣ್ಯ ಎಲ್ಲಿ ಬಂತು ಅಂತಂದ್ರೆ ತಾನು ಅನಂತ ಆನಂದದ ಸಾಗರದಲ್ಲಿ ಮಗ್ನನಾಗಿದ್ರು, ಯಾವ ಪ್ರವೃತ್ತಿಯನ್ನು ಮಾಡಿ ಏನೂ ಫಲ ಇಲ್ಲದೆ ಇದ್ರು, ತಾನು ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿಯಿಂದ ನಮ್ಮಂಥ ಬಡಪಾಯಿ ಜೀವರಿಗಿರುವಂಥ ಅನಾದಿ ಕರ್ಮ ಬಂಧವನ್ನ ನಿವೃತ್ತಿ ಮಾಡೋಕ್ಕೆ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದನಲ್ಲ, ಇದು ದೇವರ ಮಹಾಕಾರುಣ್ಯ ಅಂತ. ನೀವು ಗಮನಿಸಿ, ಇದನ್ನ ಭಗವತ್ತತ್ವ ಬಿಟ್ಟು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುರು ಮೋಕ್ಷಸ್ಯ ದಾತಾಹಿ ವಾಯುಶ್ಚ ತದನುಗ್ರಹ ಅಂತ. ಅದಕ್ಕೆ ನೀವು ಈ ಪುರಾಣದ ಕಥೆಗಳನ್ನು ನೋಡಿದ್ರೆ ಈ ಅಸುರರೆಲ್ಲ ಎಂದೂ ಭಗವತ್ತತ್ವದ ತಪಸ್ಸನ್ನು ಮಾಡೋದೇ ಇಲ್ಲ ಅಲ್ವಾ? ಯಾಕಂದ್ರೆ ಅವ್ರಿಗೆ ಗೊತ್ತು ಏನಾದ್ರೂ ಅವ್ರಿಗೆ ಬೇಕಾದ್ದೇನೋ ಅಮೃತತ್ವ. ಯಾವ್ದು ತಮಾಷೆ ಹೇಳೋದುಂಟು, ಈ ಹಿರಣ್ಯಕಶಿಪು ಮತ್ತ ಮುಂತಾದ ರಾಕ್ಷಸರಿಗೆ ಇರೋಷ್ಟು ವಿವೇಕ ನಮಗಿಲ್ಲ ಅಂತ. ದೇ ನ್ಯೂ ಎವ್ರಿಥಿಂಗ್ ದಟ್ ಈಸ್ ಗೋಯಿಂಗ್ ಟು ಎಂಡ್, ಸಂಸಾರದಲ್ಲಿ ಎಂಡ್ ಆಗುವಂಥದ್ದು ಪೆರಿಷಬಲ್, ಅದು ಬೇಡ ಅಂತ ಹೇಳಿ ಅವಧ್ಯತ್ವವನ್ನು ಕೇಳ್ಕೊಂಡ್ರು. ನಾವು ನಮ್ಗೇನೋ ಕಾರ್ ಬೇಕು ಮನೆ ಬೇಕು ಅಂತ ಕೇಳ್ತೀವಿ. ಹಿರಣ್ಯಕಶಿಪು ಇರೋಷ್ಟು ಬುದ್ಧಿನೂ ನಮ್ಗಿಲ್ಲ ಅಂತ. ಇರ್ಲಿ, ಆದ್ರೆ ಅವರು ಭಗವತ್ ತತ್ವವನ್ನು ಎಂದೂ ಆಶ್ರಯಿಸೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಒಂದು ಸ್ವತಂತ್ರ ಪದಾರ್ಥ ಅಂತ ಒಂದಿದೆ ಅಂತ ಅದನ್ನು ತಡ್ಕೊಳ್ಲಿಕ್ಕಾಗಲ್ಲ. ಅದು ನಾವು ಬಹಳ ಯೋಚನೆ ಮಾಡಿದ್ದುಂಟು. ಶ್ರೀಮದಾಚಾರ್ಯರು ತಮ್ಮ ಸಿದ್ಧಾಂತದ ಉದ್ದಕ್ಕೂ, ತಮ್ಮ ಗ್ರಂಥದ ಉದ್ದಕ್ಕೂ ಈ ಬ್ರಹ್ಮೈಕ್ಯ ಉಪಾಸನೆ ಮಾಡೋರನ್ನ ಅಸುರರು ಅಂತ ಶಬ್ದದಲ್ಲಿ ಕರೀತಾರೆ. ಇದು ಯಾಕೆ ಸ್ವಲ್ಪ ಪರ್ಸನಲ್ ಅಟ್ಯಾಕ್ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ನನಗೆ ತುಂಬಾ ಇತ್ತು. ಆದ್ರೆ ನೀವು ಯೋಚನೆ ಮಾಡಿ, ನಾವು ಇಷ್ಟೊತ್ತು ಏನು ಹೇಳಿದ್ವಿ, ದೇರ್ ಕೆನಾಟ್ ಬಿ ಟು ಸ್ವತಂತ್ರ ಅಲ್ವಾ? ಸ್ವಾತಂತ್ರ್ಯ ಅಂತ ಅನ್ನೋದು ಭಗವಂತನಲ್ಲಿ ಮಾತ್ರ ಇರುವಂತಹ ಒಂದು ಧರ್ಮ ಅಂತ ನಾವು ನೋಡಿದ್ವಿ. ಈಗ ನೀವು ಪುರಾಣದ ಹಿಸ್ಟ್ರಿಯನ್ನು ನೋಡಿದ್ರೆ ಎಲ್ಲರೂ ಈ ಹಿರಣ್ಯಕಶಿಪು ಇಂತಹ ಎಲ್ಲ ಅಸುರರು ಏನ್ ಮಾಡ್ತಾರೆ ಅಂದ್ರೆ ದೇ ಕೆನಾಟ್ ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ದಟ್ ದೇ ಆರ್ ಸ್ವತಂತ್ರ. ಅವ್ರಿಗೆ ಅಕ್ಸೆಪ್ಟೇ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ತಾವು ಮಾಡುವಂತ ಪ್ರಯತ್ನ ಅಂತ ಅನ್ನೋದು ಅದು ನಿಷ್ಫಲಕ್ಕಾಗತ್ತೆ, ನಿಷ್ಪ್ರಯೋಜನಕ್ಕಾಗತ್ತೆ ಅಂತ ಅನ್ನೋದನ್ನ ಅವ್ರಿಗೆ ತಗೊಳ್ಲಿಕ್ಕಾಗಲ್ಲ. ನೀವು ಯೋಚನೆ ಮಾಡಿದ್ರೆ ದಟ್ ಈಸ್ ದಿ ಹೈಟ್ ಆಫ್ ಈಗೋ. ನಮ್ಮ ಈಗೋವಿನ ಹೈಟ್ ಏನು ಅಂತಂದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಅನ್ಕೊಳ್ಳೋದು. ಅಂದ್ರೆ ನಾವು ಮಾಡೋ ಕೆಲಸ ಅಂತ ಅನ್ನೋದು ಸಫಲ ಆಗತ್ತೆ ಅಂತ ಯೋಚನೆ ಮಾಡೋದು ಇದೆಯಲ್ಲ, ಅದು ಹೈಟ್ ಆಫ್ ಈಗೋ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಒಂದ್ ಕಡೆ, ಜೀವನಿಗೆ ಯಾಕಿದೆ ಸಂಸಾರ ಅಂತಂದ್ರೆ ನಮಗೆ ಸ್ವಾತಂತ್ರ್ಯದ ಭ್ರಾಂತಿ ಇದೆ ಅಂತ. ನಮ್ಗೆಲ್ಲ ಸಿಟ್ಟಾಗುತ್ತಲ್ವ, ನಾವು ಏನೊಂದು ಕೆಲಸ ಮಾಡ್ತೀವಿ, ನೀವು ಗಮನಿಸಿ, ನಮಗೆ ಬರೋ ಎಲ್ಲಾ ಸಿಟ್ಟಿಗೆ ಮೂಲ ಕಾರಣ ಏನು ಅಂತಂದ್ರೆ ನಮಗಿರೋ ಸ್ವಾತಂತ್ರ್ಯ ಭ್ರಾಂತಿ. ಥಿಂಗ್ಸ್ ಡಿಡ್ ನಾಟ್ ವರ್ಕ್ಔಟ್ ಆಸ್ ಐ ವಿಶ್ಡ್ ದೆಮ್ ಟು ವರ್ಕ್ ಅಂತ ನಮ್ಗೆ ಅನ್ಸೋದು ಯಾವಾಗಲೂ. ಇದು ಎಲ್ಲಾ ಸಿಟ್ಟಿಗೂ, ಎಲ್ಲಾ ಕೋಪಕ್ಕೂ, ಎಲ್ಲಾ ಹ್ಯೂಮನ್ ಕಾನ್ಫ್ಲಿಕ್ಟ್ಗೂ ಕಾರಣ ಏನು ಅಂತಂದ್ರೆ ಇನ್ಕ್ಲೂಡಿಂಗ್ ದಿ ಕಾಂಟೆಂಪರರಿ ಜಿಯೋ ಪೊಲಿಟಿಕಲ್ ಇವೆಂಟ್ಸ್ ಅಲ್ವಾ. ಯಾವನೋ ಒಬ್ಬನಿಗೆ ನಿಮ್ಮ ನೊಬೆಲ್ ಬರಲಿಲ್ಲ ಅಂತ ಬಹಳ ಅವನಿಗೆ ಬೇಸರ ಆಗೋದು. ಯಾಕೆ ಅವನಿಗೆ ಬರಬೇಕು ಅಂತ ಇಚ್ಛೆ ಇದೆ, ಅವನ ಇಚ್ಛಾ ಪ್ರಕಾರವಾಗಿ ಏನೋ ಪ್ರಯತ್ನ ಪಟ್ಟ, ಆ ಪ್ರಯತ್ನಾನುಸಾರವಾಗಿ ಅವನಿಗೆ ಫಲ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅಸ್ವತಂತ್ರ ಅಂತ ದ್ವಿಧಂತತ್ವ ಮಿಶ್ರತೆ, ಭಾವ ದ್ವಿಧೇತರದ್ದು. ಅಸ್ವತಂತ್ರ ಅಂತ ಪ್ರಪಂಚದಲ್ಲಿ ಭಗವತ್ ತತ್ವ ಒಂದು ಬಿಟ್ಟು ಮಿಕ್ಕ ಎಲ್ಲಾ ತತ್ವಗಳು ಅಸ್ವತಂತ್ರ ತತ್ವಗಳು. ಇದೊಂದು ಸಿಂಪಲ್ ಫ್ಯಾಕ್ಟ್ ಅಂತ ಅನ್ನೋದು ಯಾವಾಗ ಒಬ್ಬ ಮನುಷ್ಯನ ತಲೆ ಒಳಗೆ ಹೋಗುತ್ತಲ್ಲ, ನಮಗೆ ಅಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಅಂತ ಅನ್ನೋದು ಭಗವದೇ ಕನಿಷ್ಠವಾದಂತಹ ಧರ್ಮ ಅಂತಂತ, ದೇರ್ ಇಸ್ ನೋ ಪ್ಲೇಸ್ ಫಾರ್ ಈಗೋ. ಇನ್ಫ್ಯಾಕ್ಟ್ ಇಫ್ ಸಮಥಿಂಗ್ ವರ್ಕ್ಸ್ ದೆನ್ ಯು ಶುಡ್ ಬಿ ಥ್ಯಾಂಕ್ಫುಲ್. ಡಿಫಾಲ್ಟ್ ಈಸ್ ದಟ್ ಥಿಂಗ್ಸ್ ಡೋಂಟ್ ವರ್ಕ್. ಯಾಕಂದ್ರೆ ನಾವು ಸ್ವತಂತ್ರರಲ್ಲ. ಆದ್ರಿಂದ ನಾವು ಉಲ್ಟಾ ತಿಳ್ಕೊಳ್ತೀವಿ. ಡಿಫಾಲ್ಟ್ ನಾವು ಮಾಡಿದ್ದು ವರ್ಕ್ ಆಗಬೇಕು, ಎಲ್ಲೋ ಒಂದ್ ಕಡೆ ಎಕ್ಸೆಪ್ಷನ್ಸ್ ಬರುತ್ತೆ ಅಂತ. ಹಂಗಲ್ಲ. ಡಿಫಾಲ್ಟ್ ಏನು ಅಂದ್ರೆ ನಾವು ಮಾಡಿದ್ದು ವರ್ಕ್ ಆಗಬಾರ್ದು. ಬಿಕಾಸ್ ವಿ ಆರ್ ಅ ಪಾರ್ಟ್ ಆಫ್ an infinite variable system that is not under our control. ನಾವು ಒಂದು ಫಿಸಿಕಲ್ ಸಿಸ್ಟಮ್ ತಗೊಂಡ್ರೆ 4 ವೇರಿಯೇಬಲ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮಗೆ. ಎಂದಾದ್ರೂ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಒಂದು 5 ವೇರಿಯೇಬಲ್ 6 ವೇರಿಯೇಬಲ್ ಇದೆ ಅಂತಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ವೇರಿಯೇಬಲ್ ಹಿಂಗೆ ಮೇಲೆ ಹೋದ್ರೆ ಕೆಳಗೆ ಹೋಗುತ್ತೆ, ಕೆಳಗೆ ಬಂದ್ರೆ. ನೋ, ವಿ ಆರ್ ಎ ಪಾರ್ಟ್ ಆಫ್ ದಿಸ್ ಯೂನಿವರ್ಸ್ ವಿಚ್ ಹ್ಯಾಸ್ ಇನ್ಫಿನಿಟ್ ವೇರಿಯೇಬಲ್ಸ್ ಅಲ್ವಾ. ಇನ್ಫಿನಿಟ್ ವೇರಿಯೇಬಲ್ಸ್ ಇರುವಂತಹ ಸಿಸ್ಟಮ್ ಅನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಅದರಂತ ಭ್ರಾಂತಿ ಇನ್ನೊಂದಿದೆಯಾ? ಒಂದು ಆಚಾರ್ಯರು ನಮಗೆ ಅಸ್ವಾತಂತ್ರ್ಯ ಇದೆ ಅಂತ ಹೇಳಿ, ಸ್ವಾತಂತ್ರ್ಯ ಅನ್ನೋದು ಭಗವದೇ ಕನಿಷ್ಠವಾದ ಧರ್ಮ ಅಂತ ಹೇಳ್ತಾರೆ.
ಅಸುರತ್ವ ಅಂದರೆ ಏನು ಅಂದರೆ ಹೈಟ್ ಆಫ್ ಈಗೋ. ಅಸುರತ್ವ ಅಂದರೆ ಏನು ಅಂದರೆ ಭಗವಂತನಲ್ಲಿ ಮಾತ್ರ ಸ್ವಾತಂತ್ರ್ಯ ಇದೆ, ಜೀವನದ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ನೋದನ್ನ ತಡ್ಕೊಳ್ಳಿಕ್ಕೆ ಆಗ್ತಿರುವಂಥ ಒಂದು ಸ್ಟೇಟು. ಯು ಕೆನಾಟ್ ಕಮಿಂಗ್ ಟು ಪೀಸ್ ವಿತ್ ದಿ ಫ್ಯಾಕ್ಟ್ ದಟ್ ಯು ಆರ್ ನಾಟ್ ಅಂಡರ್ ಕಂಟ್ರೋಲ್. ನೀವು ನೋಡಿ, ಲೋಕವನ್ನು ನೀವು ಗಮನಿಸ್ತಾ ಇರ್ತೀರಿ, ಪೀಪಲ್ ಹೂ ಆರ್ ವೆರಿ ಈಗೋಯಿಸ್ಟಿಕ್ ಅಲ್ವಾ, ಅವ್ರು ಯಾವಾಗ ಇರಿಟೇಟ್ ಆಗ್ತಾರೆ ಅಂತಂದ್ರೆ ವೆನ್ ದೇ ಫೈಂಡ್ ಔಟ್ ದಟ್ ಥಿಂಗ್ಸ್ ಆರ್ ನಾಟ್ ಅಂಡರ್ ದೇರ್ ಕಂಟ್ರೋಲ್. ಇದು ಆಚಾರ್ಯರು ಇದನ್ನ ಅಸುರತ್ವದ ಲಕ್ಷಣ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಆಚಾರ್ಯರು ಈಗ ಆತ್ಮೈಕ್ಯವನ್ನು ಪ್ರತಿಪಾದನೆ ಮಾಡೋದು ಅಂದ್ರೆ ಏನರ್ಥ ಅಂತಂದ್ರೆ ಭಗವದೇಕನಿಷ್ಠವಾದಂತಹ ಸ್ವಾತಂತ್ರ್ಯ ಎಂಬ ಗುಣವನ್ನ ತಮ್ಮಲ್ಲಿ ಆರೋಪ ಮಾಡೋದು ಅಂತ ಅರ್ಥ ಅಲ್ವಾ. ಈ ಹಿರಣ್ಯಕಶಿಪು ಮತ್ತಾದಂತಹ ದೈತ್ಯರು ಮಾಡಿದ ಕೆಲಸ ಇನ್ನೇನು? ಸ್ವಾತಂತ್ರ್ಯವನ್ನು ಬಯಸಿದ್ರು. ಸಿ ಹೌ ಸ್ಟುಪಿಡ್ ಇಟ್ ಇಸ್. ಈಗ ಅವನೇನ್ ಮಾಡ್ದ, ಅವಧ್ಯತ್ವವನ್ನು ಕೇಳ್ದ, ಅವಧ್ಯತ್ವ ಆಗೋಲ್ಲ ಅಂತ ಹೇಳಿದ್ರು ಬ್ರಹ್ಮದೇವರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನೊಂದು ಎಕ್ಸಾಸ್ಟಿವ್ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ, ಸೊ ದಟ್ ನನಗೆ ಅದು ಅರ್ಥತಃ ಅವಧ್ಯತ್ವ ಬರೋ ತರ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಅಂತ. ಇದರ ಹಿಂದೆ ಇರುವಂತಹ ತತ್ವ ಏನು ಅಂತಂದ್ರೆ ಐ ಕ್ಯಾನ್ ಗೇಮ್ ದಿ ಸಿಸ್ಟಮ್ ಅಂತ. ದೇವರ ಸ್ವಾತಂತ್ರ್ಯವನ್ನು ನಾನು ಗೇಮ್ ಮಾಡ್ತೀನಿ ಅಂತ ಅರ್ಥ. ಇಷ್ಟು ಪಾಸಿಬಲ್ ಕಾಸಸ್ ಆಫ್ ಡೆತ್ ಇದೆ, ಅಥವಾ ನಾನು ಇನ್ನೊಂದಿಷ್ಟು 10 ಎಕ್ಸ್ಟ್ರಾ ತಗೊಳ್ತೀನಿ. ಆ ಎಲ್ಲ ಪಾಸಿಬಲ್ ಕಾಸಸ್ ಆಫ್ ಡೆತ್ ನಾನು ಎನ್ಯುಮರೇಟ್ ಮಾಡ್ತೀನಿ. ಎಲ್ಲ ಪಾಸಿಬಲ್ ಕಾಸಸ್ ಎನ್ಯುಮರೇಟ್ ಮಾಡಿ ಇದು ಬೇಡ ಅಂತ ಹೇಳಿದ್ರೆ ಅರ್ಥತಃ ನಾನು ಡೆತ್ತನ್ನ ಕಾನ್ಕರ್ ಮಾಡ್ತೀನಿ ಅನ್ನೋ ಅವನ ಇಚ್ಛೆ. ಭಗವಂತ ಸ್ವತಂತ್ರ ಅಂತ ಆದಾಗ ಹಿ ಕ್ಯಾನ್ ಫೈಂಡ್ ವೇಸ್. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಯಾವುದೋ ಒಂದು ವಿಷಯ ಆಗಬೇಕು ಅಂತ ಭಗವಂತನ ಇಚ್ಛೆಗೆ ಬಂದ್ರೆ ಮಾಡ್ಲಿಕ್ಕೆ ಅವನಿಗೆ 1000 ದಾರಿ ಇದೆ ಅಂತ ನಾನು ಯಾವಾಗ ಕೇಳೋದು ಚಿಕ್ಕ ವಯಸ್ಸಲ್ಲಿ. ಏನೋ ಒಂದು ಇದಾಗ್ಬೋದು ಹೇಗಾಗುತ್ತೆ, ಇಟ್ ಲುಕ್ಸ್ ಇಂಪ್ರಾಬಬಲ್, ಇದು ಸಾಧ್ಯನೇ ಇಲ್ಲ ಇದಾಗಕ್ಕೆ ಅಂತ. ನೀನ್ ಯಾಕೆ ಯೋಚನೆ ಮಾಡ್ತೀವಿ? ಸ್ವತಂತ್ರನಾದ ದೇವರು, ಅವನಿಗೆ 1000 ದಾರಿ ಇದೆ ಮಾಡಕ್ಕೆ, ಹೆಂಗೋ ಆಗತ್ತೆ ಅಂತ ಹೇಳೋದು. ಅದು ಹೌದು. ನೀವು ಜೀವನವನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಯಾವುದೋ ಒಂದು ನಮ್ಮ ಕರ್ಮವಶಾತ್ ಏನೋ ಒಂದು ಆಗಬೇಕು ಅಂತ ಆದ್ರೆ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್ ಅಲ್ವಾ. ಇನ್ನೊಂದು ಹೇಳೋದು ನಮ್ಮ ಗುರುಗಳು, ಅಕಸ್ಮಾತ್ ಭಗವದ್ಗೀತೆಯಲ್ಲಿ ಒಂದು ಆಗಬಾರದು ಅಂತಾದ್ರೆ ನೀವು 1 ಕೋಟಿ ಪ್ರಯತ್ನ ಪಡಿ, ಅದು ಆಗೋದಿಲ್ಲ. ಪ್ರತಿ ಕ್ಷಣ ನಮಗೆ ನಮ್ಮ ಅಸ್ವಾತಂತ್ರ್ಯದ ಅನುಭವ ಆಗ್ತಿದ್ರು. ಭಗವಂತನಲ್ಲಿ ಮಾತ್ರ ಇರುವಂತಹ ಸ್ವಾತಂತ್ರ್ಯ ಎಂಬ ಧರ್ಮವನ್ನು ನಮ್ಮಲ್ಲಿ ಅಭ್ಯಾಸ ಮಾಡ್ತೀವಿ. ಅಂದ್ರೆ ನಾವು ಸ್ವತಂತ್ರ, ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದ್ರೆ ವಿ ಥಿಂಕ್ ದಟ್ ವಿ ಆರ್ ಅಂಡರ್ ಕಂಟ್ರೋಲ್. ಇದು ಸಂಸಾರದ ಕಾರಣ ಅಂತ ಹೇಳ್ತಾರೆ ಆಚಾರ್ಯರು. ನಿನ್ನೆ ಪ್ರಶ್ನೆ ಏನು ಅಂತಂದ್ರೆ ಜೀವನಕ್ಕೆ ಸಂಸಾರ ಯಾಕಿದೆ ಅಂತ. ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇನ್ವ್ಯಾಲಿಡ್ ಅಂತ ನಾನು ಹೇಳಿದ್ದೆ. ಯಾಕಂದ್ರೆ ಅನಾದಿ ಆದ್ರಿಂದ, ಬಂಧ ಅನಾದಿ ಆದ್ರಿಂದ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇನ್ವ್ಯಾಲಿಡ್. ಆಚಾರ್ಯರು ಇವತ್ತಿಗೂ ನಮಗೆ ಯಾಕೆ ಬಂಧ ಇದೆ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಭ್ರಾಂತಿ ಇರೋದ್ರಿಂದ ಅಂತ ಹೇಳ್ತಾರೆ. ಯಾವತ್ತಿಗೆ ಈಗ ನಾವು ಮಾಡ್ತಾ ಇರುವಂತ ಈ ಮಾತಾಡೋ ವ್ಯಾಪಾರ ಆಗ್ಲಿ, ಕೈ ಎತ್ತೋದೇನೋ ಕೆಲಸ, ಇದರ ಹಿಂದೆ ಇರುವಂತಹ ಭಗವಂತನ ಪ್ರೇರಣೆ ಅಂತ ಅನ್ನೋದು ಪ್ರತಿಯೊಂದು ಕರ್ಮಕ್ಕೂ ನಮ್ಮ ಕಣ್ಣು ಕಾಣಿಸೋದಿಲ್ಲ. ಅಲ್ಲಿವರೆಗೂ ಬಂಧ ಇರುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ನಾವು ಯಾಕೆ ಸಂಸಾರದಲ್ಲಿ ಇನ್ನೂ ಇದೀವಿ ಅಂತಂದ್ರೆ ಸ್ವಾತಂತ್ರ್ಯ ಭ್ರಾಂತಿ ಇರೋದ್ರಿಂದ. ಅದು ಭಗವಂತನಲ್ಲಿ ಮಾತ್ರ ಇರುವಂತಹ ಒಂದು ಧರ್ಮ. ಇಷ್ಟಾದ್ಮೇಲೆ ಜೀವನದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಆಯ್ತು. ಸ್ವರೂಪಭೂತವಾದಂತಹ ಜೀವನ ಆನಂದದ ಆವಿರ್ಭಾವ ಯಾಕಾಗ್ತಿಲ್ಲ ಅಂತಂದ್ರೆ ಜೀವನದ ಅಸ್ವಾತಂತ್ರ್ಯ ಇದೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಾದ್ದೇನು ಅಂತಂದ್ರೆ ಮಧ್ವ ಸಿದ್ಧಾಂತದ ಪ್ರಕಾರ ತುಂಬಾ ಹೇಳ್ತಾರೆ. ಇವತ್ತೆಲ್ಲ ನೀವು ಇಫ್ ಯು ಟಾಕ್ ಟು ಪೀಪಲ್ ಅಲ್ಲ, ಈ ಮೋಟಿವೇಶನಲ್ ಸ್ಪೀಕರ್ಸ್ ಅಂಡ್ ಸೈಕಾಲಜಿಸ್ಟ್ ಎಲ್ಲ ಏನು ಹೇಳ್ತಾರೆ ಅಂದ್ರೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ಇಂಡಿವಿಜುವಾಲಿಟಿ ಅಂತ ಅಲ್ವಾ. ಇಂಪೋಸ್ ಮಾಡಬೇಡಿ, ಯಾರ ಮೇಲೂ ಏನನ್ನು ಇಂಪೋಸ್ ಮಾಡಬೇಡಿ, ಲೆಟ್ ದೆಮ್ ಬಿ ವಾಟ್ ದೇ ಆರ್ ಅಂತ. ಮಧ್ವ ಸಿದ್ಧಾಂತದಷ್ಟು ಇಂಡಿವಿಜುವಾಲಿಟಿಯನ್ನು ರೆಸ್ಪೆಕ್ಟ್ ಮಾಡುವಂತ ಸಿದ್ಧಾಂತ ಯಾವುದೂ ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಆಚಾರ್ಯರು ಮೋಕ್ಷದಲ್ಲೂ ಒಬ್ಬ ಜೀವನ ಸ್ವಭಾವ ಬದಲಾಗಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೇ ಭೇದ ಅನ್ನೋ ಶಬ್ದದಿಂದ ಕರೆಯೋದು ಆಚಾರ್ಯರು. ನಾವು ಭೇದ ಅಂದ್ರೆ ಏನ್ ತಿಳ್ಕೊಂಡಿರ್ತೀವಿ ಅಂದ್ರೆ ಇಲ್ಲ ಡಿವಿಷನ್ ಮಾಡ್ತಾರೆ ಸಮಾಜದಲ್ಲಿ, ನಾನ್ ಬೇರೆ ನೀನ್ ಬೇರೆ ಅಂತ ಹೇಳ್ತಾರೆ. ಪಾಯಿಂಟ್ ಅವಲ್ಲ. ಯದ್ಯಪಿ ಅದು ಸರಿ, ಆದ್ರೆ ಆಚಾರ್ಯರ ಭೇದ ಸಿದ್ಧಾಂತದ ಫಲ್ಕ್ರಮ್ ಇರೋದು ಎಲ್ಲಿ ಅಂತಂದ್ರೆ ಒಬ್ಬ ಜೀವ, ಒಬ್ಬ ಇಂಡಿವಿಜುವಲ್ ಜೀವ ಅಂತ ಏನಿರ್ತಾನೆ, ಆ ಜೀವನ ಸ್ವಭಾವ ಅಂತ ಏನಿದೆ, ಆ ಸ್ವಭಾವ ಅಂತ ಅನ್ನೋದು ಎಂದೂ ಬದಲಾಗೋದಿಲ್ಲ. ಮೋಕ್ಷದಲ್ಲೂ ಬದಲಾಗೋದಿಲ್ಲ, ದೇವರು ಬದಲಾವಣೆ ಮಾಡೋದಿಲ್ಲ. ಆದ್ರಿಂದ ದೇವರಿಗೆ ವೈಷಮ್ಯ ನಿರ್ಗಣ್ಯ ಇಲ್ಲ. ಬದಲಾವಣೆ ಮಾಡೋದಿದ್ರೆ ಮತ್ತೊಂದು ಪ್ರಶ್ನೆ ಬಹಳ ಜನ ಕೇಳೋದೇನು ಅಂತಂದ್ರೆ ಅಲ್ಲ ಇದೊಂದು ನಿಷ್ಕರುಣತೆ ಆಗ್ಲಿಲ್ವಾ,
ಅಂತ. ಎಲ್ರೂ ಈಕ್ವಲ್ ಮಾಡಲಿ ಒಬ್ಬ ಜೀವ, ಒಬ್ಬ ಭಗವಂತ ಈ ಮಾಡೋ ನನಗೆ ಎಲ್ಲ ಸಾಮರ್ಥ್ಯ ಇದೆಯೋ ಇಲ್ಲೋ ಇದೆ, ಎಲ್ರಿಗೂ ಸಮಾನನ್ನಾಗಿ ಮಾಡಲಿ, ಇದ್ಯಾಕೆ ಇಷ್ಟೊಂದು ಅಸಮಾನತೆ ಇದೆ ಅಂತ. ಅದಕ್ಕೆ ವ್ಯಾಸತೀರ್ಥರು ತಮ್ಮ ತಾತ್ಪರ್ಯ ಚಂದ್ರಿಕಾ ಅನ್ನೋ ಒಂದು ಗ್ರಂಥದಲ್ಲಿ ತುಂಬ ಕನ್ವಿನ್ಸಿಂಗ್ ಆದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಯೋಚನೆ ಮಾಡಿ, ಈಗ ನೀವೇನು ಹೇಳ್ತಾ ಇದ್ದೀರಿ, ಒಬ್ಬ ಜೀವನ ಸ್ವಭಾವವನ್ನು ಬದಲಾವಣೆ ಮಾಡಬೇಕು ಅಂತ. ಜೀವನ ಸ್ವಭಾವವನ್ನು ಬದಲಾವಣೆ ಮಾಡೋದು ಅಂದರೆ ಏನರ್ಥ ಅಂತ ಪ್ರಶ್ನೆ. ನಾನು ಒಂದು 5 ನಿಮಿಷ 10 ನಿಮಿಷದ ಮುಂಚೆ ನಿಮ್ಗೆ ಹೇಳಿದೆ, ಜೀವ ಅಂದರೆ ಏನು ಅಂತಂದರೆ ಟು ನೋ, ಟು ಡಿಸೈರ್ ಆ್ಯಂಡ್ ಟು ಆ್ಯಕ್ಟ್ ಈಸ್ ಜೀವ ಅಲ್ವಾ. ಒಬ್ಬ ಜೀವನ ಸ್ವಭಾವವನ್ನು ಬದಲಾವಣೆ ಮಾಡೋದು ಅಂತಂದರೆ ಅವನ ಕೋರ್ ಡಿಸೈರ್ ಏನಿದೆಯಲ್ಲ ಆ ಡಿಸೈರನ್ನು ಬದಲಾವಣೆ ಮಾಡೋದು ಅಂತ ಅರ್ಥ, ಹೌದಾ? ಯಾಕಂದರೆ ಜೀವ ಅಂದ್ರೆ ಡಿಸೈರ್ ಅಂತ ನಾವು ಇಟ್ಕೊಂಡಾಗ ಆ ಜೀವನನ ಬದಲಾವಣೆ ಮಾಡೋದು ಅಂದರೆ ಅವ್ನು ಡಿಸೈರನ್ನು ಬದಲಾವಣೆ ಮಾಡೋದು. ಈಗ ಇಬ್ಬರು ಜೀವರಿದ್ದಾರೆ ಅಂತ ಇಟ್ಕೊಳ್ಳಿ, ಯಾರೋ ಇಬ್ಬರು ಜೀವರಿದ್ದಾರೆ. ಒಬ್ಬನಿಗೆ ಏನು ಡಿಸೈರ್ ಇದೆ ಅಂತಂದರೆ ನಾವು ಏನೋ ಪರೋಪಕಾರ ಮಾಡಬೇಕು, ಇನ್ನೊಬ್ಬರು ಉಪಕಾರ ಏನೋ ಮಾಡಬೇಕು, ನಾವು ಇವತ್ತು ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಅಂತ ಹೇಳ್ತೀವಲ್ಲ ಆ ಕೆಲಸವನ್ನು ಮಾಡಬೇಕು ಅಂತ ಒಬ್ಬನಿಗೆ ಡಿಸೈರ್ ಇದೆ. ಇನ್ನೊಬ್ಬಂಗೆ ಇನ್ನೊಂದು ಡಿಸೈರ್ ಇದೆ, ಅಂದರೆ ಲೋಕಕ್ಕೆ ಅಪಕಾರ ಮಾಡಬೇಕು ಅಂತ ಒಂದು ಡಿಸೈರ್ ಇದೆ ಅಂತ ಇಟ್ಕೊಳ್ಳಿ. ಪ್ರಶ್ನೆ, ನೀವು ದೇವರಾಗಿದ್ದರೆ ಯಾರ ಡಿಸೈರ್ ಥರ ಬದಲಾವಣೆ ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ. ಈಗ ನ್ಯಾಚುರಲಿ ನಾವೇನು ಹೇಳ್ತೀವಿ, ಇಲ್ಲ ಯಾರು ಲೋಕಕ್ಕೆ ಅಪಕಾರ ಮಾಡ್ತಾನಲ್ಲ ಅವನ ಡಿಸೈರನ್ನ ಉಪಕಾರ ಮಾಡುವಂಥರ ಬದಲಾವಣೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅವನು ಅಪಕಾರ ಮಾಡುವಂತ ಕೇಳ್ತಾನೆ, ಯಾಕೆ ಅಂತ ಕೇಳ್ತಾನೆ. ಅವನು ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಹಿರಣ್ಯಕಶಿಪು ಹೇಳೋ ಮಾತು ಅಂತ, ಅನ್ಯಥೇದಂ ವಿಧಾಸ್ಯಾಮಿ ಅಂತ ಹೇಳ್ತಾನೆ. ಅವನು ಪ್ರಶ್ನೆ ಕೇಳ್ತಾನೆ, ಅಲ್ಲ ಯಜ್ಞಯಾಗ ಮಾಡೋರು, ಪರೋಪಕಾರ ಮಾಡೋರು, ಇವರು ಒಳ್ಳೆಯವರು, ಇನ್ನೊಬ್ರು ಸಂಪತ್ತನ್ನೆಲ್ಲ ಕಸ್ಕೊಡೋರು ಕೆಟ್ಟವರು ಅಂತ ಯಾರು ಡಿಫೈನ್ ಮಾಡಿದ್ರನ್ನ, ಉಲ್ಟಾ ಯಾಕೆ ಮಾಡಬಾರ್ದು ಅಂತ ಹೇಳ್ತಾನೆ. ಯಾರು ಮೈಟಿಯಸ್ಟ್ ಇರ್ತಾರೋ ಅವರು ಬದುಕ್ಬೋದು ಚೆನ್ನಾಗಿ, ಯಾರು ಬೇರೆಯವ್ರಿದ್ದಾರೆ. ಇನ್ಫ್ಯಾಕ್ಟ್ ಪ್ರಪಂಚ ಇವತ್ತು ಹಾಗೆ ನಡೀತಾ ಇರೋದು ನಾವು ನೋಡಿದ್ರೆ, ನಾವು ಏನು ಬೇಕಾದ್ರೆ ಮಾತಾಡ್ಬೋದು. ಆದರೆ ಯಾರು ಮೈಟ್ ಇದೆ, ಪವರ್ ಇಸ್ ಸಬ್ಜೆಕ್ಟ್ ಟು ಸ್ಪೇಸ್ ಆ್ಯಂಡ್ ಟೈಮ್, ಒಂದೊಂದು ಕಾಲದಲ್ಲಿ ಒಂದೊಂದು ಪವರ್ಫುಲ್ ಆಗುತ್ತೆ. ಯಾರು ಪವರ್ಫುಲ್ ಇರ್ತಾರೋ ಅವ್ರು ಪವರ್ಲೆಸ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದೇ ಇವತ್ತಿನ ಪ್ರಪಂಚದ ನಿಯಮ. ಅದನ್ನು ಯಾಕೆ ಒಳ್ಳೇದು ಅಂತ ಆಗಬಾರ್ದು ಅಂತ ಕೇಳ್ತಾರೆ ಹಿರಣ್ಯಕಶಿಪು. ಅನ್ಯಥಾ ಇದಂ ವಿಧಾಸ್ಯಾಮಿ, ಯಾವಾಗ ನನಗೆ ಅವಧ್ಯತ್ವರ ಬರುತ್ತಲ್ಲ, ಬಂದ್ಮೇಲೆ ನಾನು ಮಾಡೋ ಮೊದಲನೇ ಕೆಲಸ ಏನು ಅಂತಂದರೆ ಪ್ರಪಂಚದಲ್ಲಿ ಯಾವುದನ್ನ ಒಳ್ಳೇದು ಅಂತ ತಿಳ್ಕೊಂಡಿದ್ದಾರೋ ಅದನ್ನು ಕೆಟ್ಟದ್ದು ಅಂತ ಮಾಡ್ತೀನಿ, ಯಾವುದನ್ನು ಕೆಟ್ಟದ್ದು ಅಂತ ತಿಳ್ಕೊಂಡಿದ್ದಾರೋ ಅದನ್ನು ಒಳ್ಳೇದು ಅಂತ ಮಾಡ್ತೀನಿ ಅಂತ ಹೇಳ್ತಾನೆ. ಆಯ್ತಾ? ಫಂಡಮೆಂಟಲ್ ಕ್ವೆಶ್ಚನ್ ಏನು ಅಂತಂದ್ರೆ, ದಿ ಐಡಿಯಾ ಆಫ್ ಒಳ್ಳೇದು ಕೆಟ್ಟದು ಇದೆಯಲ್ಲ, ಇದು ಸಬ್ಜೆಕ್ಟಿವ್ ಅಲ್ವಾ. ನಮ್ಗೆಲ್ಲರ ಅನುಭವಕ್ಕೆ ಬರುವಂಥ ವಿಷಯ ಇದು. ನಿಮಗೆ ಯಾವುದು ಒಳ್ಳೇದು ಅಂತ ಅನ್ಸುತ್ತೆ ಅದು ಇನ್ನೊಬ್ರಿಗೆ ಒಳ್ಳೇದು ಅಂತ ಅನಿಸ್ಬೇಕು ನಿಯಮ ಇಲ್ಲ. ಸ್ವತಂತ್ರನಾದ ದೇವರು ಫೇರ್ ಆಗಬೇಕು ಅಂತಂದ್ರೆ ಆ ಜೀವನನ್ನ ಅವರವರ ಇಚ್ಛಾನುಸಾರವಾಗಿ ಅವರನ್ನ ಬ್ಲಾಸಮ್ ಮಾಡೋದು, ವಿಕಾಸ ಮಾಡುವಂಥದ್ದು ಫೇರ್ನೆಸ್ಸು, ಅಥವಾ ತನ್ನ ಇಚ್ಛೆಗೆ ಯಾವುದು ಒಳ್ಳೆಯದು ಕೆಟ್ಟದು ಅಂತಿರುತ್ತೋ ಆ ರೀತಿಯಾಗಿ ಪ್ರಪಂಚವನ್ನು ಬದಲಾವಣೆ ಮಾಡುವಂಥದ್ದು ಫೇರ್ನೆಸ್ಸು ಅಲ್ವಾ. ಸೊ ಇಟ್ಸ್ ಸೋ ಆಬ್ವಿಯಸ್. ಇದನ್ನು ಹೇಳ್ತಾರೆ ಆಚಾರ್ಯ. ಇದನ್ನೇ ಆಚಾರ್ಯರು ಸ್ವಭಾವವಾದ ಭೇದವಾದ ಅನ್ನೋ ಶಬ್ದದಿಂದ ಕರೆದಿರೋದು. ಅಂದರೆ ಜೀವನ ಇಂಡಿವಿಜುವಾಲಿಟಿ ಅಂತ ಏನಿದೆಯಲ್ಲ ಅದನ್ನ ತುಂಬ ಅಟ್ಮೋಸ್ಟ್ ಕೇರಿಂದ ದೇವರು ಪ್ರೊಟೆಕ್ಟ್ ಮಾಡ್ತಾನೆ. ಇದೇ ಸ್ವಭಾವವಾದ ಅಂತಂದ್ರೆ. ಅದರಿಂದ ಇಷ್ಟು ಕಥೆಯಲ್ಲಿ ದೇವರ ಸ್ಥಿತಿ ಏನು ಅಂತಂದ್ರೆ, ಅನಾದಿ ಕಾಲದಿಂದ ಇರುವಂತಹ ಜೀವರು ಅವರಿಗೆ ಪ್ರಕೃತಿ ಸಂಬಂಧ ಅಂತ ಅನ್ನೋದಿದೆ. ಆ ಪ್ರಕೃತಿ ಸಂಬಂಧದಿಂದ ತಮ್ಮ ಕೋರಾದಂತಹ ಸ್ವಭಾವ ಇದೆಯಲ್ಲ ಆ ಸ್ವಭಾವದ ಅನುಭೂತಿ ಅಂತ ಅನ್ನೋ ಜೀವರಿಗೆ ಆಗ್ತಿಲ್ಲ. ಆ ತಮ್ಮ ಸ್ವಭಾವದ ಅನುಭೂತಿ ಆಗ್ಲಿಕ್ಕೋಸ್ಕರ ಈ ರೀತಿಯಾದ ಪ್ರಪಂಚದ ಸೃಷ್ಟಿಯನ್ನು ಮಾಡ್ತಾನೆ. ಮಾಡಿ ತತ್ತಜ್ಜೀವನ ಸ್ವಭಾವದ ಅನುಭೂತಿಗೋಸ್ಕರ ಏನು ಬೇಕೋ ಅದು ಎಲ್ಲ ಫೆಸಿಲಿಟೇಷನ್ ಮಾಡ್ತಾನೆ. ಮಾಡಿ ಅಂತ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ವಿ ವಿಲ್ ಬಿಕಮ್ ಅವರ್ ಸೆಲ್ಫ್. ಅದನ್ನೇ ಮೋಕ್ಷ ಅನ್ನೋ ಶಬ್ದದಿಂದ ಕರೀತಾರೆ. ನಾನು ಬಹಿಸ್ಸಭೆಗಳಲ್ಲಿ ಹೇಳ್ದಿರುವಂತಹ ಕೆಲವು ಅಂಶಗಳು, ಬಿಕಾಸ್ ಇಟ್ ಇಸ್ ಬೀಂಗ್ ರೆಕಾರ್ಡೆಡ್ ಅಂಡ್ ಆಲ್ ದ್ಯಾಟ್, ಮಧ್ವ ಸಿದ್ಧಾಂತದ ಸ್ವಲ್ಪ ಇನ್ನೊಂದಿಷ್ಟು ಡೀಟೇಲ್ ಗೊತ್ತಿರೋರಿಗೆ ಸ್ವಭಾವ ಅಂತ ಅನ್ನೋದು ಸುಖಾತ್ಮಕವೇ ಆಗಬೇಕು ಅಂತ ನಿಯಮ ಇಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಎಲ್ಲ ಜೀವರಿಗೂ ಮೋಕ್ಷ ಇದೆ ನಮ್ಮ ಸಿದ್ಧಾಂತದಲ್ಲಿ. ಮೋಕ್ಷ ಅಂತ ಅನ್ನೋದು ಸುಖಾಭಿವ್ಯಕ್ತಿ ರೂಪ ಆಗಬೇಕಾದಿಲ್ಲ. ಆಚಾರ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ, ಯಸ್ಯ ದುಃಖಾತ್ಮಕೋ ದ್ವೇಷ ಅಂತ ಹೇಳ್ತಾರೆ. ಅಂದರೆ ಕೆಲವು ಜೀವರಿದ್ದಾರೆ, ಅವರ ಸ್ವಭಾವದ ಅಭಿವ್ಯಕ್ತಿ ಆದಾಗ ದೇ ವಿಲ್ ನಾಟ್ ಬಿ ಹ್ಯಾಪಿ, ಯಾಕಂದ್ರೆ ಅವ್ರ ಸ್ವಭಾವದ ಸುಖ ಇಲ್ಲ ಅಂತ ಹೇಳ್ತಾರೆ ಆಚಾರ. ಇದು ನೀವು ಲೋಕದಲ್ಲಿ ಗಮನಿಸಿರ್ತೀರಿ. ದೇರ್ ಆರ್ ಪೀಪಲ್ ಅಮಂಗ್ಸ್ಟ್ ಅವರ್ ಸೆಲ್ಸ್, ಎಂಥವ್ರು ಅಂತಂದ್ರೆ ನೀವು ಏನೇ ಮಾಡಿ ಅವ್ರಿಗೆ ಸಂತೋಷ ಆಗಲ್ಲ ಅಂಥವ್ರು ಇರ್ತಾರಲ್ವಾ. ನೀವು ಏನೇ ಮಾಡಿ
ಅವರು ದುಃಖದಲ್ಲಿರಕ್ಕೆ ಒಂದು ಕಾರಣ ಹುಡುಕ್ತಾರೆ. ಇದು ಸ್ವಾಭಾವಿಕ. ಇದು ಅವರ ಸ್ವಭಾವದ ಅಭಿವ್ಯಕ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ದೇ ವಿಲ್ ಕೀಪ್ ಕಂಪ್ಲೇನ್, ದೇ ವಿಲ್ ಕಂಟಿನ್ಯೂ ಟು ಬಿ ಇನ್ ದಿ ಸ್ಟೇಟ್ ಆಫ್ ಕಂಪ್ಲೇನ್. ಯಾಕೆ ಅಂತಂದ್ರೆ ಅವರ ಸ್ವಭಾವದಲ್ಲಿ ಅದಿದೆ. ಆದ್ರಿಂದ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾವಾಗ ನಾವು ಜೀವರು, ನಾವು ಮೊದಲನೇ ದಿವಸ ಹೇಳಿದಂಗೆ ಜೀವರು ನಿತ್ಯದಲ್ಲೂ ಕಾಲ ಸಂಬಂಧ ಉಳ್ಳವರು ಅಂತ ನಾವು ಅಂಗೀಕಾರ ಮಾಡ್ತೀವಿ. ಕೋರಾದ ಜೀವನ ಡಿಸೈರ್ ಅಂತ ನಾವು ಜೀವನ ಸ್ವರೂಪ ಅಂತ ಹೇಳ್ತೀವಿ. there is only one way to be fair, to respect that individuality. ಅದನ್ನೇ ದೇವರು ಮಾಡೋದು. ಪ್ರತಿಯೊಬ್ಬ ಜೀವನ ಇಂಡಿವಿಜುವಾಲಿಟಿಯನ್ನ ಮೋಕ್ಷದಲ್ಲೂ ರೆಸ್ಪೆಕ್ಟ್ ಮಾಡುವಂಥವನು ದೇವರು. ಆದ್ದರಿಂದನೇ ಜೀವನ ಇಚ್ಛಾನುಸಾರವಾಗಿ ಒಂದು ಕರ್ಮಗಳನ್ನು ಮಾಡ್ತಾನೆ. ಆದ್ದರಿಂದ ಪುಣ್ಯ ಪಾಪ ಭಾಗತ್ವ ಅಂತ ಅನ್ನೋದು ಜೀವನಿಗಿದೆ ಹೊರತು ಈಶ್ವರನಿಗಿಲ್ಲ. ಯಾಕಂದ್ರೆ ಹಿ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಬಿಯಾಂಡ್ ಫೆಸಿಲಿಟೇಷನ್. ಇನ್ನೊಂದು ದೃಷ್ಟಿಯಿಂದ ನೋಡೋ ಹಾಗಿದ್ರೆ ಜೀವ ಅಸ್ವತಂತ್ರ ಆದ್ರಿಂದ ಜೀವನ ಅಸ್ತಿತ್ವವು ಭಗವದ್ ಅಧೀನವೇ. ಆದ್ರಿಂದ ಆ ಲೆವೆಲ್ ಆಫ್, ಅದಕ್ಕೆ ಆ ದೃಷ್ಟಾಂತ ನನಗೆ ತುಂಬಾ ಮನಸ್ಸಿಗೆ ಹಿಡಿಸುವಂತ ದೃಷ್ಟಾಂತ. ಈಸ್ ಲೈಕ್ ದಟ್ ಎಲೆಕ್ಟ್ರಿಕಲ್ ಪವರ್ that is needed for all appliances to work, which does not influence on any appliances. ಇದು ಭಗವಂತನ ಸ್ಥಿತಿ ಒಂದು ಸಿದ್ಧಾಂತದಲ್ಲಿ. ಅದರಿಂದ ವೈಷಮ್ಯ ನಿರ್ಗಣ್ಯದ ಪ್ರಶ್ನೆ ಇಲ್ಲ. ಭಗವಂತ ಮಾಡೋ ಪ್ರವೃತ್ತಿ ಯಾಕೆ ಅಂತಂದ್ರೆ ಸುಖೋದ್ರೇಕದಿಂದ ಅಂತ ಅದಕ್ಕೆ ಉತ್ತರ ಹೇಳಿದ್ವಿ. ಕಾರುಣ್ಯ ಯಾಕೆ ಅಂತಂದ್ರೆ ತಾನು ಆನಂದ ಮಗ್ನನಾದರೂ ಜೀವರ ಸ್ವರೂಪದ ಆವಿರ್ಭಾವಕ್ಕೋಸ್ಕರ ಸೃಷ್ಟಿಯಾದಿಗಳನ್ನು ಮಾಡ್ತಾನಾದ್ರಿಂದ ಕಾರುಣ್ಯ ಅಂತ ಆಯ್ತು. ವೈಷಮ್ಯ ನಿರ್ಗಣ್ಯಗಳು ಯಾಕಿಲ್ಲ ಅಂದ್ರೆ, ವೈಷಮ್ಯ ಯಾಕಿಲ್ಲ ಅಂತಂದ್ರೆ ಜೀವರ ತತ್ತಜ್ಜೀವರ ಸ್ವರೂಪ ಏನಿದೆ, ಸ್ವಭಾವ ಏನಿದೆ, ಆ ಸ್ವಭಾವವನ್ನ ಅನಂತ ಕಾಲದವರೆಗೂ ಹಾಗೇ ಇಟ್ಟಿರ್ತಾನೆ. ಅದನ್ನೇ ಪ್ರೇರಣೆ ಮಾಡ್ತಾ ಇರ್ತಾನೆ ಅಷ್ಟೇ ಹೊರತು ಒಬ್ಬರ ಸ್ವಭಾವ ಇನ್ನೊಂದು ತರ ಮಾಡೋದು ಎಂದೆಂದೂ ಮಾಡೋದಿಲ್ಲ. ಅದರಿಂದ ವೈಷಮ್ಯ ಇಲ್ಲ. ನೌ ಟೆಲ್ ಮೀ ಇಫ್ ದಿಸ್ ಗಾಡ್ ಇಸ್ ಫೇರ್ ಆರ್ ನಾಟ್, ಅಂಡ್ ಹೌ ಡಿಫರೆಂಟ್ ಇಸ್ ದಿಸ್ ಗಾಡ್ ಫ್ರಮ್ ದಿ ಅದರ್ ಐಡಿಯಾಸ್ ಆಫ್ ಗಾಡ್ ದಟ್ ಈಸ್ ಎಕ್ಸಿಸ್ಟಿಂಗ್. ಅದರಿಂದ ಇದು ಮಧ್ವ ಸಿದ್ಧಾಂತದಲ್ಲಿ ಇರುವಂತಹ ಭಗವತ್ ತತ್ವದ ಸ್ಥೂಲವಾದ ಪರಿಚಯ. ನಾನು ಇಷ್ಟು ವಿಷಯವನ್ನ 3 ದಿವಸದಲ್ಲಿ ಪ್ರತಿಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲಿಗಾಯ್ತು. ಇನ್ನೊಂದು 15 ನಿಮಿಷ ಸಮಯ ಇದೆ. ಪ್ರಶ್ನೋತ್ತರ ಮಾಡಬೇಕು ಅಥವಾ ಇನ್ನೊಂದು 10 ನಿಮಿಷ ಆದ್ಮೇಲೆ ಪ್ರಶ್ನೋತ್ತರ ಮಾಡೋಣ? ಏನಂದ್ರಿ? ಸಮಯ ಇದೆ ಅಂತ ಹೇಳಿದ್ರು. ನಾನು ಒಂದು 10 ನಿಮಿಷ ಅದನ್ನ ಪರಿಸಮಾಪ್ತಿ ಮಾಡಿದ್ಮೇಲೆ ನಾವು ಪ್ರಶ್ನೋತ್ತರವನ್ನು ತಗೊಳ್ಳೋಣ. ಲೆಟ್ ಮಿ ಕನ್ಕ್ಲೂಡ್ ಇನ್ 10 minutes. ಅಂದರೆ ಆಚಾರ್ಯರ ಆಚಾರ್ಯರ 90 ವರ್ಷದ ನೆನಪಿನ ಸಭೆಗೆ ಬಂದಿರೋದು ಆಚಾರ್ಯರ ಬಗ್ಗೆ ಮಾತಾಡಬೇಕಾದ ಕರ್ತವ್ಯ ಇದೆ. ನಾನು ಮೊದಲನೇ ದಿವಸ ಹೇಳಿದ ಹಾಗೆ ವಿಜಯ ಸಿಂಹಾಚಾರ್ಯರಂತೆ ನನಗೆ ಅವರ ವೈಯಕ್ತಿಕವಾದ ಶಿಷ್ಯತ್ವ ಅಂತ ಅನ್ನೋದಿಲ್ಲ. ನೀವೆಲ್ಲ ಆಚಾರ್ಯರನ್ನ ನಿಮ್ಮ ದೃಷ್ಟಿಯಲ್ಲಿ ನೋಡಿರ್ತೀರಿ, ಪ್ರವಚನಕಾರರು, ಜ್ಞಾನೋಪದೇಶಗಳು ಅಂತೆಲ್ಲ. ನಾನು ಆಚಾರ್ಯರ ಪರಿಚಯ ಮಾಡ್ಕೊಂಡಿದ್ದು ಮತ್ತೆ ಅವರನ್ನು ಕಂಡದ್ದು ಒಬ್ಬ ವ್ಯಾಖ್ಯಾನಕರ್ತೃಗಳಾಗಿ, ಅವರ ಪುಸ್ತಕಗಳ ಅಧ್ಯಯನದಿಂದ. ಅಂದ್ರೆ ಪುಸ್ತಕಗಳು ಅಂತಂದ್ರೆ ಅವರ ಕನ್ನಡ ಪುಸ್ತಕಗಳಲ್ಲ, ಅವರು ಸಂಸ್ಕೃತ ಗ್ರಂಥದಲ್ಲಿ ಮಾಡಿರುವಂತಹ ವ್ಯಾಖ್ಯಾನಗಳಿದೆಯಲ್ಲ, ಶಾಸ್ತ್ರೀಯ ಗ್ರಂಥಗಳಿಗೆ ಮಾಡಿರುವಂತಹ ವ್ಯಾಖ್ಯಾನಗಳು, ಇದನ್ನ ಅಧ್ಯಯನ ಮಾಡಿ ಅವರ ವ್ಯಕ್ತಿತ್ವದ ಒಂದು ಪರಿಚಯ ಬಂದದ್ದು ನನಗೆ. ಈಗ ಶ್ರೀಮದಾಚಾರ್ಯರ ಪರಿಚಯ ಆಗೋದು ಅವ್ರ ಗ್ರಂಥ ಅಧ್ಯಯನ ಮಾಡಿ, ಟೀಕಾ ಜಯತೀರ್ಥರ ಪರಿಚಯ ಆಗೋದು ಅವ್ರ ಗ್ರಂಥವನ್ನು ಅಧ್ಯಯನ ಮಾಡಿ. ಅದರಿಂದ ಅದು ಸುಮಧ್ಯದಲ್ಲಿ ಹೇಳ್ತಾರೆ, ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ. ಆಚಾರ್ಯರು ತಮ್ಮ ಭಾಷ್ಯವನ್ನು ರಚನೆ ಮಾಡಿದಾಗ ತಮ್ಮದೇ ಇನ್ನೊಂದು ಪ್ರತಿರೂಪ ತರ ತಮ್ಮ ಗ್ರಂಥವನ್ನು ರಚನೆ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾವು ಭಾಷ್ಯ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡೋದು. ಯಾಕೆಂದ್ರೆ ಅದು ಇಟ್ಸ್ ಅ ಮೆಟೀರಿಯಲ್ ಫಾರ್ಮ್ ಆಫ್ ಆಚಾರ್ಯರು ಅಂತ. ಅದೇ ರೀತಿ ಯಾವುದೇ ಒಬ್ಬ ಮನುಷ್ಯ ತನ್ನ ಥಾಟ್ಸ್ ಅನ್ನ ತನ್ನ ಗ್ರಂಥದಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾನೆ. ಅದರಿಂದ ಗೋವಿಂದಾಚಾರ್ಯರ ಥಾಟ್ಸ್ ಅಂತ ಅನ್ನೋದು ಅವರ ಗ್ರಂಥದಲ್ಲಿ ತುಂಬಾ ವ್ಯಾಪಕವಾಗಿ ಎಕ್ಸ್ಪ್ರೆಸ್ ಆಗಿದೆ. ಇನ್ಫ್ಯಾಕ್ಟ್ ಅದರಿಂದ ಅವರ ಭಾಷಾಂತರಗಳು ಕೆಲವಾದರೆ ನಿನ್ನೆ ಅವರು ರಾಜೇಶ್ವರ ತೀರ್ಥರ ಮಂಗಳಾಷ್ಟಕದ ಭಾಷಾಂತರವನ್ನು ನೋಡಿದೆ. ಎಷ್ಟು ನನಗೆ ಆ ಸಂಸ್ಕೃತ ಮೂಲ ನಾನು ದಿನ ಪಾರಾಯಣ ಮಾಡಿದ್ರೆ ನನಗೆ ಗೊತ್ತು. ಆಚಾರ್ಯರ ಭಾಷಾಂತರ ಎಷ್ಟು ಫೇತ್ಫುಲ್ ಆಗಿದೆ ಅಂತಂದ್ರೆ, ರಾಜೇಶ್ವರ ತೀರ್ಥರು ಕೆಲವು ಕಡೆ ಸತತಂ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಇತ್ಯಾದ್ಯ ಭೂಧರಾಷ್ಟ ಸತತಂ ಕುರುವಂತು ನೋ ಮಂಗಳಂ ಅಂತ. ಅಂದ್ರೆ ನಿಮ್ಗೆ ಗೊತ್ತು ಆ ಮಂಗಳಾಷ್ಟಕ ಏನು ಹೇಳುತ್ತೆ ಅಂತ. ದೇವತೆಗಳು ಮತ್ತೆ ಪರ್ವತಗಳು ಮತ್ತೆ ಮಿಕ್ಕ ನದಿಗಳು ಇತ್ಯಾದಿಗಳನ್ನೆಲ್ಲ ಹೇಳಿ, ಅದರ ಹೆಸರುಗಳನ್ನೆಲ್ಲ ಹೇಳಿ, ಇವೆಲ್ಲ ನಮಗೆ ಒಳ್ಳೆಯದನ್ನು ಮಂಗಳವನ್ನು ಉಂಟು ಮಾಡಲಿ ಅನ್ನೋ ಪ್ರಾರ್ಥನೆ ಇರುವಂತ ಪದ್ಯ. ಕೆಲವು ಕಡೆ ರಾಜೇಶ್ವರ ತೀರ್ಥರು ಸತತಂ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅಂದ್ರೆ ಯಾವಾಗಲೂ ನನಗೆ ಮಂಗಳವನ್ನು ಉಂಟು ಮಾಡಲಿ ಅಂತ.
ಕೆಲವು ಕಡೆ ಅದು ಯಾವಾಗಲೂ ನನ್ನ ಮಗಳನ್ನು ಉಂಟು ಮಾಡಲಿ ಅಂತ ಬಳಸೋದಿಲ್ಲ. ಆಚಾರ್ಯರು ಕನ್ನಡ ಭಾಷಾಂತರ ಮಾಡ್ತಾ ರಾಜೇಶ್ವರ ತೀರ್ಥರು ಎಲ್ಲಿ ಸತತಂ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಅಲ್ಲಿ ಮಾತ್ರ ಅವರು ಸತತಂ ಅಂತ ಯಾವಾಗಲೂ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೀವು ಬೇಕಾದ್ರೆ ಆ ಸಂಸ್ಕೃತದ ಕನ್ನಡದ ಪಕ್ಕ ಇಟ್ಕೊಂಡು ನೋಡಿ, ಆ ಸೂಕ್ಷ್ಮ ನಿಮ್ಗೆ ಗಮನಕ್ಕೆ ಬರುತ್ತೆ ಎಷ್ಟು ಫೇತ್ಫುಲ್ ಟ್ರಾನ್ಸ್ಲೇಷನ್ ಇದು ಅಂತ. ಅಂದರೆ ಮೂಲಕಾರರಾದವರು ಇದು ತುಂಬ ಸಣ್ಣ ವಿಷಯ ಅಂತ ಅನಿಸ್ಬೋದಲ್ವಾ, ಎಲ್ಲೋ ಒಂದು ಕಡೆ ಸತತಂ ಅಂತ ಹೇಳಿದರೆ ಅದು ಭಾವ ಅಂತ ಅನ್ನೋದು ಭಾಷಾಂತರ ಆದರೆ ಸಾಕು, ಭಾಷಾಂತರ ಆಗೋದು ಬೇಡ ಅಂತಲ್ಲ. ಸತತಂ ಅನ್ನೋ ಒಂದು ಸಣ್ಣ ವಿಷಯ ಅಲ್ಲ, ಆ ಶಬ್ದ ಅಂತ ಅನ್ನೋದು ಫೇತ್ಫುಲ್ಲಾಗಿ ಭಾಷಾಂತರ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಅವರು ಅಷ್ಟು ಚೆನ್ನಾಗಿ ಭಾಷಾಂತರವನ್ನು ಮಾಡಿದ್ದಾರೆ. ಭಾಷಾಂತರ ಮಾಡೋದು ನಾನು ಯಾಕೆ ಹೇಳಕ್ಕೆ ಬಂದೆ ಅಂದರೆ ಅದು ಅವರ ದೊಡ್ಡ ಗುಣ. ಆದರೆ ಭಾಷಾಂತರದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಪರಿಚಯ ಆಗೋದಿಲ್ಲ. ಯಾಕಂದರೆ ಅವರು ಯಾರು ಮೂಲಕಾರರಿರ್ತಾರಲ್ಲ ಅವ್ರಿಗೆ ಫೇತ್ಫುಲ್ ಆಗಿರಬೇಕು. ಅವರು ಎಲ್ಲಿ ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡ್ತಾರಲ್ಲ ಅಲ್ಲಿ ಅವ್ರ ಥಾಟ್ಗಳು ತುಂಬ ಚೆನ್ನಾಗಿ ಪ್ರಕಟಿತವಾಗಿರುತ್ತೆ. ಆಚಾರ್ಯರು ತುಂಬ ಸಂಸ್ಕೃತ ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಎಷ್ಟೋ ವೈದಿಕ ಸೂಕ್ತಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ, ಉಪನಿಷತ್ತುಗಳಿಗೆ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮತ್ತು ಅವರ ಲೇಟೆಸ್ಟ್ ಗ್ರಂಥ ಅಂತಂದರೆ ಮಧ್ವಾಚಾರ್ಯರ ಭಾಷ್ಯಕ್ಕೆ ಪಂಡಿತಾಚಾರ್ಯರು ಮಾಡಿರೋ ತತ್ವ ಪ್ರದೀಪಿಕಾ ಅನ್ನೋ ಗ್ರಂಥಕ್ಕೊಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಗ್ರಂಥಗಳನ್ನೆಲ್ಲ ನಾನು ಓದ್ಕೊಂಡವನು. ಅದರಲ್ಲಿ ಎಷ್ಟು ಎಂಥ ಗುಣಗಳಿದೆ ಅವರ ಗ್ರಂಥದಲ್ಲಿ ಅಂತಂದರೆ ಅದು ಒಬ್ಬ ಶಾಸ್ತ್ರದ ವಿದ್ಯಾರ್ಥಿಯಾಗಿ ಅಪ್ರಿಷಿಯೇಟ್ ಮಾಡ್ಬೋದಾದಂತಹ ವಿಷಯಗಳು ಅಲ್ಲಿ ಕಾಣುವಂಥದ್ದು. ಅದನ್ನು ಅನ್ಲೆಸ್ ಯು ಗೋ ಥ್ರೂ ಇಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಪ್ರಿಷಿಯೇಟ್ ವಾಟ್ ಐ ಸೇ. ಆ ರೀತಿಯಾದ ಅದ್ಭುತವಾದ ಗುಣಗಳನ್ನು ನಾನು ಕಂಡಿದ್ದೀನಿ ಅದರಲ್ಲಿ. ಒಂದು 2-3 ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಒಂದು, ಅದು ಆಚಾರ್ಯರ ಭಾಷೆ. ನಿಮ್ಗೆ ಸ್ವಲ್ಪ ಸಂಸ್ಕೃತ ಬಲ್ಲವರಾದರೆ ಚೆನ್ನಾಗಿ ಗೊತ್ತಾಗುತ್ತೆ. ಸಂಸ್ಕೃತದಲ್ಲಿ 2 ರೀತಿಯಾದ ಕ್ರಿಯಾವಾಚಕ ಪದಗಳು ಕಾಣಿಸ್ತವೆ. ಒಂದನ್ನು ತಿಂಗಂತ ಅಂತ ಕರೀತಾರೆ, ಸ್ವಲ್ಪ ಟೆಕ್ನಿಕಲ್ ಆಗ್ಬೋದು, ಬಟ್ ದಿಸ್ ಇಸ್ ಹೌ ಐ ಹ್ಯಾವ್ ಸೀನ್ ಹಿಮ್, ಸೊ ಹೇಳಬೇಕಾಗುತ್ತೆ. 2 ರೀತಿಯಾದ ಕ್ರಿಯಾಪದ ಪ್ರಯೋಗಗಳು ಕಾಣ್ತವೆ. ಒಂದನ್ನು ತಿಂಗಂತ ಅಂತ ಕರೀತಾರೆ, ಮತ್ತೊಂದನ್ನು ಕೃದಂತ ಅಂತ ಕರೀತಾರೆ. ಆಯ್ತಾ? ಈ ಕೃದಂತ ಪ್ರಯೋಗ ಇದೆಯಲ್ಲ, ಈ ಕೃದಂತ ಪ್ರಯೋಗ ಅಷ್ಟು ಪ್ರಾಚೀನ ಅಲ್ಲ. ಇವಾಗ ಸಂಸ್ಕೃತವನ್ನು ತುಂಬ ಪ್ರಚಾರ ಮಾಡೋಕ್ಕಿರುವಂಥ ಕೆಲವು ಸಂಸ್ಥೆಗಳಿವೆ, ವರ್ಲ್ಡ್ ವೈಡ್ ಪ್ರಚಾರ ಮಾಡುವಂಥ ಸಂಸ್ಥೆಗಳು. ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್. ಆ ಸಂಸ್ಥೆಗಳು ಸಂಸ್ಕೃತವನ್ನು ಈಸಿ ಮಾಡಬೇಕು ಅನ್ನೋ ಕಾರಣಕ್ಕೆ ತುಂಬ ಕೃದಂತ ಪ್ರಯೋಗಗಳನ್ನು ಮಾಡ್ತಾರೆ. ಅದು ಸ್ವಲ್ಪ ಜಘನ್ಯವಾದ್ದು. ಅಂದರೆ ನೀವು ಪ್ರಾಚೀನ ಸಂಸ್ಕೃತ ಭಾಷಾ ಪ್ರಯೋಗಗಳನ್ನು ನೋಡಿದ್ರೆ, ಗ್ರಂಥಗಳನ್ನು ನೋಡಿದ್ರೆ ಅಲ್ಲಿ ಕೃದಂತ ಪ್ರಯೋಗಗಳು ಅಷ್ಟು ಕಾಣೋದಿಲ್ಲ. ಐ ಡೋಂಟ್ ನೋ ಇಫ್ ಇಟ್ಸ್ ಈವನ್ ಮೇಕಿಂಗ್ ಸೆನ್ಸ್ ಟು ಯು. ಈ ತಿಂಗಂತಗಳು ಅಂದರೆ ಈಗ ಸಂಸ್ಕೃತ ಭಾಷೆಯಲ್ಲಿ ನೀವು ಕೇಳಿರ್ತೀರ ಲಟ್, ಲಿಟ್, ಲೃಂಗ್, ಲೋಟ್ ಅಂತೆಲ್ಲ ದಶಲಕಾರಗಳು ಅಂತ. ನೀವು ಹೈಸ್ಕೂಲಲ್ಲಿ ಸಂಸ್ಕೃತ ಓದಿದರೆ ಏನೋ ಒಂದು ಸಿಕ್ಕಾಪಟ್ಟೆ ತಲೆ ತಿಂತಾರೆ ಅಂತ ಇರುತ್ತದೆ, ಏನೋ ಲಟ್, ಲಿಟ್, ಲೋಟ್ ಅಂತ ಹೇಳ್ತಾರೆ ಅಂತ. ಅದು ಮೂಡು ಮತ್ತು ಟೆನ್ಸನ್ನು ಹೇಳಲಿಕ್ಕೆ, ಕಾಲ ಮತ್ತು ಒಬ್ಬ ಮನುಷ್ಯನ ಮೂಡನ್ನು ಹೇಳಲಿಕ್ಕೋಸ್ಕರ ಸಂಸ್ಕೃತದಲ್ಲಿ 10 ವರ್ಕ್ ಫಾರ್ಮ್ಸ್ ಇದೆ. ಆಯಿತಾ? ಇದನ್ನು ತಿಂಗಂತಗಳು ಅಂತ ಕರೀತಾರೆ. ಇವತ್ತು ಆ ತಿಂಗಂತಗಳು ಬಳಕೆಯೇ ಇಲ್ಲ. ಆದರೆ ಆಚಾರ್ಯರ ಭಾಷೆಗಳನ್ನು ನೀವು ನೋಡಿದ್ರೆ, ಅವ್ರ ಗ್ರಂಥಗಳನ್ನು ನೋಡಿದ್ರೆ ಆಚಾರ್ಯರು ಬರೀ ತಿಂಗಂತ ಪ್ರಯೋಗ ಮಾಡ್ತಾರೆ. ಇದು ಅವರ ಸಂಸ್ಕೃತ ಭಾಷಾ ಪ್ರೌಢಿಮೆಯನ್ನು ತೋರಿಸುತ್ತೆ. ಆ ಶೈಲಿ ಎಂಥ ಶೈಲಿ ಅಂತಂದರೆ, ಒಂದು ಮಹಾಭಾಷ್ಯ ಅಂತ ಒಂದು ಗ್ರಂಥ ಇದೆ, ನೀವು ಕೇಳಿದ್ದೀರಾ ಅದರ ಹೆಸರನ್ನು? ಪತಂಜಲಿ ಋಷಿಗಳ ಹೆಸರು ಕೇಳಿದ್ದೀರಾ? ನಾವು ಅವರು ಯೋಗ ಸೂತ್ರವನ್ನು ರಚನೆ ಮಾಡಿದ್ರು ಅಂತ ನಮಗೆ ಗೊತ್ತು. ಆದರೆ ಅವ್ರದ್ದು ಇನ್ನೊಂದು ಮುಖ ಇದೆ. ಪಾಣಿನಿಯ ಅಷ್ಟಾಧ್ಯಾಯಿ, ಪಾಣಿನಿಯ ವ್ಯಾಕರಣ ಸೂತ್ರಗಳಿದೆಯಲ್ಲ, ಆ ಸೂತ್ರಗಳಿಗೆ ಒಂದು ಬೃಹತ್ತಾದ ಭಾಷ್ಯವನ್ನು ರಚನೆ ಮಾಡೋದು. ಅದಕ್ಕೆ ಮಹಾಭಾಷ್ಯ ಅಂತ ಕರೀತಾರೆ. ಆ ಭಾಷ್ಯಕ್ಕೆ ಹೆಸರೇ ಮಹಾಭಾಷ್ಯ ಅಂತ, ಅಷ್ಟು ಬೃಹತ್ತಾಗಿದೆ ಅದು. ಆ ಮಹಾಭಾಷ್ಯದ ಒಂದು ಶೈಲಿ ಇದೆ. ಅದು ನೀವು ಕಾಲದಲ್ಲಿ ನೋಡೋಗಿದ್ರೆ ಅದು 4,000 ವರ್ಷಗಳ ಹಿಂದೆ ಬರೆದಂಥ ಗ್ರಂಥ ಅಂತ ಹೇಳ್ತಾರೆ. ಗೋವಿಂದಾಚಾರ್ಯರ ಕೃತಿಗಳ ಭಾಷೆ, ಮಹಾಭಾಷ್ಯದ ಭಾಷೆ ಏನಿದೆ, ಆ ಭಾಷೆಗೆ 100ಕ್ಕೆ 100 ಹೊಂದುತ್ತೆ. ಅವರು ಪತಂಜಲಿ ಋಷಿಗಳು ಬರೆದುವಂಥ ಗ್ರಂಥದ ಶೈಲಿ ಇದೆಯಲ್ಲ, ಆ ಶೈಲಿಯನ್ನು ತಮ್ಮ ಗ್ರಂಥದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆಚಾರ್ಯರು. ಅತ್ಯದ್ಭುತವಾದ ಪ್ರಯೋಗಗಳು. ಆಯಿತಾ? ಅವರಿಗೆ ಭಾಷೆ ಮೇಲಿದ್ದಂತಹ ಪ್ರೌಢಿಮೆ ಅಂತಾದರೆ ಅವ್ರಿಗಿರುವಂಥ ವಿಷಯ ನಿಷ್ಠೆ. ಎಷ್ಟೋ ಕಡೆ ಅವರ ಉಪನಿಷತ್ ಚಂದ್ರಿಕಾದಲ್ಲಿ ನಮ್ಮ ಪರಂಪರೆಯಲ್ಲಿ ಹೇಳದಿರುವಂಥ ಹೊಸ ಅರ್ಥಗಳನ್ನು ಹೇಳಿದ್ದಾರೆ. ಇದು ಅದು ಅನ್ಲೈಕ್ ಇನ್ ಅದರ್ ಪರಂಪರೆ. ಬೇರೆ ಪರಂಪರೆಗಳಲ್ಲಿ ಹೇಗೆ ಅಂತಂದರೆ, ಇವರೇ ವ್ಯಾಕರಣರು ಏನು ಹೇಳ್ತಾರೆ, ಯಥೋತ್ತರ ಮುನೀನಾಂ ಪ್ರಾಮಾಣ್ಯಂ ಅಂತ. ಅಂದರೆ ಪಾಣಿನಿ ಮೊದಲು ಬಂದ ಒಂದಿಷ್ಟು ಸೂತ್ರವನ್ನು ರಚನೆ ಮಾಡಿದ. ಅದಾದಮೇಲೆ ವರರುಚಿ ಅಂತ ಬಂದು ಪಾಣಿನಿಯ ರೂಲ್ಸ್ಗಳನ್ನ ಅವನು ಅಮೆಂಡ್ ಮಾಡ್ದ. ಅದ್ರ ಮೇಲೆ ಭಾಷ್ಯಕಾರರು
ಪತಂಜಲಿಗಳು ಬಂದು ಆ ವರರುಚಿ ಹೇಳಿರುವಂಥ ರೂಲ್ಸ್ಗಳನ್ನು ಇವರು ಇನ್ನೊಂದಿಷ್ಟು ಅಮೆಂಡ್ ಮಾಡಿದ್ರು. ಇದನ್ನು ನೋಡಿ ವೈಯಾಕರಣರು ಒಂದು ರೂಲ್ಸ್ ಮಾಡಿದ್ರು. ನೋಡಿ, ಈ ಭಾಷೆ ಎವಾಲ್ವ್ ಆಗುತ್ತೆ, ಟೈಮ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಯಥಾ ಉತ್ತರ ಮುನಿನ ಪ್ರಾಮಾಣ್ಯಂ ಅಂತ. ಯಾರು ಲೇಟೆಸ್ಟ್ ಬಂದಿರ್ತಾರಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ತಗೊಳ್ಳಿ, ಹಿಂದೆ ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ರು ವೈಯಾಕರಣರು. ಆದರೆ ನಾವು ವೇದಾಂತಿಗಳು ಹಾಗೆ ಮಾಡೋದಿಲ್ಲ. ನಾವು ನಮ್ಮ ಮೂಲಗುರುಗಳು ಶ್ರೀಮದಾಚಾರ್ಯರು ಅಂತ ಅಂಗೀಕಾರ ಮಾಡಿ ಆ ಮೂಲ ಗುರುಗಳ ಆಶಯಕ್ಕೆ ಎಲ್ಲೂ ವಿರೋಧ ಬರೆದಿರೋ ಥರ ನಮ್ಮ ಹೊಸ ವ್ಯಾಖ್ಯಾನಗಳಿರಬೇಕು ಅಂತ ಅನ್ನೋದು ನಮ್ಮ ಪರಂಪರೆಯಲ್ಲಿ ಪ್ರತಿಯೊಬ್ಬ ವ್ಯಾಖ್ಯಾನಕಾರರು ಮಾಡ್ಕೊಂಡು ಬಂದಿರುವಂಥ ಒಂದು ಪ್ರಥಾ. ಯಾಕಂದರೆ ಅವರು ಸರ್ವಜ್ಞಕಲ್ಪರಾದವರು, ರುಜುದೇವತೆಯ ಅವತಾರ ಅವರಾದ್ರಿಂದ ಎಂದೂ ಅವ್ರ ಮಾತಲ್ಲಿ ತಪ್ಪಿರಬಾರದು ಅಂಥೇಳಿ ಎಷ್ಟರ ಮಟ್ಟಿಗೆ ಅಂದರೆ ವ್ಯಾಸತೀರ್ಥರು ತಾವು ತರ್ಕತಾಂಡವ ಅಂತ ಒಂದು ಗ್ರಂಥವನ್ನು ರಚನೆ ಮಾಡ್ತಾರಲ್ಲ, ಆ ಗ್ರಂಥದಲ್ಲಿ ಏನು ಮಾಡ್ತಾರೆ ಅಂದರೆ ಈ ನವೀನ ನೈಯಾಯಿಕರು ಅಂದರೆ ಈ ಬೆಂಗಾಲಲ್ಲಿ ಒಂದಿಷ್ಟು ಜನ ಒಂದು ನ್ಯಾಯಶಾಸ್ತ್ರ ತರ್ಕಶಾಸ್ತ್ರ ಅಂತ ಏನು ಕರೀತಾರೆ, ಅದರಲ್ಲಿ ಬಂದಿರುವಂಥ ಪ್ರಮೇಯಗಳನ್ನು ಅವ್ರದ್ದೇ ರಿಗರಸ್ ಆದ ಭಾಷೆಯನ್ನು ಬಳಸಿ ಅದನ್ನು ಅನಲೈಸ್ ಮಾಡಿ ನಿರಾಕರಣೆ ಮಾಡುವಂಥ ಗ್ರಂಥ ಅದು ತರ್ಕತಾಂಡವ ಅನ್ನೋ ವ್ಯಾಸತೀರ್ಥರ ಗ್ರಂಥ. ಅವರು ಸಿಕ್ಕಾಪಟ್ಟೆ ಅವರು ಆ ಪ್ರಕ್ರಿಯೆಗಳನ್ನು ನಿರಾಕರಣೆ ಮಾಡಿ ಕಡೆಗೆ ಅವರು ಒಂದು 10 ಪೇಜ್ ಗ್ರಂಥವನ್ನು ಬರೆದು ಕಡೆಗೆ ಒಂದು ಸಣ್ಣ ಮಾತು ಹೇಳ್ತಾರೆ. ನೋಡಿ, ಇಷ್ಟು ವಚನಗಳನ್ನು, ಇಷ್ಟು ವಿಷಯವನ್ನು ಆಚಾರ್ಯರು ತಮ್ಮ ಪ್ರಮಾಣ ಪದ್ಧತಿಯಲ್ಲಿ ಒಂದು ಪದದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ ವ್ಯಾಸತೀರ್ಥರು. ಇದು ನಮ್ಮ ಪರಂಪರೆಯಲ್ಲಿರುವಂತಹ ಗುರುಭಕ್ತಿ ಅಂತಂದ್ರೆ. ಇನ್ನೊಂದು ಫೇಮಸ್ ಉದಾಹರಣೆ ಅಂದರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ವಿಜ್ಞಾತ ಸ್ಯಾನ್ಯತಾ ಸಮ್ಯಕ್ ವಿಜ್ಞಾನಂ ಹೇವ ತನ್ಮತಂ ಅಂತ ಒಂದು ಮಾತನ್ನು ಹೇಳ್ತಾ ಅಲ್ಲಿ ಹಿ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ. ಸಂಸ್ಕೃತ ಬಲ್ಲವ್ರಿಗೆ ಗೊತ್ತು, ಹಿ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇಸಂಟ್ ಇಟ್ ಅಂತ ಒಂದು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದೇ ಅಭಿಪ್ರಾಯವನ್ನು ಹೊರಹೊಮ್ಮಿಸುವಂಥ ಒಂದು ಶಬ್ದ ಹಿ ಅನ್ನೋ ಒಂದು ಶಬ್ದ. ಆಚಾರ್ಯರು ಹಿ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಜಯತೀರ್ಥರು ಏನು ಮಾಡ್ತಾರೆ, ಒಂದು 40 ಪೇಜಿನ ಪ್ರಬಂಧವನ್ನು ಬರೀತಾರೆ. ಇದನ್ನು ಪಂಚಾಖ್ಯಾತಿವಾದ ಅಂತ ಕರೀತಾರೆ. ಅಂದರೆ ಥಿಯರಿ ಆಫ್ ಇಲ್ಯೂಷನ್ಸ್. ಅಂದರೆ ಇಲ್ಯೂಷನ್ ಅಂದರೆ ಏನು ಅಂತ, ಯಾವ್ಯಾವ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಭ್ರಾಂತಿ ಅಂದರೆ ಏನೇನು ಅಂತ ಹೇಳ್ತಾರೆ ಅಂತ ಹೇಳಿ ಅದನ್ನೆಲ್ಲ ವಿಮರ್ಶೆ ಮಾಡಿ ಇದಕ್ಕೆ ಈ ದೋಷ ಇದಕ್ಕೆ ಈ ದೋಷ ಅಂತ ಹೇಳಿ ಅಂತತೋಗತ್ವ ಆಚಾರ್ಯರ ಸಿದ್ಧಾಂತ ಅಂತ ಅನ್ನೋದು ಯಾಕೆ ಸರಿ ಅಂತ ತೋರಿಸಿ ಒಂದು 50 ಪೇಜಿನ ಥೀಸಿಸ್ ಬರೆದು ಕಡೆಗೆ ಒಂದು ಮಾತು ಹೇಳ್ತಾರೆ, ತದೇತತ್ ಸರ್ವಮುಕ್ತಂ ಭಗವತ್ಪಾದೈ ಹಿ ಇತಿ. ಇದಿಷ್ಟನ್ನು ಆಚಾರ್ಯರು ಹಿ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ರು ಅಂತ ಹೇಳ್ತಾರೆ ಟೀಕಾರರು. ಇದು ನಮ್ಮ ಪರಂಪರೆಯಲ್ಲಿರೋ ಗುರುಭಕ್ತಿ. ಅವರು ಸರ್ವಜ್ಞರಾದ್ರಿಂದ ನಾನು ನಮ್ಮ ಗುರುಗಳನ್ನ ಯಾವಾಗಲೂ ಕೇಳೋದುಂಟು. ನಮ್ಮ ಮೊನ್ನೆ ವಿಜಯ ಸಿಂಹಾಚಾರ್ಯರನ್ನು ಕೇಳ್ತಿದ್ದೆ, ಇದು ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನ್ಸಲ್ವಾ ಅಂತ. ಒಬ್ಬ ಮನುಷ್ಯ ಇಸಂಟ್ ಇಟ್ ಅಂತ ಹೇಳಿದ್ರೆ ಅದನ್ನು 50 ಪೇಜಿನ ಗ್ರಂಥ ಬರೆದುಬಿಟ್ಟು ವೆನ್ ಆಚಾರ್ಯರು ಇಸಂಟ್ ಇಟ್ ಅಂತ ಹೇಳಿದ್ರೆ ನೋಡಿ ಇಷ್ಟು ಅಭಿಪ್ರಾಯ ಇತ್ತು ಅವ್ರಿಗೆ ಹೇಳೋದು ಸ್ವಲ್ಪ ಅತಿ ಆಗಲ್ವಾ ಅಂತ. ಅವರು ಹೇಳಿದ್ರು, ಈ ಮಾತನ್ನು ನಾನು ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲೂ ನೋಡಿದೆ, ಆಚಾರ್ಯರು ಸರ್ವಜ್ಞರಾದ್ರಿಂದ ನಾವು ಅವರ ಮಾತಿಗೆ ಎಷ್ಟು ಅಭಿಪ್ರಾಯಗಳನ್ನು, ಅಬಾಧಿತವಾದ ಅಭಿಪ್ರಾಯಗಳನ್ನು ಹೇಳ್ತೀವಿ, ಅಷ್ಟು ಅಭಿಪ್ರಾಯಗಳು ಆಚಾರ್ಯರು ಸಮ್ಮತವಾದ್ದು ಅಂತ ನಮ್ಮ ಮತದಲ್ಲಿ ಅಂಗೀಕಾರ ಮಾಡಿರುವಂಥದ್ದು. ಆಚಾರ್ಯರು ಮತ್ತೆ ಈ ಕೆಲಸವನ್ನು ಮಾಡ್ತಾರೆ. ಒಂದು ಸಿದ್ಧಾಂತಕ್ಕೆ ಅನಭಿಮತವಾದಂತಹ ಅರ್ಥವನ್ನು ಎಂದೂ ಅವ್ರ ಗ್ರಂಥದಲ್ಲಿ ಬರೆದಿದ್ದಿಲ್ಲವೇ ಇಲ್ಲ. ಸರ್ವಮೂಲಕ್ಕೆ ವಿರೋಧ ಬರುವಂತಹ ಅರ್ಥವನ್ನು ಎಂದೂ ಅವ್ರ ಗ್ರಂಥದಲ್ಲಿ ಬರೆದಿದ್ದಿಲ್ಲ. ತಾವು ಹೇಳುವಂತಹ ಹೊಸ ಅರ್ಥಗಳನ್ನು ಆಚಾರ್ಯರು ಮೂಲ ಗ್ರಂಥಗಳಲ್ಲಿ ತಮ್ಮ ಸರ್ವಮೂಲಗಳಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಪ್ರತಿಯೊಂದು ಕಡೆನೂ ತೋರಿಸ್ತಾ ಬರ್ತಾರೆ. ಇದು ಅವರ ವ್ಯಾಖ್ಯಾನದಲ್ಲಿರೋ ಮತ್ತೊಂದು ಪ್ರೌಢಿಮೆ. ಇನ್ನೊಂದು ವಿಷಯವನ್ನು ಹೇಳಿ ನಾನು ನನ್ನ ಭಾಷಣವನ್ನು ಪರಿಸಮಾಪ್ತಿ ಮಾಡ್ತೀನಿ. ಅವರಿಗೆ ಶಬ್ದ ಸಾಧುತ್ವದ ಬಗ್ಗೆ ಇದ್ದಂತಹ ಕಾಳಜಿ ನಿಮಗೆಲ್ಲ ಗೊತ್ತಿದೆ. ಅದರಿಂದನೇ ಆಚಾರ್ಯರ ಮೂಲ ಪಾಠದ ಬಗ್ಗೆ ಅದು ವಿಜಯ ಸಿಂಹಾಚಾರ್ಯರು ಬಹಳ ಕೆಲಸ ಮಾಡಿದ್ರು. ಅದ್ರ ಬಗ್ಗೆ ಶಬ್ದ ಸಾಧುತ್ವದಿಂದನೇ ಅರ್ಥ ಸಾಧುತ್ವ ಬರುತ್ತೆ ಅಂತ ಅವ್ರು ಯಾವಾಗಲೂ ಹೇಳೋರು ಅಲ್ವಾ. ಶಬ್ದಕ್ಕೂ ಅರ್ಥಕ್ಕೂ 1-to-1 ಕರೆಸ್ಪಾಂಡೆನ್ಸ್ ಇದ್ರಿಂದ ನೀವು ಒಂದು ಶಬ್ದದ ತಪ್ಪು ಮಾಡಿದ್ರೆ ಅರ್ಥ ಅಂತ ಅನ್ನೋದು ಕಂಪ್ಲೀಟ್ಲಿ ಬದಲಾವಣೆ ಆಗೋಗುತ್ತೆ. ಅದರಿಂದ ಸರಿಯಾದ ಶಬ್ದಗಳನ್ನು ಪ್ರಯೋಗ ಮಾಡಬೇಕು ಅಂತನ್ನೋದು ಅವರ ಅಭಿಪ್ರಾಯ ಇತ್ತು. ಪ್ರಸಂಗವಶಾತ್ ಹೇಳ್ತೀನಿ, ತಾವು ತಪ್ಪು ತಿಳ್ಕೊಳ್ಬಾರ್ದು. ಇವತ್ತು ಅವರು ಇದನ್ನು ಶ್ಲೋಕವನ್ನು ಹೇಳ್ತಾ ಒಂದು ಕ್ರಿಟಿಕಲ್ ಆದ ಮಿಸ್ಟೇಕನ್ನು ಮಾಡಿದ್ರು. ಅಗೇನ್ ನಾನು ತಪ್ಪು ತಿಳಿಬಾರ್ದು, ಪ್ರಸಂಗ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಭವತು ಅಲ್ಲಿ ಭವತು ಮಾ ಭೀರಿತಿನ ಸಾಂತ್ವಯಂತಂ ಅಂತಿದೆ ಅಲ್ವಾ, ಅದನ್ನು ಅವರು ಭವತು ಮೇ ಭೀರಿತಿನ ಸಾಂತ್ವಯಂತಂ ಅಂತ ಹೇಳಿದ್ರು. ಮಾ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ನೋ ಅಂತ ಅರ್ಥ. ಭೀಹಿ ಮಾ ಭವತು, ಭೀ ಅಂದರೆ ಭಯ ಅಂತ ಅರ್ಥ ಆಯ್ತಾ. ನಿನಗೆ ಭಯ ಆಗದಿರಲಿ, ಭೀಹಿ ಮಾ ಭವತು, ನಿನಗೆ ಭಯ ಆಗದಿರಲಿ ಎಂದು ನಮ್ಮನ್ನು ಸಾಂತ್ವನ ಹೇಳುತ್ತಿರುವ ಆಚಾರ್ಯರು ಅಂತ ಅಲ್ಲಿಗೆ ನಮ್ಮನ್ನ
ಭೀಹಿ ಮಾ ಭವತು ಇತಿ ಸಾಂತ್ವಯಂತಂ ಪ್ರಾಣಿನ ಪ್ರಾಣಭೂತಂ ಪ್ರಣತಿಭಿ ಪೂರ್ಣಬೋಧಂ ಪ್ರೀಣಯಿ ಅಂತಿದೆ. ಇವ ಮಾನ ಮೇ ಮಾಡಿಬಿಟ್ರೆ, ಮೇ ಅನ್ನೋ ಶಬ್ದಕ್ಕೆ ನನಗೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಮೇ ಭೀಹಿ ಭವತು ಅಂದ್ರೆ ನನಗೆ ಭಯ ಆಗಲಿ ಅಂತ ಹೇಳ್ತಾ ಇರೋದು ಅಂತ ಅರ್ಥ ಆಗ್ಬಿಡುತ್ತೆ. ಮಾ ಭೀಹಿ ಭವತು ಅಂದರೆ ನನಗೆ ಭಯ ಆಗದೇ ಇರಲಿ ಅನ್ನೋ ಅರ್ಥ ಬರುವಂಥದ್ದು. ಮೇ ಭೀಹಿ ಭವತು ಅಂತ ಹೇಳ್ಬಿಟ್ರೆ ನನಗೆ ಭಯ ಆಗಲಿ ಅನ್ನೋ ಅರ್ಥ ಬರುತ್ತೆ. ನೀವು ಯಾವ ಅರ್ಥದ ಅಭಿಪ್ರಾಯವನ್ನು ಇಟ್ಕೊಂಡು ಆ ಶಬ್ದ ಪ್ರಯೋಗವನ್ನು ಮಾಡ್ತೀರಿ, ಆ ಆಕಾರ ಏಕಾರ ಆಗ್ಬಿಟ್ರೆ ತದ್ವಿರುದ್ಧ ಅರ್ಥವನ್ನು ಕೊಡುವಂಥ ಭಾಷೆ ಸಂಸ್ಕೃತ. ಅದನ್ನು ನೀವು ಮುಂದಿನ ಸಲ ಹೇಳ್ತಾ ಮಾ ಭೀಹಿ ಅಂತ ಹೇಳಿ, ಅಥವಾ ನೀವು ಪ್ರಮಾದದಿಂದ ಹೇಳಿರ್ಬೋದು. ಅಗೈನ್ ನಥಿಂಗ್ ಟು ಡೂ ವಿತ್ ವಾಟ್ ಶಿ ಸೆಡ್, ನಾನು ಅಬ್ಸರ್ವ್ ಮಾಡದೆ ಅದರಿಂದ ಹೇಳ್ತಾ ಇದ್ದೀನಿ. ಈ ರೀತಿಯಾದ ಶಬ್ದ ಸಾಧುತ್ವವನ್ನು ಆಚಾರ್ಯ ಎಂದೂ ಗಮನಿಸೋರು. ಇಂಥದ್ದಕ್ಕೆ ಅವರ ಸರ್ವಮೂಲದ ಉದಾಹರಣೆಗಳನ್ನು ಕೊಡ್ತಾರೆ. ಅವರು ಋಷಿಕೇಶ ತೀರ್ಥರ ಸರ್ವಮೂಲ ಎಡಿಟ್ ಮಾಡಿದಾಗ ಒಂದು ಶಬ್ದ ಸೀಮಿಂಗ್ಲಿ ಅವ್ಯಯ ಥರ ಕಾಣುವಂಥ ಶಬ್ದದಿಂದ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅಲ್ಲಲ್ಲಲ್ಲಿ ತೋರಿಸ್ತಾರೆ. ಇಷ್ಟು ಪ್ರೌಢಿಮೆ, ಪಾಂಡಿತ್ಯ, ಶಬ್ದ ಸಾಧುತ್ವ ಇಷ್ಟೆಲ್ಲ ಇದ್ದಂತಹ ಆಚಾರ್ಯರು ನಾನು ಒಂದ್ಸಲ ಮೀಟ್ ಮಾಡಿದ್ದೆ. ಒಂದೇ ಒಂದ್ಸಲ. ನಾನು ಆವಾಗ ಗ್ರಾಡ್ ಸ್ಟೂಡೆಂಟ್ ISC PhD ಮಾಡ್ತಾ ಇದ್ದಿದ್ದ ಕಾಲ ಅದು. ಅವರಲ್ಲಿ ಮಲ್ಲೇಶ್ವರಂನಲ್ಲಿ ವಿರಜಾ ಅಪಾರ್ಟ್ಮೆಂಟ್ಸ್ ಅಂತಿದೆ, ಅಲ್ಲಿ ಯಾರ್ದೋ ಒಬ್ರು ಮನೇಲಿದ್ದರು. ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಲ್ಲಿ ಹೋಗಿದ್ದೆ. ಅವಾಗ ನಾನು ಅವ್ರನ್ನ ಕೇಳಿದ್ದಂಥ ಪ್ರಶ್ನೆ ವೇದಾಪುರುಷತ್ವದ ಬಗ್ಗೆ ಏನು ಚರ್ಚೆ ಅಂತ 1 ಗಂಟೆ ಮಾತಾಡಿದ್ವಿ. ಅದರ ಸಾರ ಏನು ಅಂದರೆ, ಅದು ನಾನು ಇಷ್ಟು ಹೇಳಿದ್ದಕ್ಕೆ ಸಂಬದ್ಧವಾಗಿರುವಂಥ ವಿಷಯ. ಅವ್ರು ಹೇಳಿದ್ರು, ನೋಡಪ್ಪ, ಎಷ್ಟೇ ಸ್ಕಾಲರ್ಶಿಪ್ ಪಾಂಡಿತ್ಯವನ್ನು ಪಡ್ಕೊಂಡ್ರು ಅಂತಃಸತ್ವ ಇಂಟ್ಯೂಷನ್ ಅಂತ ಇಲ್ಲದೆ ಇದ್ರೆ ಈ ಅರ್ಥಗಳು ಗೊತ್ತೇ ಆಗೋದಿಲ್ಲ ಅಂತ ಹೇಳಿದ್ರು. ಇದು ಇನ್ನೊಂದು ಮುಖ. ಅಂದರೆ ಕೆಲವರು ಬರೀ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾರೆ, ಕೆಲವರು ಬರೀ ಇಂಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ನೀವು ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ನಮಗೆ ಇಂಟ್ಯೂಷನ್ ಇದೆ, ನಾನು ಹೇಳಿದ್ ಕೇಳು ಅಂತ ಹೇಳ್ತಾರೆ. ಆಚಾರ್ಯರು ನಾನು ಮೊದಲು ಯಾಕೆ ನಾನು ಸ್ವಲ್ಪ ಸ್ಕಾಲರ್ಶಿಪ್ ಕಡೆ ಸ್ವೀಯ ಆಗಿರುವಂಥ ಪಕ್ಷದವನು. ಯಾಕಂದರೆ ಇಫ್ ಯು ಗೋ ಥ್ರೂ ದಟ್ ರಿಗರ್ ಫಾರ್ ಎ ಲಾಂಗ್ ಟೈಮ್ ಅಲ್ವಾ, ಅದ್ರ ಬಗ್ಗೆ ಒಂದು ಗಾಢವಾದ ಅಭಿಮಾನ ಬೆಳೆದೋಗುತ್ತೆ. ನಾವು ಇದೇ ತರ್ಕಶಾಸ್ತ್ರವನ್ನು, ಇದೇ ವ್ಯಾಕರಣವನ್ನು, ಇದೇ ಮ್ಯಾಥಮೆಟಿಕ್ಸನ್ನು ಓದಿ ಯಾರಾದರೂ ಅದನ್ನು ಬೇಡ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ಅದ್ರ ಮೇಲೆ ಒಂದು ಅಭಿಮಾನ ಬೆಳೆದಿರುತ್ತಲ್ಲ. 25 ವರ್ಷ ಅದನ್ನೇ ಮಾಡಿದ್ರೆ ಅದನ್ನು ಯಾರಾದರೂ ಬೈದರೆ ನಿಂಗೆ ಏನು ಗೊತ್ತಿಲ್ಲ ಬೈತೀಯ. ಸೊ ಐ ಆಮ್ ಸ್ಪೇಡ್ ಟುವರ್ಡ್ಸ್ ಸ್ಕಾಲರ್ಶಿಪ್. ಆದರೆ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕು. ಇನ್ನು ಕೆಲವರು ಇರ್ತಾರೆ, ಈ ಗ್ರಂಥ, ಸ್ಕಾಲರ್ಶಿಪ್ಪು ಇವನ್ನೆಲ್ಲ ಏನು ಯೋಚನೆ ಮಾಡಬಾರ್ದು, ಇದೆಲ್ಲ ವೇಸ್ಟು, ಬರೀ ಶಬ್ದಾಡಂಬರ ಅಷ್ಟೇ ಅವೆಲ್ಲ. ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಹಂಗೆ ಮಾಡಬೇಕು, ಇಂಟ್ಯೂಷನ್ ಮುಖ್ಯ ಅಂತ ಹೇಳ್ತಾರೆ. ಇದು ತಪ್ಪು. ಆಚಾರ್ಯರು, ಶ್ರೀಮದಾಚಾರ್ಯರು ತಮ್ಮ ವ್ಯಾಖ್ಯಾನಗಳಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಆ ಶಬ್ದದ ಮೂಲ ಧಾತು ಏನು ಅನ್ನೋ ತನಕ ಹೋಗಿ ಆ ಮೂಲ ಧಾತುವಿಂದ ಇಟ್ಕೊಂಡು ಪ್ರಕೃತಿ ಆಚಾರ್ಯ ಸುಮಧ್ವದಲ್ಲಿ ಬರುತ್ತೆ, ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ. ಆಚಾರ್ಯ ಯಾರು ಚಾಲೆಂಜ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ, ವೇದಕ್ಕೆ 300 ಅರ್ಥ ಇದೆ, ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನಾಮಕ್ಕೆ 100 ಅರ್ಥ ಇದೆ ಅಂತ ಹೇಳಿದಾಗ ಇವೇನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ 100 ಅರ್ಥವನ್ನು ಅಂತ ಹೇಳ್ತಾರೆ. ಆಚಾರ್ಯರು 100 ಅರ್ಥವನ್ನು ಸುಮ್ಮನೆ ಹೇಳ್ತಾ ಹೋಗಲ್ಲ, ನನಗೆ ಇಂಟ್ಯೂಷನ್ ಇದೆ ನಾನು ಹೇಳ್ತೀನಿ ಅಂತ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಅಂದರೆ ಪ್ರತಿಯೊಂದು ಅವ್ರು ಹೇಳುವಂಥ ಅರ್ಥ ಅಂತ ಅನ್ನೋದು ವ್ಯಾಕರಣಶಾಸ್ತ್ರದಿಂದ ಹೇಗೆ ಕೊರಾಬರೇಟೆಡ್ ಆಗಿದೆ ಅಂತ ಆಚಾರ್ಯ ತೋರಿಸ್ತಾರಂತೆ. ಪ್ರತ್ಯಯ ಹೇಗೆ, ಪ್ರಕೃತಿ ಹೇಗೆ ನೋಡಿ, ನಾನು ಹೇಳ್ತಿರುವಂಥ ಅರ್ಥ ವ್ಯಾಕರಣಶಾಸ್ತ್ರಕ್ಕೆ ಹೇಗೆ ವಿಹಿತವಾಗಿದೆ ಅಂತ ತೋರಿಸ್ತಾರೆ. ಅದರಿಂದ ಶ್ರೀಮದಾಚಾರ್ಯರು ಹಾಕೊಟ್ಟಂಥ ದಾರಿ ಅದು. ಅಂದರೆ ಸ್ಕಾಲರ್ಶಿಪ್ಪನ್ನು ಬಿಡಬೇಡಿ ಅಂತ, ಅಂದರೆ ಇಂಟಲೆಕ್ಟ್ ಆ್ಯಂಡ್ ಇಂಟ್ಯೂಷನನ್ನು. ಆದರೆ ಆಚಾರ್ಯರು ತಾವು ಹೇಳಿರುವಂಥ ಅರ್ಥ ಇದೆಯಲ್ಲ, ಶ್ರೀಮದಾಚಾರ್ಯ ಹೇಳಿರುವಂಥ ಅರ್ಥಗಳು ಎಲ್ಲ ಇಂಟ್ಯೂಟಿವ್ ಅರ್ಥಗಳು. ಯಾವ ಪೂರ್ವ ದಾರ್ಶನಿಕರು ಹೇಳದಿರುವಂಥ ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ನೀವು ಆಚಾರ್ಯರ ಭಾಷ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಷ್ಟೋ ಬ್ರಹ್ಮಸೂತ್ರ ಭಾಷೆಗಳಿದೆ ಅಲ್ವಾ, ಯಾರೋ ಒಬ್ರು nth ಭಾಷ್ಯಕಾರ N-1 ಭಾಷ್ಯಕಾರ ಏನು ಹೇಳಿರ್ತಾರೆ ಅದರದ್ದು 90% ಕಾಪಿ ಮಾಡಿ 10% ಏನೋ ಅಲ್ಲಿ ಇಲ್ಲಿ ವ್ಯತ್ಯಾಸ ಮಾಡಿರ್ತಾರೆ. ಆಚಾರ್ಯದು 99.9% ನಾವಲ್ ಭಾಷ್ಯ ಅವರು. ಎಷ್ಟರ ಮಟ್ಟಿಗೆ ವಿಷಯವಾಕ್ಯವನ್ನು ಚೇಂಜ್ ಮಾಡುವಂಥ ಭಾಷ್ಯ ಅದು. ಇಷ್ಟು ಇಂಟ್ಯೂಷನ್ನಿಂದ, ನಾವೆಲ್ಟಿಯಿಂದ ಮಾತಾಡೋ ಆಚಾರ್ಯರು ಎಲ್ಲೂ ಸ್ಕಾಲರ್ಶಿಪ್ನ ಮರ್ಯಾದೆಯನ್ನು ದಾಟಲಿಲ್ಲ. ಇದೇ ಮಾರ್ಗದರ್ಶನವನ್ನು, ಇದೇ ಒಂದು ದಾರಿಯನ್ನು ಗೋವಿಂದಾಚಾರ್ಯ ತೋರಿಸ್ಕೊಟ್ರು. ಅಂದರೆ ನಾನು ಪರ್ಸ್ನಲಿ ಭೇಟಿ ಮಾಡಿದಾಗ ಇಂಟ್ಯೂಷನ್ನಿಂದ ಬರುತ್ತಪ್ಪ ಇವೆಲ್ಲ ಅಂತ ಹೇಳಿದವರು ತಮ್ಮ ಗ್ರಂಥಗಳಲ್ಲಿ ವೆನ್ ಯು ಟ್ರಾನ್ಸ್ಲೇಟ್, ಸೊ ಬೇಸಿಕಲಿ ಸೈನ್ಸ್ ಅಂದರೆ ಏನು ಅಂದರೆ ಯು ಟ್ರಾನ್ಸ್ಲೇಟ್ ಯುವರ್ ಇಂಟ್ಯೂಷನ್ ಇಂಟು ಸಿಸ್ಟಮ್ಯಾಟಿಕ್ ಡಿಸ್ಕ್ರಿಪ್ಷನ್ ಯೂಸಿಂಗ್ ಯುವರ್ ಇಂಟಲೆಕ್ಟ್. ಇದನ್ನೇ ಶಾಸ್ತ್ರ ರಚನೆ ಅಂತ ಕರೆಯೋದು. ಆಚಾರ್ಯ ಅದನ್ನೇ ಮಾಡೋದು. ಅವರ ಅಂತಃಸತ್ವದಿಂದ ಏನೋ ಅವರಿಗೆ ಸ್ಫುರಣೆ ಆಗೋದು, ಆ ಸ್ಫುರಣೆಯನ್ನು ಶಾಸ್ತ್ರಕ್ಕೆ ಅವಿರುದ್ಧವಾಗಿ ತಮ್ಮ ಗ್ರಂಥದಲ್ಲಿ ತಾವು ರಚನೆ ಮಾಡಿರುವಂಥ ಗುಣವನ್ನು ಆಚಾರ್ಯರನ್ನು ನೋಡಿದ್ದು. ಒಂದೇನು ಅಂತಂದರೆ, ನಮ್ಮ ಅರ್ವಾಚಿನ ಕಾಲದಲ್ಲಿ ಅಂದರೆ ನಮ್ಮ ಕಾಂಟೆಂಪ್ರರೀಸಲ್ಲಿ ಒಬ್ಬ ಇಂಥ ಗ್ರಂಥಕಾರರು ಇದ್ದರು
ಅವ್ರ ಜೊತೆ ಈ ಒಂದ್ಸಲಿ ಯಾವ್ದು ಕನ್ವರ್ಸೇಷನ್ ಮಾಡಿದೆ ಅಂತ ಅನ್ನೋದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಬಟ್ ದಿಸ್ ಇಸ್ ದಿ ಕ್ಲೋಸೆಸ್ಟ್ ದಟ್ ಹ್ಯಾವ್ ಕಮ್ ಟು ಹಿಮ್. ನಾನು ಹೇಳಿದ್ನಲ್ಲ, ನಾ ಇಲ್ಲಿ ಬರುವಂಥ ಯಾವ ಪ್ರಸಂಗನೂ ಇರಲಿಲ್ಲ. ಆ್ಯಂಡ್ ನಾನು ಗೋವಿಂದಾಚಾರ್ಯರ ಸರ್ಕಲಲ್ಲಿ ಐಡೆಂಟಿಫೈ ಆದವನು ಅಲ್ಲ. ನನ್ನ ಪಾಡಿಗೆ ನಾನು ಅಧ್ಯಯನ ಮಾಡ್ಕೊಂಡಿದ್ದವನು ಆಚಾರ ಗ್ರಂಥಗಳನ್ನು. ಇನ್ಯಾರೋ ಬರಬೇಕಿತ್ತು, ಅವ್ರು ಬರಲ್ಲ ಅಂತ ಹೇಳಿದ್ರು. ಅವ್ರಿಗೆ ನನ್ನ ಹೆಸರು ಹೇಗೋ ಕಾಣ್ತು, ನನ್ನನ್ನು ಹೇಳಿದ್ರು ಅವರು. ಆದ್ದರಿಂದ ಐ ಥಿಂಕ್ ನಮ್ಮ ಆಚಾರ ಸಿದ್ಧಾಂತನೇ ಏನು ಅಂತಂದರೆ, ಡಿವೈನ್ ಇಂಟರ್ವೆನ್ಷನ್ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಅಲ್ವಾ. ಈಗ ನಾವಿಬ್ರು ಕೂತಿದ್ದೀವಿ ಅಂತಂದರೆ ಏನೋ ಒಂದು ಕಾರಣ ಇರುತ್ತೆ, ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತಾರಲ್ಲ. ಸೊ ಅದರಿಂದ ಇಷ್ಟು ದೂರ ನಾನು ಬಂದೆ, ಆಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಏನೋ ಒಂದು ಸಂಬಂಧ ಅಂತ ಅನ್ನೋದು ಇದೆ. ಅದರಿಂದ ಇಷ್ಟು ದೂರ ನನ್ನ ಕರೆಸಿ ಇಷ್ಟು ಅವಕಾಶ ಕೊಟ್ಟಿರುವಂಥ ವಿನಾಯಕನಿಗೂ ಪ್ರತಿಷ್ಠಾನಕ್ಕೂ ನನ್ನ ಕರ್ತಜ್ಞವನ್ನು ಸಮರ್ಪಣೆ ಮಾಡ್ತೀನಿ. ಆಚಾರ್ಯರ ಬಗ್ಗೆ ಮಾತಾಡೋದು, ಶ್ರೀಮದಾಚಾರ್ಯ ಬಗ್ಗೆ ಮಾತಾಡೋದು ಯಾವತ್ತೂ ತುಂಬ ನನಗೆ ಸಂತೋಷಕರವಾದ ವಿಷಯ. ಆಚಾರ ಬಗ್ಗೆ ನಮ್ಮ ಜೀವನದಲ್ಲಿ ಮೊದಲನೇ ಸಲ ಮಾತಾಡ್ತಿರೋದು. ಅದರಿಂದ ಅದು ಒಬ್ಬ ವ್ಯಾಖ್ಯಾನಕರ್ತೃಗಳಾಗಿ ನಾನು ಅವರಲ್ಲಿ ಕಂಡಂತಹ ಗುಣಗಳನ್ನು ಹೇಳುವಂಥದ್ದು. ಒಂದು ಕಡೆ ಶ್ರೀಮದಾಚಾರ್ಯ ಹೇಳ್ತಾರೆ, ಎಲ್ಲಿ ಗುಣ ಕಾಣುತ್ತಲ್ಲ ಆ ಗುಣವನ್ನು ಕೀರ್ತನೆ ಮಾಡಿದ್ರೆ ಪಾಪ ಬರುತ್ತೆ ಅಂತ. ಅದರಿಂದ ಅದನ್ನು ಮಾಡಬೇಕು. ಎಲ್ಲಿ ನಮ್ಮ ಗುಣ ಕಾಣುತ್ತೆ ಆ ಗುಣವನ್ನು ಮನಸಾರೆ ಮೆಚ್ಕೋಬೇಕು. ಯಾಕಂತಂದರೆ ನಮಗೆ ಮೋಕ್ಷದ ಸಾಧನೆ ಏನು ಅಂದರೆ, ನಮ್ಮ ಎದುರುಗಡೆ ಯಾವಾಗ ಹೇಳೋದುಂಟು, ನಮ್ಮ ಎದುರುಗಡೆ ಇರೋ ಮನುಷ್ಯರಲ್ಲಿ ನಮಗೆ ಗುಣ ಕಾಣೋಕ್ಕಾಗಲಿಲ್ಲ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ದೇವರಲ್ಲಿ ನಾವೇನು ಗುಣ ನೋಡ್ತೀವಿ ಅಲ್ವಾ. ಅದು ತುಂಬ ನಾವೊಂದು ಪ್ರಾಕ್ಟೀಸ್ ಮಾಡಬೇಕು. ನಾವೇನಾಗುತ್ತೆ, ನಮ್ಮ ಎದುರುಗಡೆ ಇರೋ ಮನುಷ್ಯರಲ್ಲಿ ನಮಗೆ ದೋಷವೇ ಕಾಣ್ತಾ ಹೋಗುತ್ತೆ. ನಾವು ಆ ಮೈಂಡ್ ಸೆಟ್ಟೇ ಬಳಸ್ಕೊಳ್ಳೋದಿಲ್ಲ. ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ಗುಣ ಪೂಜ್ಯ ಸ್ಥಾನ ಗುಣಿಸು ಅಂತಂದರೆ, ನಾವು ಯಾರನ್ನ ದ್ವೇಷ ಮಾಡ್ತೀವಿ ಫಾರ್ ವಾಟ್ ಎವರ್ ರೀಸನ್, ಅವರಲ್ಲೂ ಕಾಣೋ ಗುಣವನ್ನು, ಅವರಲ್ಲೂ ಇರೋ ಗುಣವನ್ನು ಕಾಣೋ ಮೈಂಡ್ ಸೆಟ್ಟನ್ನು ಕಷ್ಟಪಟ್ಟು ಪ್ರಯತ್ನ ಪಡಬೇಕು. ಇದನ್ನು ನನಗೆ ನಾನು ಹೇಳ್ಕೊಳ್ತಿರೋದು. ಪ್ಲೀಸ್ ನೀವು ಯಾರು ಬೇರೆಯವ್ರಿಗೆ ಹೇಳ್ಕೊಳ್ತೀರಿ ಅಂತ ಅಂದ್ಕೊಳ್ಬೇಡಿ. ಇದನ್ನು ಮತ್ತೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ನಾವು ಪ್ರವಚನ ಮಾಡೋದಿರೋ ಒಂದು ಅಡ್ವಾಂಟೇಜ್ ಏನು ಅಂದರೆ, ನೀವು ಡೇ ಟು ಡೇ ಲೈಫಲ್ಲಿ ಹೋದಾಗ ಏನಾದರೂ ತಪ್ಪು ಮಾಡೋಕ್ಕೆ ಹೋದರೆ ಅಲ್ಲಿ ಮಾತ್ರ ಮಾತಾಡಿದೆ ಅಂತ ಒಂದು ಅಂಥ ಮನಸ್ಸು ಹೇಳುತ್ತೆ. ಅದು ಬೇರೆಯವ್ರಿಗೆ ಇರಲ್ಲ, ಯಾಕಂದ್ರೆ ಇನ್ನೊಬ್ರಿಗೆ ಉಪದೇಶ ಮಾಡ್ತಿರಲ್ವಲ್ಲ. ನನಗನ್ಸೋದು ಇನ್ನೊಬ್ರಿಗೆ ಉಪದೇಶ ಮಾಡುವಂಥ ದೊಡ್ಡಸ್ತಿಗೆ ನಮ್ಮಲ್ಲಿ ಏನಿಲ್ಲ ಅಂತ. ಜಸ್ಟ್ ರೆಡ್ ಸಮ್ ಮೋರ್ ಬುಕ್ಸ್ ದೆನ್ ನೀವು ಅಷ್ಟೇ. ಪ್ರಾಕ್ಟೀಸ್ ಎಲ್ಲ ಏನಿದೆಯೋ ಅಂತ ನೀವು ಕೇಳ್ಬಿಡಿ. ಐ ರೆಡ್ ಅ ಲಾಟ್ ಆಫ್ ಬುಕ್ಸ್ ಫಾರ್ ವಾಟ್ ಎವರ್ ರೀಸನ್. ಆದರೆ ಒಂದು ವೈಯಕ್ತಿಕವಾದ ಒಂದು ಅಡ್ವಾಂಟೇಜ್ ಏನು ಅಂದರೆ, ನಮ್ಮ ನಡವಳಿಕೆಗಳು ಹೇಗಿರಬೇಕು ಅಂತ ಹೇಳಿದಾಗ, ನೀನು ನಿನ್ನೆ ಮಾತ್ರ ಆ ಥರ ದೊಡ್ಡ ಪ್ರವಚನ ಕೊಟ್ಟು ಅಂತ ನಮ್ಮ ಮನಸ್ಸು ನನಗೆ ಹೇಳುತ್ತೆ. ಒಂದು ಸಣ್ಣ ಅನೆಕ್ಡೋಟ್ ಹೇಳಬೇಕು ಅಂದರೆ, ಒಂದು ತಿಂಗಳು ಮುಂಚೆ ಯಾವುದೋ ಒಬ್ಬ ಪೊಲಿಟಿಷಿಯನ್ ಜೊತೆ ನಾನು ಕೂತಿದ್ದೆ ಯಾವುದೋ ಒಂದು ಸ್ಕೂಲ್ ಫಂಕ್ಷನಲ್ಲಿ. ಆ ಪೊಲಿಟಿಷಿಯನ್ನು ಯಾವುದೋ ಒಂದು ಪಕ್ಷದಲ್ಲಿದ್ದ, ಮುಂಚೆ ಇನ್ನೊಂದು ಪಕ್ಷವನ್ನು 25 ವರ್ಷದಿಂದ ಬೈಕೊಂಡೇ ಬಂದಿದ್ದ. ನಾನು ಕೇಳಿದೆ, ನನಗೆ ಗೊತ್ತಿಲ್ಲ ಅವ್ನು ಪಕ್ಷಾಂತರ ಮಾಡಿದ್ದಾನೆ ಅಂತ. ನಾನು ಹೆಸರು ಹೇಳಿದ್ರೆ ಯಾರು ನಿಮ್ಗೆ ಗೊತ್ತೂ ಆಗ್ಬಿಡುತ್ತೆ. ಪಕ್ಷಾಂತರ ಮಾಡಿಬಿಡಿದಾನ ಅವನು. ಎಲ್ಲ ಚೆನ್ನಾಗಿ ನಡೀತಿದ್ಯಾ, ನಿಮಗೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಹಿಂಗಾಗತ್ತಾ ಅಂತ ಕೇಳಿದೆ. ನಾನು ಆ ಪಕ್ಷದಲ್ಲಿ ಇಲ್ಲ ಈಗ ಅಂತ ಹೇಳ್ದೆ. ಹೌದಾ ಅಂತ ಹೇಳಿದೆ ನಾನು. ಹೌದು, ನಿಮ್ಗೆ ಗೊತ್ತಿಲ್ಲ, ಅದೆಲ್ಲ ನ್ಯೂಸಲ್ಲೆಲ್ಲ ಬಂದಿತ್ತು, ಹೌದಾ ಆಗೋದು ಅಂತ ಹೇಳಿದೆ. ನಾನು ಅವಾಗ ಅವನನ್ನು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದೆ. ಐ ಮೀನ್ ದಿ ನೈವಿಟಿ ದಟ್ ಐ ಹ್ಯಾವ್. ನಾನು ಕೇಳಿದೆ ಅವನ್ನ, ಅಲ್ಲ ಸರ್, ನೀವು ಇಷ್ಟು ವರ್ಷ ಆ ಪಕ್ಷವನ್ನೇ ಇಷ್ಟು ಬೈಕೊಂಡು, ಅಲ್ಲಿರೋರನ್ನ ಬೈಕೊಂಡು, ಹೀಗೆ ಮಾಡಿ ಹೀಗೆ ಮಾಡ್ತಾ ಇದ್ದೀರಿ, ನೀವು ಇದ್ದಕ್ಕಿದ್ದಂತ ಒಂದು ಫೈನ್ ಡೇ ಬೇರೆ ಪಕ್ಷಕ್ಕೆ ಹೋಗ್ತಿರಲ್ಲ ಹೆಂಗೆ ಅಂತ. ಅವ್ನು ತುಂಬ ಕೂಲಾಗಿ ಒಂದು ಉತ್ತರ ಕೊಟ್ಟ. ಅದು ಎಂಥ ಒಂದು ಜೀವನ ಪಾಠ ಆಯಿತು ನನಗೆ ಅಂತ. ಅವ್ನು ಕೇಳ್ದ, ನೀವೇನು ಕೆಲಸ ಮಾಡೋದು ಸರ್ ಅಂತ ಕೇಳ್ದ. ನಾನು ಅದಕ್ಕೆ ನಾನು ಎಲ್ಲ ಒಂದು ಕಾಲೇಜಲ್ಲಿ ಪಾಠ ಮಾಡ್ತೀನಪ್ಪ, IAS ಪಾಠ ಮಾಡ್ತೀನಿ. ನೀವು ಇದು ನಿಮ್ಮ ಮೊದಲನೇ ಕೆಲಸನಾ ಅಂತ ಕೇಳ್ದ. ಇಲ್ಲ ನಾನು IIT ಮುಂಚೆ ಇದ್ದೆ, IIT ಡೆಲ್ಲಿಲಿ, ಅದರಿಂದ ನಾನು IAS ಬಂದೆ. ಯಾಕೆ ಬಂದ್ರಿ ಸರ್ ಅಂತ ಕೇಳಿದೆ. ನಾನು ಅದಕ್ಕೆ ಕೇಳಿದೆ, ನೋಡಪ್ಪ ನಾನು ಡೆಲ್ಲಿಲಿದ್ದೆ, ಡೆಲ್ಲಿ ನನಗೆ ಅಷ್ಟು ಆಗಲಿಲ್ಲ, ನಾನು ಬೆಂಗಳೂರು ಮೈಸೂರವರು, ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ ಇದೆಲ್ಲ ಕಷ್ಟ ಆಯಿತು, ವೆದರೆಲ್ಲ ಕಷ್ಟ ಆಯಿತು, ದಟ್ಸ್ ವೈ ಐ ಮೇಡ್ ಎ ಟ್ರಾನ್ಸಿಷನ್. ನಾವು ಅಷ್ಟೇ ಸರ್. ಅಲ್ಲ ಕೇಳಿ ಅವನೇನು ಹೇಳ್ದ ಅಂದರೆ, ವಿ ಆರ್ ಪ್ರೊಫೆಷನಲ್ ಪೊಲಿಟಿಷಿಯನ್ಸ್. ನಮಗೆ ಎಲ್ಲ ಆಪರ್ಚುನಿಟಿ ಇದೆ ಅಲ್ಲಿ ಹೋಗ್ತೀವಿ, ನೀವು ಕೆಲಸ ಚೇಂಜ್ ಮಾಡ್ತೀರಾ, ನಾವು ಪಾರ್ಟಿ ಚೇಂಜ್ ಮಾಡ್ತೀವಿ ಸರ್ ಅಂತ ಹೇಳಿ. ಅಲ್ಲ ಪ್ರಸಂಗ ಏನು ಹೇಳ್ತೀನಿ ಕೇಳಿ. ಇಷ್ಟು ಮಾತಾಡಿದ್ನ ನಾನು ಆಯಿತು ಅಂತ ಹೇಳಿದೆ. ಆಮೇಲೆ ಒಂದು ಭಾಷಣ ಇತ್ತು ಆ ಸ್ಕೂಲಲ್ಲಿ. ಅಲ್ಲಿ ಹೋಗಿ ನಿಂತ್ಕೊಂಡು, ನನಗೆ ಒಂದು ಅಕ್ಷರನ ಐ ಆಮ್ ನಾಟ್ ಮೇಕಿಂಗ್ ದಿಸ್ ಅಪ್, ನಿಜವಾಗ್ಲೂ ನಡೆದಿದ್ದು. ಆಮೇಲೆ ನಿಂತ್ಕೊಂಡು ಆ ಮಕ್ಕಳ ಹತ್ರ, ಮಕ್ಕಳೇ ನಾವು ಜೀವನದಲ್ಲಿ ಸಿದ್ಧಾಂತವನ್ನು ಇಟ್ಕೊಂಡು ಬದುಕಬೇಕು ಅಂತ ಭಾಷಣ ಮಾಡ್ತೀವಿ. ಸೊ ಆ ಲೆವೆಲ್ ಆಫ್ ಹೈಟ್ ಆಫ್ ನಿರ್ಲಿಪ್ತತೆಯನ್ನು ಹೊಂದಿದ್ರೆ ಅದು ಬೇರೆ ವಿಷಯ. ನನಗಿನ್ನೂ ಆ ಲೆವೆಲ್ ಆಫ್ ನಿರ್ಲಿಪ್ತತೆ ಬಂದಿಲ್ಲ. ಅದರಿಂದ ನಾನು ಏನಾದ್ರು ಪ್ರೀಚ್ ಮಾಡಿಬಿಟ್ಟು ನಾನು ಬೇರೆ ರೀತಿಯಾದ ಕೆಲಸವನ್ನು ಮಾಡಿದ್ರೆ ಮನಸ್ಸು ಹೇಳುತ್ತೆ, ಇನ್ನು ಯಾವ ಪ್ರೀಚ್ ಮಾತ್ರ ಮಾಡಿದ್ವಿ ದೊಡ್ಡದಾಗಿ ನೀನು ಮಾಡ್ಲಿಕ್ಕಾಗಲ್ವಾ ಅಂತ. ಸೊ ಆ ರೀತಿ ವಿ ಶುಡ್ ಲೀವ್ ವಾಟ್ ವಿ ಪ್ರೀಚ್. ಅದರಿಂದ ಗುಣ ಎಲ್ಲಿ ನಮಗೆ ಕಾಣುತ್ತೆ, ನಮಗವರು ಬೇರೆ ರೀತಿಯಲ್ಲಿ ಗ್ರಾಹ್ಯರಲ್ಲ ಅಂತ ಆದರೂ ಗುಣ ಎಲ್ಲಿ ಕಾಣುತ್ತೆ, ಆ ಗುಣವನ್ನು ಪ್ರಾಂಜಲವಾಗಿ ಒಪ್ಕೋಬೇಕು, ಕೀರ್ತನೆ ಮಾಡಬೇಕು.
ಬರೀ ಒಪ್ಪೋದಷ್ಟೇ ಅಲ್ಲ, ಮನಸ್ಸಾಗೆ ಹೇಳಬೇಕು, ನೋಡಿ ಈ ರೀತಿ ಗುಣವಂತರಿದ್ದಾರೆ ಪ್ರಪಂಚದಲ್ಲಿ. ಅವಾಗ ಏನಾಗುತ್ತೆ ಅಂದರೆ ಅದರದೇ ಮ್ಯಾಗ್ನಿಫಿಕೇಶನ್, ದೇವ್ರ ಬಗ್ಗೆ ಸ್ತೋತ್ರ ಮಾಡೋ ಬುದ್ಧಿ. ಯಾಕಂದರೆ ಅನಂತ ಗುಣ ದೇವರಲ್ಲಿದೆ ಅಂತ. ಇಲ್ಲ ಅಂತಂದರೆ ದೇವರಲ್ಲೂ ದೋಷ ಹುಡುಕಕ್ಕೆ ಪ್ರಾರಂಭ ಮಾಡ್ತೀವಿ ನಾವು, ಮನುಷ್ಯರ ದೋಷ ಹುಡುಕಿದ್ರೆ. ಅದರಿಂದ ದೊಡ್ಡವರ ಗುಣವನ್ನು ಕೀರ್ತನೆ ಮಾಡೋದು ತುಂಬ ಅದು ಶ್ಲಾಘ್ಯವಾದ್ದು. ಭಾಗವತದಲ್ಲಿ ಅದು ಪುಣ್ಯಕರ ಅಂತ ಹೇಳಿದ್ದಾರೆ. ಆದ್ದರಿಂದ ಶ್ರೀಮದಾಚಾರ್ಯ ಗುಣಕೀರ್ತನೆ ಮತ್ತು ಅವರ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯ ಗುಣಕೀರ್ತನೆ ಅಂತ ನಮಗೆ ಶ್ರೇಯಸ್ಕರ ಅಂತ ಹೇಳ್ತಾ, ಈ 3 ದಿವಸ ನನ್ನ ಕೈಲಿ ದೇವರು ಮಾಡಿಸಿರುವಂಥ ವಾಗ್ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣಂತೆ. ಮತ್ಪ್ರೇರಕೇಣ ಹರಿಣ ಯಾ ಪೂಜಾ ಸ್ವಸ್ಯ ಕಾರಿತ ವಾಗ್ಯಜ್ಞ ರೂಪ ಲಕ್ಷ್ಮೀಶಃ ತಯಾ ಪ್ರೇರಣಾತು ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು. ಮಾತು ತಪ್ಪಬಾರದು ಅನ್ನುವ ಕಾರಣಕ್ಕಾಗಿ ಪ್ರಶ್ನೋತ್ತರ ಇದೆ. ಸಮಯ ಮೀರಿದ್ದೇವೆ, ಆಡಿದ್ದೇವೆ, ಚರ್ಚೆ ಇದೆ ಅಂತ 1-2 ಪ್ರಶ್ನೆ ಅಷ್ಟೇ. ಯಾಕಂದರೆ 11:30 ನಮ್ಮ ಒಟ್ಟು ಕಾರ್ಯಕ್ರಮ ಮುಗಿಸಿ ಅವರನ್ನು ಬೀಳ್ಕೊಡ್ಬೇಕಿತ್ತು. ದಯವಿಟ್ಟು ಯಾರ ಪ್ರಶ್ನೆ ಇದ್ದರೆ 1-2 ಪ್ರಶ್ನೆಗೆ ಅವಕಾಶ. ಪ್ರಶ್ನೆಗೆ ಉತ್ತರ ಆದರೂ ನಮಸ್ಕಾರ ಗುರುಗಳೇ. ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅಂತ ಹೇಳ್ತಾರೆ. ಅದರ ವಿಜ್ಞಾನ ಪ್ರಕಾರ ನಾವು ಚಹಾ ಮಾಡುವಾಗ ಚಹಾನ ಪ್ಲಾಸ್ಟಿಕ್ದಲ್ಲೇ ಸೋಸಿ ಎಲ್ಲರಿಗೂ ಕೊಡ್ತೀವಿ. ಅದು ಒಳ್ಳೆ ಕರ್ಮ ಕೆಟ್ಟ ಕರ್ಮ ನರಕ ತರ್ತೈತೆ ಅಥವಾ ದೇವರಿಗೆ ಅದ ಸಮರ್ಪಣೆ ಆಗ್ತದೆ? ಪ್ರಶ್ನೆ ಅರ್ಥ ಆಗಲಿಲ್ಲ. ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಹೇಳಿರುತ್ತೆ. ನಾನು ತಿಳ್ಕೊಂಡಿನಿ ಒಳ್ಳೆ ಕರ್ಮ ಅಂತ. ಚಹಾ ಮಾಡುವಾಗ ಚಹಾನ ಪ್ಲಾಸ್ಟಿಕ್ದಲ್ಲೇ ಸೋಸ್ತೀನಿ, ನನಗೆ ಒಳ್ಳೇದು ಅನಿಸ್ತಿದೆ. ಅದರಿಂದ ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆಯಿಂದ ಆಗಿ ಶರೀರ ಮೇಲೆ ಎಲ್ಲರಿಗೂ ಒಳ್ಳೆಯ ಪರಿಣಾಮ ಬೀರುತ್ತೆ, ಕೆಟ್ಟ ಪರಿಣಾಮ ಬೀರುತ್ತೆ ನನಗೆ ಗೊತ್ತಿಲ್ಲ. ಆದರೆ ಒಳ್ಳೆ ಕರ್ಮ ಅಥವಾ ಕೆಟ್ಟ ಕರ್ಮ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ವೇದವ್ಯಾಸ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಶ್ಲೋಕ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇದೊಂದು ಜನರಲ್ ರೂಲ್ ಎಲ್ಲಾ ಕಡೆ ನೀವು ಅಪ್ಲೈ ಮಾಡ್ಬೋದು. ಯಾವ್ದ್ರಿಂದ ಇನ್ನೊಬ್ರು ಉಪಕಾರ ಆಗುತ್ತೆ ಅದು ಪುಣ್ಯ, ಯಾವ್ದ್ರಿಂದ ಇನ್ನೊಬ್ರು ಅಪಕಾರ ಆಗುತ್ತೆ ಅದು ಪಾಪ. ಸೊ ನೀವು ಪ್ಲಾಸ್ಟಿಕ್ ಅಲ್ಲಿ ಹಾಕೋದ್ರಿಂದ ಮತ್ತೊಬ್ರು ಅಪಕಾರ ಆಗುತ್ತೆ ನೀವು ಅನ್ಸಿದ್ರೆ ಪಾಪನೇ ಮಾಡಬೇಡಿ. ನಮಸ್ಕಾರ ಗುರುಗಳೇ. ಕೂತ್ಕೊಳ್ಳಿ ನಾನು ಯಾರು ಗುರುಗಳೇ ಕರಿಬೇಡಿ, ಪ್ರದೋಷ ನಮಸ್ಕಾರ ಪ್ರದೋಷಾಚಾರ್ಯ. ಒಬ್ಬ ವ್ಯಕ್ತಿಯನ್ನು ಒಪ್ಕೋಬೇಕಂದ್ರೆ ಅವನ ದುರ್ಬಲತೆಗಳನ್ನು ಒಪ್ಕೋಬೇಕಾಗ್ತದೆ. ಒಂದು ಧರ್ಮವನ್ನು ಆಚರಿಸಬೇಕು ಅಂದ್ರೆ ಅದರ ಕಠೋರ ಆಚರಣೆಗಳನ್ನು ಒಪ್ಕೋಬೇಕಾಗ್ತದೆ. ಈ ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಸ್ಥಿತಿಯಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದು ನಾನು ಕೇಳ್ತೇನೆ. ಅಲ್ಲ, ಆದ್ರಿಂದಲೇ ಬೈ ಡೆಫಿನೇಷನ್ ದೇವರ ದುರ್ಬಲತೆಗಳಿಲ್ಲ. ಅದರಿಂದ ನೀವು ಆರಾಮಾಗಿ ದೇವರನ್ನು ಅಕ್ಸೆಪ್ಟ್ ಮಾಡಬಹುದು. ಕಂಡೀಷನ್ ಅಲ್ಲವೇ ಅಲ್ಲ, ದೌರ್ಬಲ್ಯವೇ ಇಲ್ವಲ್ಲ. ಐಡಿಯಲ್ ಆದ ಭಗವತ್ ಪದಾರ್ಥದ ಕಲ್ಪನೆ ಇರೋದು ಹೇಗೆ ಅಂತಂದ್ರೆ ಅದು ದೋಷ ಇಲ್ಲ. ಆದ್ರಿಂದ ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಅಲ್ಲವೇ ಅಲ್ಲ, ಅದು ಬರೀ ಗುಣದ ರಾಶಿ ಇರೋದು. ಅದರಿಂದ ಶಾಸ್ತ್ರ ಹೇಳೋದೇನು, ಭಗವಂತನ ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ನೀವು ಹಚ್ಕೋಬೇಡಿ ಅಂತ ಹೇಳತ್ತಲ್ವಾ. ಯಾರನ್ನೂ ಹಚ್ಕೊಳ್ಬೇಡಿ, ಸಿ ಆಸ್ ದೇ ಆರ್ ಅಷ್ಟೇ. ದೇವರೇ ಆ ಕೆಲಸ ಮಾಡ್ತಾನೆ, ದೇವರೇ ಆ ಕೆಲಸ ಮಾಡ್ತಾನೆ. ಎಲ್ಲಿ ಎಷ್ಟು ಗುಣ ಇದೆ ಅಷ್ಟು ಗುಣ ನೋಡ್ತಾನೆ, ಎಷ್ಟು ದೋಷ ಇದೆ ಅಲ್ಲಿ ಅಷ್ಟು ದೋಷ ನೋಡ್ತಾನೆ. ನಾವು ಹಂಗೆ ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ. ರಾಗದ್ವೇಷಗಳು ಅಂದ್ರೆ ಏನು ಅಂತ. ಇರೋ ಕಡೆ ಇರೋ ಗುಣವನ್ನು ಇದೆ ಅಂತ ತಿಳ್ಕೊಂಡ್ರೆ ಅದು ರಾಗ ಅಲ್ಲ. ಅಶೋಭನೆ ಶೋಭನತ್ವಾಧ್ಯಾಸ ರಾಗ ಅಂತ. ಎಲ್ಲಿ ಗುಣ ಇಲ್ಲ ಅಲ್ಲಿ ಗುಣ ಇದೆ ಅಂತ ತಿಳ್ಕೊಳ್ಳೋದು ರಾಗ. ಎಲ್ಲಿ ದೋಷ ಇಲ್ಲ ಅಲ್ಲಿ ದೋಷ ಇದೆ ಅಂತ ತಿಳ್ಕೊಳ್ಳೋದು ದ್ವೇಷ. ಇರೋ ಗುಣವನ್ನು ಇದೆ ಅಂತ ತಿಳ್ಕೊಂಡ್ರೆ ಅದು ರಾಗ ಆಗೋದಿಲ್ಲ. ಅದರಿಂದ ಜಸ್ಟ್ ಸಿ ಪೀಪಲ್ ಆಸ್ ದೇ ಆರ್ ಅಷ್ಟೇ, ಕಂಡೀಷನಲ್ ಅಲ್ಲ. ಇಫ್ ದೇ ಆರ್ ಗುಡ್ ದೇ ಆರ್ ಗುಡ್, ಇಫ್ ದೇ ಆರ್ ಬ್ಯಾಡ್ ದೇ ಆರ್ ಬ್ಯಾಡ್ ಅಷ್ಟೇ. And if you want to associate something which does not have any conditions at all, ದೇವರು ನೀವು ಯಾರು ಬೇರೆ ಮನುಷ್ಯರನ್ನು ಹಚ್ಕೊಳ್ಳೋದೇ ಬೇಕಾಗಿಲ್ಲ. ಬರೀ ಗುಣದ ರಾಶಿ ಆದ ದೇವರ ಜೊತೆ ಸಂಘ ಮಾಡಿದ್ರೆ ಕಂಡೀಷನ್ ಆಗೋದಿಲ್ಲ ಅಂತ ನೋಡ್ಬೋದು. ನನಗೆ ಎರಡನೇದು ಉತ್ತರ ಕೊಡಲಿಲ್ಲ. ಧರ್ಮವನ್ನು ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಇಲ್ಲ ಅಲ್ವಾ. ಈಗ ಕಠೋರ ಆಚರಣೆಗಳನ್ನ ಅದನ್ನ ನೀವು ಕಠೋರ ಆಗಿರಬಾರ್ದು ಅಂದ್ರೆ ನೀವು ಸುಖ ಅಂದ್ರೆ ಯಾವುದೋ ಒಂದು ಹೈಯರ್ ಸುಖ ಬೇಕು, ಅದಕ್ಕೆ ಬೇಕಾಗಿರೋ ಕಷ್ಟ ಪಡಲ್ಲ ಅನ್ನೋದು ಅನ್ಫೇರ್ ಅಲ್ವಾ. ಐ ಮೀನ್ ನಮ್ಮ ಸೈನ್ಸ್ ಅಲ್ಲಿ ಒಂದು ಹೇಳ್ತಾರೆ, ನೋ ಫ್ರೀ ಲಂಚ್ ಥಿಯರಮ್ ಅಂತ ಒಂದು ಥಿಯರಮ್ ಇದೆ. ಇಟ್ಸ್ ಥಿಯರಮ್. ವಾಟ್ ಇಟ್ ಸೇಸ್ ಇಸ್ ನಥಿಂಗ್ ಕಮ್ಸ್. ನಾನು ಅದನ್ನ ಪ್ಯಾರಾಫ್ರೈಸ್ ಮಾಡ್ತಾ ಇದ್ದೀನಿ, ಅದನ್ನ ಬೇರೆ ಮೆಷಿನ್ ಲರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ನೋ ಅಲ್ಗಾರಿದಮ್ ಇಸ್
ಇಸ್ ಪರ್ಫೆಕ್ಟ್ ಫಾರ್ ಗಿವನ್ ಪ್ರಾಬ್ಲಮ್ ಅಂತ ಅದು ಸ್ಟೇಟ್ಮೆಂಟ್, ಫಾರ್ಮಲ್ ಸ್ಟೇಟ್ಮೆಂಟ್ ಇರೋದು. ಬಟ್ ನೋ ಫ್ರೀ ಲಂಚ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ ನಥಿಂಗ್ ಕಮ್ಸ್ ಫಾರ್ ಫ್ರೀ ಅಂತ. ನಥಿಂಗ್ ಕಮ್ಸ್ ಫಾರ್ ಫ್ರೀ, ಇಷ್ಟು ನಮ್ಮ ಸ್ವರೂಪದ ಅಭಿವ್ಯಕ್ತಿ ಅಂತ ಫ್ರೀ ಬರಬೇಕು ಅಂತ ಕಠೋರ ಆಚರಣೆಗಳನ್ನು ಮಾಡಲೇಬೇಕು. ಅದನ್ನೇ ತಪಸ್ಸು ಅಂತ ಕರೆಯೋದು. ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಕೈಗೆ ಸುಟ್ಕೋತೀವಿ ಮಾಡ್ತೀವಿ, ನಾವು ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಊಟ ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಮಾಡಿದ್ದನ್ನು ಹಾಗೆ ಮಾಡಬೇಕು. ಎರಡು ಆಯ್ತು. ಕೇಳ್ಬೋದಾ? ನನಗೇನಿಲ್ಲ, ಆಯೋಜಕರು ತುಂಬಾ ಚೆನ್ನಾಗಿದೆ ಇದೊಂದು ಡಿಸ್ಕೋರ್ಸ್. ಅದು ಜೀವ ಸ್ವಭಾವ ಮೇಲೆ ಕ್ವಶನ್ ಇದೆ. ನಮ್ದು ಸತ್ವ, ರಾಜಸಿಕ, ತಾಮಸಿಕ ಗುಣಗಳಿರುತ್ತಲ್ಲ, ಅದು ರೇಷಿಯೋಸ್ ಚೇಂಜ್ ಆಗುತ್ತೋ ಇಲ್ಲ ಬರ್ತ್ ಆಫ್ಟರ್ ಬರ್ತ್ ಆರ್ ವಿ ಸ್ಟಕ್ ವಿತ್ ದ ಸೇಮ್ ರೇಷಿಯೋಸ್ ಆಫ್ ಸತ್ವ, ತಾಮಸಿಕ್ ಅಂಡ್ ರಜಸ್? ಚೇಂಜ್ ಆಗದೆ ಇಲ್ಲದೆ ಇದ್ರೆ ದೆನ್ ವಾಟ್ಸ್ ದ ಪಾಯಿಂಟ್? ನಾವು ಎಷ್ಟೋ ಭಾಗವತ ಲೆಕ್ಚರ್ಸ್ ಹೋದ್ರೂ or even if we do good things, if you are stuck with the same ratio, how do you deal with this problem? ಉತ್ತರ ಕೊಡಕ್ಕೆ ಒಂದು 15 ನಿಮಿಷ ಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ತುಂಬಾ ಸರಿಯಾಗಿದೆ. ಇಲ್ಲಿ ನೀವು ಸತ್ವದ ಸ್ತಂಭಗಳ ರೇಷಿಯೋ ಅಂತ ಹೇಳಿದ್ರಲ್ಲ, ಇಲ್ಲಿ 2 ಇದೆ. ಒಂದು ಸ್ವಾಭಾವಿಕವಾದಂತಹ ಗುಣ ಅಂತ ಒಂದು, ಇನ್ನೊಂದು ಪ್ರಕೃತಿಯಿಂದ ಬಂದಂತಹ ಗುಣ ಅಂತ ಒಂದು. ಈ ಪ್ರಕೃತಿಯಿಂದ ಬಂದಂತಹ ಗುಣ ಯಾವುದು ಜೀವನ ಸ್ವಭಾವ ಇಲ್ಲವಲ್ಲ ಅದು ಬದಲಾಗುತ್ತೆ. ಯಾಕಂದ್ರೆ ಅದು ಜೀವನ ಸ್ವಭಾವ ಅಲ್ಲ. ಅದರಿಂದ ಸತ್ವದ ಸ್ತಂಭ ಗುಣಗಳು ನೀವು ಹೇಳಿದಂಗೆ ಕರ್ಮಾನುಸಾರವಾಗಿ ಮತ್ತೊಂದು ಇಟ್ ಕ್ಯಾನ್ ವೇರಿ ಅಂತ ಬರುತ್ತೆ. ಯಾವುದು ಸ್ವಭಾವ ಅಲ್ಲದ್ದು. ಸ್ವಭಾವವಾದದ್ದು ಎಂದು ವೇರಿ ಆಗೋದೇ ಇಲ್ಲ. ದೆನ್ ದಿ ಕ್ವೆಶ್ಚನ್ ಇಸ್, ಸ್ವಭಾವ ವೇರಿ ಆಗಲ್ಲ ಅಂದ್ರೆ ವಾಟ್ ಇಸ್ ದಿ ಪಾಯಿಂಟ್ ಇನ್ ಡೂಯಿಂಗ್ ಆಲ್ ದಿಸ್ ಅಂತ. ಈಗ ನಾವು I would ask you a counter question. Anyway, what is the point in doing all this? Why are we doing all this? ಯಾವುದೇ ಸಾಧನೆಯನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ಅನಾದಿ ಕಾಲದ ಪ್ರಕೃತಿ ಬಂದ ನಿವೃತ್ತಿಗೋಸ್ಕರ ಅಲ್ವಾ? ವಿ ಹ್ಯಾವ್ ಟು, ನೀವು ನಿನ್ನೆ ಇದ್ರೋ ಇಲ್ಲ ಗೊತ್ತಿಲ್ಲ, ಏನು ನಮ್ಮ ಇಡೀ ಬದುಕು ಅಥವಾ ಈ ಸಂಸಾರ ಮತ್ತೆ ಅಸ್ತಿತ್ವದ ಪಾಯಿಂಟ್ ಏನು ಅಂತಂದ್ರೆ ಟು ಗೆಟ್ ಇನ್ ಟು ಅ ಸ್ಟೇಟ್ ವೇರ್ ವಿ ಆರ್ ವಾಟ್ ವಿ ಆರ್ ಅಂಡ್ ಗೆಟ್ ರಿಡ್ ಆಫ್ ಎವ್ರಿಥಿಂಗ್ ದಟ್ ವಿ ಆರ್ ನಾಟ್ ವಿ ಆರ್. ಆಯ್ತಾ? ಈಗ ಏನು ಪ್ರವೃತ್ತಿಯನ್ನ ಜೀವ ಮಾಡ್ತಾನೆ ಸಂಸಾರದಲ್ಲಿ ಅಂತಂದ್ರೆ ತನ್ನ ಸ್ವಭಾವಕ್ಕನುಸಾರವಾದ ಪ್ರವೃತ್ತಿಯನ್ನೇ ಮಾಡ್ತಾನೆ. ಆಚಾರ್ಯರು ಏನ್ ಹೇಳ್ತಾರೆ, ಮತ್ತೊಬ್ಬರು ಗುಣವನ್ನು ಅಪ್ರಿಶಿಯೇಟ್ ಮಾಡೋದು, ಭಕ್ತಿ ಇತ್ಯಾದಿ ಗುಣಗಳಿದೆಯಲ್ಲ, ಇದು ಸ್ವಭಾವಭೂತವಾದ್ದು ಅಂತ ಹೇಳ್ತಾರೆ. ಆದ್ರಿಂದ ಯಾರು ಸ್ವಾಭಾವಿಕವಾಗಿ ಭಕ್ತಿ ಮುಂತಾದ ಸದ್ಗುಣಗಳನ್ನ ಇರುತ್ತೆ ಒಬ್ಬ ಜೀವನ ಸ್ವಭಾವದಲ್ಲಿ, ಅವನು ಬಲವಂತವಾಗಿ ಅಥವಾ ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ಸತ್ಕರ್ಮಗಳನ್ನೇ ಮಾಡ್ತಾ ಹೋಗ್ತಾನೆ. He will never go out of this, ಯಾಕಂದ್ರೆ that's his nature. The point is that only by doing that he will reach his very nature. So ಯಾವನೋ ಒಬ್ಬ ಸ್ವಭಾವದಲ್ಲಿ ಭಕ್ತಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅವನು ಭಾಗವತ ಕೇಳ್ತಾನೋ ಇಲ್ಲ ಅಂತ ಪ್ರಶ್ನೆ. 1 ಸಲ 2 ಸಲ ಕೇಳ್ಬೋದು, ಆಮೇಲೆ ಪಾಯಿಂಟ್ಲೆಸ್ ಅಂತ ಬಿಟ್ಬಿಡ್ತಾನೆ. ಯಾಕಂದ್ರೆ ಅವನ ಜೊತೆ ಅದು ರೆಸೊನೇಟ್ ಆಗಲ್ಲ. ಅದು ದುರ್ಯೋಧನನ ಮಾತು ಅಂತ ತುಂಬಾ ಫೇಮಸ್ ಒಂದು ಹೇಳ್ತಾರೆ, ಜಾನಾಮಿ ಧರ್ಮಂ ಅಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ಅಚಮೇ ನಿವೃತ್ತಿ ಅಂತ ಮಹಾಭಾರತ ದುರ್ಯೋಧನನ ಮಾತು. ನನಗೆಲ್ಲ ಗೊತ್ತಿದೆ ಸ್ಕ್ರಿಪ್ಚರ್ಸ್. ನೀವು ಎಷ್ಟೊಂದು ಜನ ನೋಡಿಲ್ವಾ ಆ ಸ್ಕ್ರಿಪ್ಚರ್ಸ್ ಎಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದು ಏನು ಸರಿಗಿಲ್ಲ ಅಂತ ಬಿಟ್ಟು ಹೋಗೋದು. There are people like that. So ultimately you are going to do more of what you are, and more of what you are is listening to Bhagavata ಆಗ್ಬೋದು ಕೆಲವರಿಗೆ. ಅದರಿಂದ ಆಚಾರ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ಡೋಂಟ್ ಫೋರ್ಸ್ ಎನಿಥಿಂಗ್ ಆನ್ ಯುವರ್ ಸೆಲ್ಫ್. ನಿಮ್ಮ ಸ್ವಭಾವಕ್ಕೆ ಅನುಸಾರವಾಗಿ ಭಕ್ತಿ ಅಂತ ಬರುತ್ತೆ. ಎಲ್ಲೋ ಯಾರೋ ಎಲ್ಲೋ ಕರ್ಕೊಂಡು ಬರ್ತಾರೆ, ಇನ್ನೇನೋ ಎಷ್ಟೊಂದು ಜನ ನಾನು ಆಕ್ಚುಲಿ ಇದನ್ನ ಆನ್ ಕ್ಯಾಮ್ರಾ ಹೇಳ್ಬೋದು ಇಲ್ಲ, ನಮಗೊಬ್ರು ನನ್ನ ಕೊಲಾಬ್ರೇಟರ್ ತುಂಬಾ ಡಿಯರ್ ಫ್ರೆಂಡ್ ಒಬ್ಬರು ಗೊತ್ತಿರ್ತಾರೆ, ಪ್ರೊಫೆಸರ್ ಮುಕುಂದನ್, ಪಿ ಆರ್ ಮುಕುಂದನ್. ಅವರು ಆಚಾರ್ಯರ ತುಂಬಾ ದೊಡ್ಡ ಶಿಷ್ಯರು. ಅವ್ರು ಯಾವಾಗ ಹೇಳೋದಂತ ನನಗೆ ಏನು ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಯಾವತ್ತೋ ಫಾರ್ ಸಮ್ ರ್ಯಾಂಡಮ್ ರೀಸನ್ ಆಚಾರ್ಯರ ಪ್ರವಚನಕ್ಕೆ ಐ ಬಂಪ್ಡ್ ಇಂಟು ಇಟ್ ಅಂಡ್ ಮೈ ಲೈಫ್ ಕಂಪ್ಲೀಟ್ಲಿ ಚೇಂಜ್. ಅವ್ರು ನಮ್ ಇದು ಪರ್ಸನಲ್ ವೆರಿ ಗುಡ್ ಫ್ರೆಂಡ್ ಅಂಡ್ ಎ ಗುಡ್ ಮೆಂಟರ್. ಅವ್ರು ಯಾವಾಗಲೂ ಈ ಮಾತು ಹೇಳ್ತಾರೆ, ಸ್ವಭಾವಕ್ಕನುಸಾರವಾಗಿ ಹಿಂಗೆ ಆಗೋಗುತ್ತೆ.
ಅವ್ರು ಎಲ್ಲೋ ಹೋಗೋದಿತ್ತಂತೆ, ಎಲ್ಲೋ ಟ್ರಾಫಿಕ್ ಜಾಮ್ ಇತ್ತಂತೆ, ಇನ್ನೆಲ್ಲೋ ಹೋದ್ರಂತೆ, ಆಚಾರ ಪ್ರವಚನದಲ್ಲಿ ಕೂತ್ರಂತೆ, ಅಂಡ್ ಇಸ್ ಲೈಫ್ ಎಂಟೈರ್ಲಿ ಚೇಂಜ್. ಇದು ಜೀವನ ಸ್ವಭಾವ. ಕರ್ಮಾನುಸಾರವಾಗಿ ಅದಕ್ಕೆ ಅಜಾಮಿಲ ಇತ್ಯಾದಿಗಳ ಕಥೆಗಳು ಈ ಕಾರಣದಿಂದಾನೆ. ಏನೋ ಕರ್ಮಾನುಸಾರವಾಗಿ ಯಾರೋ ಇನ್ಯಾವುದೋ ದಾರಿಯಲ್ಲಿ ಇರ್ತಾರೆ. ಅಂಡ್ ದಿಸ್ ಹ್ಯಾಪನ್ಸ್ ಅದರ್ ವೇ ಆಲ್ಸೋ. ಅದನ್ನು ನೋಡುದು ಶಾಸ್ತ್ರದ ತ್ರಿಪುರಾಸುರರು ಅಂತ ಕಥೆಯನ್ನು ಹೇಳಿದ್ದಾರೆ. ಅಂದ್ರೆ ಇನ್ಯಾವುದೋ ಇನ್ಫ್ಲೂಯೆನ್ಸ್ ಇಂದ ಏನೋ ಭಾಗವತ ಕೇಳ್ಕೊಂಡು ಏನೋ ಒಂದು ಮಾಡ್ತಿರ್ತಾರೆ, ಆದ್ರೆ ಅವ್ರ ಸ್ವಭಾವದ ಭಕ್ತಿ ಇಲ್ಲ ಅಂತಂದ್ರೆ ಅಂಥದೋ ಗೊತ್ತ ಅವ್ರು ಅದರಿಂದ ಹೊರಗೆ ಬರ್ತಾರೆ. ಬೇಸಿಕಲಿ ದಿ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಯು ಆರ್ ಗೋಯಿಂಗ್ ಟು ಬಿ ವಾಟ್ ಯು ಆರ್ ಅಷ್ಟೇ, ನೋ ಮ್ಯಾಟರ್ ವಾಟ್ ಯು ಡೂ. ಅಂಡ್ ಅಲ್ಟಿಮೇಟ್ಲಿ ಯು ವಿಲ್ ಬಿ ಡ್ರಾನ್ ಟುವರ್ಡ್ಸ್ ಇಟ್ ಅಂಡ್ ದಟ್ ವಿಲ್ ಹ್ಯಾಪನ್. ಅಂಡ್ ದೇವರ ಕೆಲಸ ಏನು ಅಂದ್ರೆ ಜಸ್ಟ್ ಟು ನ್ಯಾವಿಗೇಟ್ ಯು ಥ್ರೂ ಯುವರ್ ಜರ್ನಿ ಆಫ್ ಬಿಕಮಿಂಗ್ ಯುವರ್ ಸೆಲ್ಫ್ ಅಷ್ಟೇ. ತುಂಬಾ ಚೆನ್ನಾಗಿದೆ ದ್ವೈತ ಸಿದ್ಧಾಂತದ ತುಂಬಾ ಪರಮ ರಹಸ್ಯ ಇದು. ಇದನ್ನು ಬೇರೆ ರೀತಿಯಾದ ಪೋಟ್ರೆ ಮಾಡ್ತಾರೆ. ಅಂದ್ರೆ ಆ ದೇವರು ಮೋಕ್ಷ ಕೊಡ್ತಾನೆ, ಅದು ಮಾಡ್ತಾನೆ, ಅವನ ಜೀವನ ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ. ದೇವರು ಎಲ್ಲಾ ಜೀವನೂ ಈಕ್ವಲಿ ಫೆಸಿಲಿಟೇಟ್ ಮಾಡ್ತಾನೆ. ಒಳ್ಳೆಯವ್ರನ್ನ ಒಳ್ಳೆ ದಾರಿಯಲ್ಲಿ, ಕೆಟ್ಟವ್ರನ್ನ ಕೆಟ್ಟವ್ರ ದಾರಿಯಲ್ಲಿ. ಒಳ್ಳೆಯವರು ಕೆಟ್ಟವ್ರು ಅಷ್ಟೇ. ಕೆಟ್ಟವರು ಒಳ್ಳೆಯವರು ಶಬ್ದವನ್ನು ಆಡಬಾರ್ದು. ತತ್ತ ಸ್ವಭಾವಾನುಸಾರವಾಗಿ ಅವರನ್ನು ಪ್ರೇರಣೆ ಮಾಡ್ತಾನೆ ಅಂತ ಅನ್ನೋದು ಭಗವಂತನ ಅಸ್ತಿತ್ವ ಅಂತ ಅನ್ನೋದು ಸಿದ್ಧಾಂತದ ರಹಸ್ಯ. ಅದನ್ನ ಪಾಯಿಂಟ್ ಇಸ್ ದಟ್ somebody or some soul which has bhakti internally, to manifest and expose that bhakti, one has to get exposed to Bhagavata, and he or she will do that no matter what, and God will facilitate towards that journey. Hope I answered you to some extent. ನಮ್ಮ ಜೊತೆಗೆ 3 ದಿನಗಳ ಕಾಲ ಅಷ್ಟು ದೂರದಿಂದ ಬಂದು ನನ್ನ ಅಷ್ಟು ಸಮಯವನ್ನು, ಯಾಕಂದ್ರೆ ಹರಿದ್ವಾರದಲ್ಲೂ ಕೂಡ ಅವರು ಇದೇ ವಿಷಯವಾಗಿ ತನ್ನನ್ನು ತಾದಾತ್ಮ್ಯಗೊಳಿಸಿಕೊಂಡು ಅದರ ಅನುಸಂಧಾನವಾಗಿ ಮಾತುಗಳನ್ನು ಆಡಿದ್ದಾರೆ. ಅಂತ ಅವರ ಈ ಪ್ರೀತಿಗಾಗಿ ಮತ್ತು ವಿಶ್ವಾಸಕ್ಕಾಗಿ ನಾವು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಸರ್ವರು, ಹಾಗೆ ಇದರಲ್ಲಿ ಪಾಲ್ಗೊಂಡ ಈ ಶಿಬಿರದ ಎಲ್ಲ ಕಾರ್ಯಾಗಾರದ ವಿದ್ಯಾರ್ಥಿಗಳ ಹಾಗೆ ಇರುವಂತಹ ಅಷ್ಟು ಜನ ಅಪ್ಪನ ಅಭಿಮಾನಿಗಳ ಪರವಾಗಿ ತಮಗೆ ಕೃತಜ್ಞತೆಗಳು. ನಾವು ದೂರದ ಊರಿಗೆ ಎಷ್ಟು ತರಬಹುದು ಅಷ್ಟು ತಂದು ನಿಮಗೆ ಗೌರವವನ್ನು ಸಲ್ಲಿಸ್ತೇವೆ. ಎಲ್ಲವೂ ಸಿಗೋದಿಲ್ಲ, ಆದ್ದರಿಂದ ದೊಡ್ಡ ಹೂವಿನ ಹರವು ಮತ್ತೊಂದು ಎಲ್ಲ ಸಾಧ್ಯ ಇಲ್ಲ. ಆದ್ದರಿಂದ ಇರುವುದನ್ನ ನಮಗೆ ತಂದು ಕೊಡಲಿಕ್ಕೆ ಸಾಧ್ಯವಾದ ಗೌರವವಾಗಿ ನಮ್ಮ ಪ್ರತಿಷ್ಠಾನದಿಂದ ನಮ್ಮ ಅಧ್ಯಕ್ಷರಾದ ಮಲ್ಲೇಪುರಂ ಅವರು ಕೊಡುತ್ತಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸುತ್ತೇನೆ.